ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ. ಸುಗುಣ ವಿಶಾಲ ದಯಾ ಸದನ ದಯಾ ಸದನ. ಬಾಲಗಿರಿಜಯಳ ಬಾಲ ನೆನೆಸಿ ಬಾಲಗಿರಿಜಯಳ ಬಾಲ ನೆನೆಸಿರಿ ಪುಜಾಲ ಬರಿದ ಜಯಶೀಲನೆಯ ಮನು ದರೆಯೊಳು ರಂಜಿಸುವ. ದರೆಯೊಳು ರಂಜಿಸುವ ಮದಪುರ ಪುರದೊಳು ನೆಲಸಿರುವ ಕರುಣದಿ ನಿಜ ಕಿಂಕರರಿಗೆ ಒಲಿದು ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ. ಸುಗುಣ ವಿಶಾಲ ದಯಾ ಸದನ. ಧನುಜಾರಿ ದ್ರೌಪದಿಯ ಸಂತೈಲನಗವ ಮಣಿಮಯವರು ತಮಂ ದಾರುಕಂ ತರಲು ದುರ್ಜನ ನೆಡೆಗೆ ಪೋಪುದೆಂದ ಗಣಿತಾಯುಧವ ಸಾತ್ಯಕಿ ತುಂಬಿದ ವ್ರತದೋಳು ಈ ಪ್ರಪಂಚದಲ್ಲಿ ವ್ಯಕ್ತಿಗಳ ಗುಣದಲ್ಲಿ ಹಲವಾರು ವಿಶೇಷತೆಗಳು. ಆದ್ದರಿಂದಲೇ ಜಗತ್ತೇ ಒಂದು ವಿಸ್ಮಯ ಅಂತ ಕೆಲವರು ಹಾಡಿದರು. ಯಾಕೆಂದರೆ ಪ್ರಾಪಂಚಿಕನಾಗಿ ಹುಟ್ಟಿದ ವ್ಯಕ್ತಿಯ ಗುಣಾವಗುಣಗಳಲ್ಲಿ ಒಂದೇ ರೀತಿಯನ್ನು ತರ್ಕಿಸುವುದಕ್ಕೆ ಬರೋದಿಲ್ಲ. ಕೆಲವರು ತಮಗಾದಂತಹ ಅಲ್ಪ ಸ್ವಲ್ಪವಾದ ನೋವಿಗೂ ಅನಾಹುತಕಾರಿಯಾಗಿ ಕತ್ತಿಯನ್ನೆತ್ತುತ್ತಾರೆ, ಜಗಳಕ್ಕೆ ನಿಲ್ಲುತ್ತಾರೆ. ಕೆಲವರು ಎಷ್ಟೇ ಬೇರೆಯವರು ತಮ್ಮನ್ನು ಹೊಡೆಯುವುದಕ್ಕೆ ಬಂದರೂ ಸುಮ್ಮನೇ ಇರುತ್ತಾರೆ. ಅವರು ಯಾವತ್ತೂ ಕೂಡ ಮುನಿಸನ್ನು ಅಂದುಕೊಳ್ಳೋದಿಲ್ಲ. ಇನ್ನು ಕೆಲವರು ಪದೇ 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 ನೋವಾದಾಗ ಪ್ರತಿಭಟನನ್ನು ಶಿಕ್ಷಿಸಬೇಕು ಅಂತ ಮುಂದಾಗ್ತಾರೆ. ನಮ್ಮ ಪಾಂಡವರು ಯಾವ ವರ್ಗಕ್ಕೆ ಸೇರಿದ್ದಾರೆ ನಿರ್ಣಯ ಮಾಡೋದಕ್ಕೆ ಕಷ್ಟವಾಗಿ ಹೋಯಿತು. ಯಾಕೆಂದರೆ ಯುಧಿಷ್ಠಿರ ಯಾರಿಂದ ಎಷ್ಟೇ ತೊಂದರೆ ಆಗಲಿ ಅದನ್ನೆಲ್ಲ ಹೊಟ್ಟೆಗೆ ಹಾಕಿ, ಬೇಡಪ್ಪ, ನಮ್ಮವರು ಕೌರವರು ದೊಡ್ಡಪ್ಪನ ಮಕ್ಕಳು, ಅವರನ್ನು ನಾವು ಯಾವತ್ತೂ ಹಿಂಸಿಸುವುದಕ್ಕೆ ಮನ ಮಾಡೋದು ಬೇಡ ಅಂತ ಹೇಳುವ. ಹಾಗೆಂತ ಭೀಮಸೇನ ಸಾಮಾನ್ಯವಾದ ಅಲ್ಪ ಸ್ವಲ್ಪವಾದ ಅಪಮಾನಕ್ಕೂ ಉರಿದೆದ್ದು ಬೀಳುವವ. ಇವರಿಬ್ಬರು ತಮ್ಮಂದಿರಂತೂ ಪದೇ ಪದೇ ಆಗುವ ಕಷ್ಟವನ್ನು ಸಹಿಸಲಾರದೆ ಬೇರೆ ದಾರಿಯೇ ಇಲ್ಲ, ಹೀಗಾದರೂ ಮಾಡೋಣ ಅಂತ ಅನ್ನುವರು. ಈ ಪರಿಸ್ಥಿತಿ ಇದೀಗ ಇವತ್ತು ನಡೆದಂತಹ ಪರಸ್ಪರ ಮುಖಭೇಟಿಯಿಂದ ವಿಚಾರ ವಿನಿಮಯದಿಂದ ನಮಗೆ ಸ್ಪಷ್ಟವಾಯಿತು. ಧರ್ಮರಾಯ ಹೇಳಿದ ದಾಯಭಾಗದಲ್ಲಿ 5 ಗ್ರಾಮವನ್ನು ನನಗೆ ಕೊಡುವ ಹಾಗೆ ಹೇಳಬೇಕು, ಕುರುರಾಯನಲ್ಲಿ ಆ ಮೂಲಕ ಸಂಧಾನ ಮಾಡಿ ಬರಬೇಕು ಕೃಷ್ಣ ಅಂತ ಹೇಳಿದರೆ
ಭೀಮಸೇನ ಹಾ. ಯಾಕೋಪ್ಪ ಇವತ್ತು ಸೂರ್ಯ ಯಾವ ದಿಕ್ಕಿಂದ ಉದಯಿಸಿದ್ದಾನೋ ಗೊತ್ತಿಲ್ಲ. ಯಾಕೆ ಅಣ್ಣನವರಿಗೆ ನೀತಿಯಾದರೆ ನಿನ್ನ ಮನಕ್ಕೆ ಒಪ್ಪಿದರೆ ಹಾ. ಕೌರವ ಧಾರುಣಿಯನ್ನು ಕೊಟ್ಟನಾದರೆ ಹಾ. ನನಗೇನು ದುಗುಡ ಹಾ. ಅಂತ ಕೆಲವು ದರೆ 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 ಅಂತ ಅಂದ. ಹಾ. ನನಗೇನು ಅಂತ ಅರ್ಥವೇ ಆಗಲಿಲ್ಲ. ಹಾ. ಅರ್ಜುನಾದಿಗಳೆಲ್ಲ ಹಾ. ಅಣ್ಣನಿಗೆ ಸಮ್ಮತವಾದ್ದು ನಮಗೂ ಸಮ್ಮತ ಹಾ. ಎಂಬ ರೀತಿಯಲ್ಲಿ ಯುದ್ಧ ಬೇಡವೋ ಎಂಬ ರೀತಿಯ ಮಾತನ್ನಾಡಿದರು. ಹ್ಮ್. ಆದರೆ ಅವಳೊಬ್ಬಳೇ ದ್ರೌಪದಿ, ಹ್ಮ್. ಆಕೆ ಹೇಳಿದ ಮಾತು ಸತ್ಯ. ಹ್ಮ್. ಈ ಪ್ರಪಂಚದಲ್ಲದು ಒಂದು ವಿಶೇಷ. ಒಂದು ಮನೆಯಲ್ಲಿ ಹ್ಮ್. ಆ ಮನೆ ತುಂಬುವುದಕ್ಕೆ ಬಂದ ಹೆಣ್ಣು ಹ್ಮ್. ಮನೆ ಉಳಿಸುವಂತಹ ಯೋಚನೆ ಉಳ್ಳವಳು ಅಲ್ಲ ಅಂತ ಆದರೆ ಹಾ. ಗಂಡಸರೆಲ್ಲ ಬೇಕಾದ ಹಾಗೆ ತಿರುಗಾಡಿಯಾರು, ನಿಜ. ಬೇಕಾದ ಹಾಗೆ ಇದ್ದರು. ಹಾ. ಯಾಕೆ? ಅವರಿಗೆಲ್ಲ ಸಂಬಂಧವನ್ನು ಆಲೋಚಿಸಿಯೋ ಮಿತ್ರವರ್ಗವನ್ನು ಆಲೋಚಿಸಿಯೋ ಮನೆ ಗೊತ್ತೇ ಇರುವುದಿಲ್ಲ. ಮನೆಯೊಳಗೆ ಅನ್ನ ಉಂಟೋ ಇಲ್ಲೋ ಅಂತ ಗೊತ್ತಿರುವುದಿಲ್ಲ. ಬಂದವರನ್ನೆಲ್ಲ ಕೂಡಿಸಿ ಹೋಗುವ ಒಳಗೆ ಊಟಕ್ಕೆ ಅಂತಲೇ ಹೇಳೋದು. ಧರ್ಮರಾಯ ಆ ಜಾತಿಯವ, ಆ ಜಾಯಮಾನದವ. ಸುಮ್ಮನೆ ಅಲ್ಲ, ಕಾಡಿನಲ್ಲಿ ವನವಾಸದಲ್ಲಿ ಇದ್ದಾಗ ಹಾ. ದುರ್ವಾಸರು ಬಂದ ಕಥೆ ಎಲ್ರಿಗೂ ಗೊತ್ತಿರುವಂತಹದ್ದೇ ಅಲ್ವಾ? ನಿಜ. ಊಟ ಆಗಬೇಕು ಅಂತಂದ್ರೆ ಅಡ್ಡಿ ಇಲ್ಲ, ಸ್ನಾನ ಮಾಡಿ ಬನ್ನಿ ಅಂತ ಹೇಳುವ ಅವ. ಒಳಗೆ ಏನುಂಟು? ಅಕ್ಷಯ ಪಾತ್ರೆ ತೊಳೆದಿಟ್ಟಾಗಿದೆ, ಹಾ. ಮತ್ತೆ ಬಡಿಸುವುದೆಲ್ಲಿಂದ? ಹಾ. ಆಗ ಮನೆ ಯಜಮಾನಿಗೆ ಬಹಳ ದೊಡ್ಡ ಹೊಣೆಗಾರಿಕೆ ಬೀಳ್ತದೆ. ಸರಿ. ದ್ರೌಪದಿ ಅದೆಷ್ಟು ದೊಡ್ಡ ಕಷ್ಟದಲ್ಲಿ ಸಿಕ್ಕಿಕೊಂಡಳು. ಹಾ. ತನ್ನ ಗಂಡ ಮಾಡಿದಂತಹ ಆ ಋಷಿಗಳಿಗೆ ಹೇಳಿದಂತಹ ಹೇಳಿಕೆಯನ್ನು ಪೂರೈಸುವುದಕ್ಕೆ ಹಾ. ಹೆಂಡತಿಯಾದವಳೇ ಪೂರೈಸಬೇಕು ತಾನೇ. ಆದ್ರಿಂದಲೇ ಹೆಂಡತಿಯಾದವಳನ್ನು ಮನೆಯಲ್ಲಿ ಅನ್ನಪೂರ್ಣ ಅಂತ ಕರೆದರು. ಓ. ಬಂದವರಿಗೆ ಬೇಕಾದಷ್ಟು ಕೊಟ್ಟು ಆ ಮೂಲಕ ತಮ್ಮ ಪತಿಯ ಭಾಗಕ್ಕೆ ಒಳ್ಳೆಯ ಅನುಗ್ರಹವಾಗುವಂತೆ, ತನ್ನ ಕೌಟುಂಬಿಕ ಸ್ಥಿತಿ ಉತ್ತಮವಾಗುವಂತೆ ಆಶೀರ್ವಾದ ಪಡೆಯುವುದಕ್ಕೆ ಹೆಂಡತಿಯೇ ಮಾಡಬೇಕು. ಆ ಕಾರಣದಿಂದಲೇ ಯಸ್ಯ ನಾರ್ಯ ಪತಿರ್ ಶುಚಿರ್ದಕ್ಷ ಭರ್ತಾರಮನುಗಾಮಿನಿ ಸಾಧ್ವಿ ನಿಹತವೃತಿ. ಆಹಾ, ಅವಳೇ ಸಾ ರಮಾ ನಾ ರಮಾ ರಮಾ. ಹಾ. ಲಕ್ಷ್ಮಿ ಲಕ್ಷ್ಮಿಯೇ ಅಲ್ಲ ಮನೆಯಲ್ಲಿ. ಯಾರ ಹೆಂಡತಿಯು ಸದಾ ಶುಚಿಯಾಗಿರ್ತಾಳೆ, ಯಾರು ದಕ್ಷಳಾಗಿರ್ತಾಳೆ, ಯಾರು ಗಂಡನೇ ಅನುಗಾಮಿನಿ ಆಗಿರ್ತಾಳೆ, ಹ್ಮ್. ಅವಳೇ ನಿಜವಾದ ಲಕ್ಷ್ಮಿ. ಹ್ಮ್. ಅವಳೇ ನಿಜವಾದಂತಹ ಮನೆಯನ್ನು ಕಾಪಿಡುವಂತಹ ಲಕ್ಷ್ಮಿ. ಹೊರತು ಲಕ್ಷ್ಮಿ 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 ಅಂತ ಲಕ್ಷ್ಮೀ ಪೂಜೆಗೆ ಬಹಳಷ್ಟು ಒತ್ತು ಕೊಡೋದು ಬೇಡ ಅಂತ ಬಲ್ಲವರು ಹೇಳಿದರು. ಓ. ಯಾಕೆಂದರೆ ಅದು ಪೂಜೆ ಮಾಡಲಿಕ್ಕೆ ಮಾತ್ರ, ಹ್ಮ್. ಪೂಜಾನುಗ್ರಹ ಮತ್ತೆ ಅದು. ಆದರೆ ಮನೆಯಲ್ಲೇ ಒಬ್ಬಳು ಲಕ್ಷ್ಮಿ ಇಲ್ಲ ಅಂತ ಆದರೆ ಮನೆಯಲ್ಲಿರುವಂತಹ ಯಾವತ್ತೂ ವಸ್ತುಗಳು ಅದು ಸರಿಯಾದಂತಹ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕಿಲ್ಲ. ಹಾ. ದ್ರೌಪದಿ ಅಂಥವಳೆ. ನಿಜವಾಗಿ ಅವರು ಪಾಂಡವರ ಬಗ್ಗೆ ಕಾರ್ಯೇಶು ಮಂತ್ರಿಯೇ ಆದವಳು, ಓಹೋ. ಕರಣೇಶು ದಾಸಿಯಾದವಳು, ಹ್ಮ್. ಮುಕ್ತೇಶು ಮಾತೆಯಾದವಳು, ಸರಿ. ಧರ್ಮೇಶು ಧರ್ಮಿಯಾದವಳು. ಆಹಾ, ಸದ್ಧರ್ಮಯುಕ್ತ ಕುಲಮುದ್ಧರಂತಿ ಎಂಬ ಯಾವ ಶ್ಲೋಕವಾಕ್ಯವನ್ನು ಅಥವಾ ಮಂತ್ರವನ್ನು ಪುರೋಹಿತರು ಹೇಳ್ತಾರೋ ಹಾ. ಅದನ್ನು ಸಾಕಾರಪಡಿಸಿದಂತಹ ಒಬ್ಬ ಧೀಮಂತ ಮಹಿಳೆ. ಆದರೆ ಏನು ಮಾಡೋಣ? ಏನು? ಅವಳು ಹುಟ್ಟಿದಂತಹ ಮನೆತನ ಹಾ. ದೃಪದ ಮಹಾರಾಜನದು. ಹಾ. ಪಾಂಚಾಲ ನಗರ ಸಾಧಾರಣವಾದುದೇನೂ ಅಲ್ಲ. ಹಾ. ಅಖಂಡ ಭೂಮಂಡಲದಲ್ಲಿ ಪಾಂಚಾಲಕ್ಕೆ ಬಹುದೊಡ್ಡ ಸ್ಥಾನಮಾನವಿದೆ. ಸರಿ. ಒಂದು ಕಾಲಕ್ಕೆ ಹಸ್ತಿನಾವತಿಯಿಂದ ಸಿಡಿದು ಹೋದ ಭಾಗವೇ ಅದು. ಹಸ್ತಿನಾವತಿಗೆ ಸಡ್ಡು ಹೊಡೆದು ನಿಲ್ಲುವಂತಹ ಶಕ್ತಿ ಇದ್ದಂತಹ ಒಂದು ನೇತಾರನನ್ನು ಪಡೆದಂತಹ ಒಂದು ರಾಷ್ಟ್ರ. ಹಾ. ಆ ರಾಷ್ಟ್ರ ನಾಯಕನ ಏಕೈಕ ಮಗಳು. ಹಾ. ಮಾತ್ರವಲ್ಲ, ಹುಟ್ಟಿದ್ದೇ ಅಗ್ನಿಯಲ್ಲಿ, ಅಗ್ನಿ ಸಂಭವೇ ಅವಳು. ಹಾ. ಮಾತ್ರವಲ್ಲ, ಕೈ ಹಿಡಿದದ್ದು 5 ಮಂದಿ ಇಂದ್ರ ಸಮಾನರ ಗಂಡಂದಿರನ್ನು. ಹಾ. ಜೊತೆಗೆ ತನ್ನ ಹುಟ್ಟಿನ ಜೊತೆಯಲ್ಲಿ ಹುಟ್ಟಿನವ ಮತ್ತೊಬ್ಬ ದೃಷ್ಟದ್ಯುಮ್ನ, ಅವಳ ಸಹೋದರ ಅಗ್ನಿ ಸಂಭವೇ, ಅಗ್ನಿ ಸಂಭವ. ಹಾ. ಹಾಗಾದರೆ ಕ್ಷತ್ರಿಯರಾಗಿಯೋ ಅಲ್ಲ ಬ್ರಾಹ್ಮಣಾನುಗ್ರಹದಿಂದ ಅಗ್ನಿ ಸಂಭವವೇ ಆಗಿಯೋ ಬೇರೆ ಬೇರೆ ರೀತಿಯಲ್ಲಿ ಪ್ರಪಂಚಾದ್ಯಂತ ಬಹುದೊಡ್ಡದಾದ ಕೀರ್ತಿಯನ್ನು ಪಡೆಯಬೇಕಾದ ಆ ದ್ರೌಪದಿ ಮಾತ್ರ ಹಾ. ಪಾಂಡವರ ದೊಡ್ಡಪ್ಪನ ಮಕ್ಕಳಿಂದ ಪಡೆದ ಪರಾಭವ ಎಷ್ಟು, ಪರಿಭವ ಎಷ್ಟು. ಈ ಕಾಲಕ್ಕೂ ಧರ್ಮರಾಯನ ಸಹೋದರರು ನಮಗೇನು ದುಗುಡ ಹೇಳ್ತಾರಲ್ಲ ಮಾತನ್ನು. ಆಹಾ, ದೊರೆತನ ಸುಡಲಿನ್ನು ಬಡತನವೇ ಮಗಕ್ಕೂ ಅಂತ ಹೇಳ್ತಾನೆ ಧರ್ಮರಾಯ. ಸರಿ. ಕುರುರಾಯ ಸುಖಿ ಎಂದು ಕೇಳಿದ್ದಾರೆ ಸಾಕಂತೆ ಅವನಿಗೆ. ಅವ ಸುಖಿ ಅಂತ ಕೇಳುವಾಗ ತನ್ನ ಹೆಂಡತಿ ಏನಾಗ್ತಾಳೆ ಅದು ಗೊತ್ತಿಲ್ಲ. ಪ್ರಪಂಚದಲ್ಲಿ ಹುಟ್ಟಿದವರು ಇದನ್ನು ಆಲೋಚನೆ ಮಾಡಬೇಕು. ನಾಣ್ಯಕ್ಕೆ 2 ಮುಖವಿದ್ದ ಹಾಗೆ ವ್ಯಕ್ತಿಗೆ ಪ್ರತಿಯೊಬ್ಬನಿಗೂ ಕೂಡ ತನ್ನ ರಾಷ್ಟ್ರದ ಬಗ್ಗೆ ಬಹುದೊಡ್ಡದಾದಂತಹ ಮಾನ್ಯತೆ ಗೌರವ ಇರಬೇಕು.
ಹಾಗೆಯೇ ತನ್ನ ಕುಟುಂಬದ ಬಗ್ಗೆ ಇರಬೇಕು. ಯಾರು ಕುಟುಂಬವನ್ನು ಪೂರ್ಣ ಹೀಗಳೆದು ಅದು ಏನಾದರೂ ಆಗಲಿ ಅಂತ ಹೇಳಿಕೊಂಡು ಊರೂರು ಸುತ್ತುತ್ತಾನೆ, ಏನೇನಾದರೂ ಕಾರ್ಯಭಾರದಲ್ಲಿ ತೊಡಗುತ್ತಾನೆ, ತನ್ನ ಮನೆಯನ್ನೇ ಸರಿ ಇಟ್ಟುಕೊಳ್ಳೋದವ ರಾಷ್ಟ್ರವನ್ನು ಇಡ್ಲಿಕ್ಕುಂಟು. ನಾನು ಬಹಳ ದೊಡ್ಡ ರಾಷ್ಟ್ರಭಕ್ತ, ನಾನು ಬಹಳ ದೊಡ್ಡ ರಾಜಕಾರಣದಲ್ಲಿರುವವ, ನಾನು ಲೋಕಕ್ಕಾಗಿಯೇ ಇರುವುದು, ನಾನಿರುವುದೇ ನಿಮಗಾಗಿ ಅಂತ ಹೇಳ್ತಾನೆ ಪ್ರಪಂಚದ ಮುಂದೆ. ಇದೆಲ್ಲ ಸುಳ್ಳು. ಯಾಕೆ? ಅವನ ಮನೆಯವರಿಗೆ ಅವನು ಬೇಕಾದ ಹಾಗೆ ಇರುವುದಿಲ್ಲ, ಮತ್ತೆ ರಾಷ್ಟ್ರಕ್ಕೆ ಬೇಕಾದ ಹಾಗೆ ಇರುವುದು ಹೇಗೆ? ಆದ್ದರಿಂದ ನಾಣ್ಯದ ಎರಡು ಮುಖವಿದ್ದ ಹಾಗೆ ವ್ಯಕ್ತಿಗೂ ಎರಡು ಮುಖ ಇರಬೇಕು. ಆ ಎರಡು ಮುಖದಲ್ಲಿಯೂ ಅವನು ಸಮಾನವಾಗಿ ವರ್ತಿಸಬೇಕು. ಅದು ವರ್ತಿಸಲಿಲ್ಲ ಅಂತಾದರೆ ಅವನು ಪ್ರಾಪಂಚಿಕನಾಗಿ ಹುಟ್ಟಿದ್ದಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡ್ತಾನೆ ಅಂತ ಅರ್ಥ. ಇಲ್ಲಿ ದ್ರೌಪದಿಗೆ ಆದದ್ದು ತೊಂದರೆ ಇದೆ. ತನ್ನ ಪತಿಗಳ ಇವರು ಒಳ್ಳೆಯವರೇ, ಆಕೆ ಆಕ್ಷೇಪಿಸುವುದಿಲ್ಲ. ಒಂದು ಹಂತದಲ್ಲಿ ಕೌರವ ಹೇಳಿದ್ದನಂತೆ, ಜೂಜಾಡಿದ ಕೊನೆಗೆ ಧರ್ಮರಾಯ ಹೇಳಿಬಿಡ್ಲಿ, ಅವಳು ನಿರಪರಾಧಿ, ದಾಸ್ಯ ಇಲ್ಲ ಅಂತ ಹೇಳಿಬಿಡ್ಲಿ ಅಂತ ಧರ್ಮರಾಯ ಮಾತಾಡಲಿಲ್ಲ. ಮತ್ತೊಂದು ಹಂತದಲ್ಲಿ ಕೌರವ ಹೇಳಿದನಂತೆ, ಮಿಕ್ಕವರು ನೀವೆಲ್ಲ ಹೇಳಿ ಧರ್ಮರಾಯ ನಮ್ಮ ಸ್ವಾಮಿ ಅಲ್ಲ ಅಂತ, ಆಗ ನಿಮ್ಮನ್ನು ದಾಸ್ಯದಿಂದ ಬಿಡುತ್ತೇನೆ ಅಂತ. ಆಗ ದ್ರೌಪದಿ ಆಗಲಿ ಮಿಕ್ಕವರಾಗಲಿ ಹೇಳಿದ್ದೇನು, ಅವನು ನಮ್ಮ ಸ್ವಾಮಿ ಅಲ್ಲದೇ ಇರುತ್ತಿದ್ರೆ ನಿಮ್ಮ ಆಸೆ ಇರಲಿಲ್ಲ, ಇಷ್ಟರೊಳಗೆ ಮಣ್ಣು ಪಾಲಾಗಿ ಹೋಗ್ತಿದ್ರಿ ನೀವು ಅಂತ. ಅಂದ್ರೆ ಅವರು ಕೂಡ ಯಾವ ಕಾಲಕ್ಕೂ ಧರ್ಮರಾಯನಿಂದಾದ ಸಾಮಾನ್ಯ ಒಂದು ವಿಚಾರಕ್ಕೆ, ಧರ್ಮರಾಯನಿಂದ ಆಯ್ತು ಎಂಬ ತೊಂದರೆಗೆ ಧರ್ಮರಾಯನನ್ನು ನಿಂದಿಸುವುದಕ್ಕೆ ಪಾಂಡವರು ಸಿದ್ಧರಿಲ್ಲ, ದ್ರೌಪದಿಯೂ ಸಿದ್ಧಳಾಗಿಲ್ಲ. ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಗಂಡನ ಮುಂದೆ ಹೇಗಿರಬೇಕು ಎಂಬುದನ್ನು ಸರಿಯಾಗಿ ತಿಳಿದಂತಹ ದ್ರೌಪದಿ ಯಾವ ಕಾಲಕ್ಕೂ ಅವನನ್ನು ಹೀನೈಸಲಿಲ್ಲ. ಹಾಗೆಂತ ಅವನಿಗೆ ಮಾಡಬೇಕಾದಂತಹ ಆಗಾಗ ಎಚ್ಚರಿಕೆಯನ್ನು ಅವಳು ಮಾಡಿಕೊಂಡು ಬಂದವಳೆ, ಮಾಡಲೇಬೇಕಾಗಿ ಬಂದಿತ್ತು, ಅವಳು ಮಾಡಿದ್ದಾಳೆ. ವನಾಂತರಾಳದಲ್ಲಿ ಬೇಕಾದಷ್ಟು ಹೇಳಿದ್ದಾಳೆ. ಆದರೆ ಧರ್ಮರಾಯ ಮತ್ತು ತನ್ನಲ್ಲಿರುವಂತಹ ಸಾತ್ವಿಕ ಗುಣವನ್ನು ಬಿಟ್ಟುಕೊಡ್ಲೇ ಇಲ್ಲ. ಈಗಂತೂ ಭೀಮ ದ್ರೌಪದಿ ಅವರು ಉರಿದೆದ್ರು. ಇದಾಗಲಿಕ್ಕಿಲ್ಲ. ಹೀಗೆ ಆದರೆ ಇನ್ನೊಮ್ಮೆ ಸಂಧಾನ ಮಾಡಿ ಕೌರವನನ್ನು ಓಲೈಸಿ ಅವನಿಂದ ಏನಾದರೂ ಬೇಡಿ ತರುವಂತಹ ಕೆಲಸ ನಮಗೆ ಬೇಡ ಅಂತ ಅವರು ನಿರ್ಧಾರಕ್ಕೆ ಬಂದಾಗ ಭೀಮಸೇನ ಒಮ್ಮೆ ಉರಿದೆದ್ದು, ಹೋಗಲಿ ಧರ್ಮರಾಯ ಕುರುಪತಿಯನ್ನು ಪೊಗಳುತ್ತಲಿ, ತೆರಳಲಿ ವಿಪಿನ ಕಿಂದಿನಲ್ಲಿ ಅಂತಂದ. ಆಗ ಧರ್ಮರಾಯ ಒಂದು ಮಾತು ಹೇಳಿದ, ಸರಿ, ನನಗಂತೂ ಈ ನಾಡು ವಾಸ ಬೇಡ, ತನ್ನ ಬಂಧುಗಳನ್ನು ಕೊಂದು ಬರುವ ರಾಜ್ಯ ಬೇಡ ಅಂತ ಅನ್ನಿಸ್ತದೆ ಕೃಷ್ಣ. ಆದರೆ ಎಷ್ಟಕ್ಕೂ ಕೌರವ ಕೇಳೋದಿಲ್ಲ ಅಂತ ಆದರೆ ಯುದ್ಧ ನಿಶ್ಚಯ ಮಾಡಿ ಬಾ, ಮಿಕ್ಕದ್ದೆಲ್ಲ ನನ್ನ ತಮ್ಮಂದಿರಿಗೆ ಸೇರಿದ್ದು, ಅವರಲ್ಲಿ ಕೇಳಿಕೋ ಅಂತ. ಈಗ ಎಲ್ಲರೂ ಒಪ್ಪಿದ್ರು ಅದೇ ಮಾತನ್ನು. ನೀನು ಹೋಗುವುದು ಹೋಗು, ಅಲ್ಲಿ ಸಂಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡು, ಆಗಲಿಲ್ಲ ಅಂತಾದರೆ ಯುದ್ಧ ನಿಶ್ಚಯ ಮಾಡು. ಆದರೆ ದ್ರೌಪದಿಗೆ ಪೂರ್ಣ ವಿಶ್ವಾಸ ಇಲ್ಲ. ಎಲ್ಲಾದರೂ ಸಂಧಾನ ಆಗಿಬಿಟ್ರೆ, ಅದಕ್ಕೆ ನನ್ನ ಕಾಲಿಗೆ ಬಿದ್ದದ್ದವಳು. ಅಣ್ಣ, ಕಾಣಿಸ್ತಾ ಇದೆಯಲ್ಲ, ನನ್ನ ಬಿಟ್ಟ ಜುಟ್ಟು ಇನ್ನೂ ಕಟ್ಟಲ್ಪಡಲಿಲ್ಲ. ನನ್ನ ಪತಿಗಳು ಕಟ್ಟುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಈ ಜುಟ್ಟು ಕಟ್ಟಲ್ಪಡಬೇಕಾದ್ರೆ ದುಶ್ಯಾಸನನ ಕರುಳನ್ನು ಸೆಳೆಯಬೇಕು, ಅವನ ರಕ್ತವನ್ನು ಸಿಂಪಡಿಸಬೇಕು. ಈ ರೀತಿಯಾದಂತಹ ಪ್ರತಿಜ್ಞೆ ಮಾಡಿದವರು ನನ್ನ ಪತಿಗಳು. ನನ್ನ ಪತಿಗಳ ಪ್ರತಿಜ್ಞೆಯನ್ನು ಬಿಟ್ಟು ಕೊಟ್ಟರೆ ಇದರ ಪರಿಣಾಮವೇನಾಗ್ತದೆ? ಕ್ಷತ್ರಿಯನೊಬ್ಬ ಮಾಡಿದ ಪ್ರತಿಜ್ಞೆಯನ್ನು ಧಿಕ್ಕರಿಸಿ ಸುಮ್ಮನೆ ಇದ್ರೆ, ಉಪೇಕ್ಷಿಸಿದರೆ ಮಹಾಪಾತಕ ಬರುವುದು ನನ್ನ ಗಂಡಂದಿರಿಗೆ. ನನ್ನ ಗಂಡಂದಿರಿಗೆ ಬರುವ ಪಾತಕವನ್ನು ನಾನು ಸಹಿಸಬಹುದೇ? ಮಾತ್ರವಲ್ಲ, ನಿನ್ನ ತಂಗಿ ಅಗ್ನಿಸಂಭವೆಯಾದ ನಾನು ಹೀಗೇ ಇರಬೇಕೇ ಜೀವಮಾನ ಪರ್ಯಂತ ಅಂತ ಕಣ್ಣೀರು ಹಾಕಿದಳು. ಅನಿವಾರ್ಯವಾಯಿತು. ಕಷ್ಟದಲ್ಲಿರುವವರನ್ನು ಸಂತೈಸಬೇಕಾದ್ದು ಅತಿ ಪ್ರಾಮುಖ್ಯ. ನಾನು ನನ್ನ ಜೀವಮಾನದುದ್ದಕ್ಕೂ ಕಷ್ಟದಲ್ಲಿದ್ದವರಿಗೆ ಕಣ್ಣೀರಿಟ್ಟವನೇ. ಪ್ರತಿಜ್ಞೆ ಎಲ್ಲೆಲ್ಲಿ ಏನೇನು ಆಗಬೇಕಿತ್ತು ಅದನ್ನು ಪ್ರತಿಜ್ಞಾಬದ್ಧವಾಗಿ ನಾನು ಪೂರೈಸಿದವನೇ ಹೌದು. ಸರಿ. ಈ ಕಾರಣಕ್ಕಾಗಿ ನಾನು ಅಷ್ಟು ಮಂದಿಯನ್ನು ಮದುವೆಯಾದದ್ದು ಅಷ್ಟಕ್ಕಾಗಿ. ಅವರೆಲ್ಲರೂ ನನ್ನನ್ನೇ ಬಯಸ್ತಾ ಇದ್ದವರು, ನರಕಾಸುರನ ಸೆರೆಮನೆಯಲ್ಲಿದ್ದವರು. ಅದಲ್ಲವಾದರೆ ನನಗೇನು ಅವಶ್ಯಕತೆ ಇತ್ತು? ಅವರೆಲ್ಲರೂ ನನ್ನನ್ನೇ ಪತಿ ಅಂತ ನಂಬಿದವರು. ಅವರ ಉದ್ದೇಶವನ್ನು ಪೂರೈಸುವುದಕ್ಕಾಗಿಯೇ ನಾನು ಮದುವೆಯಾದದ್ದು. ಈ ದೃಷ್ಟಿಯಿಂದ ಇವತ್ತು ನನ್ನ ತಂಗಿಯಾಗುವವಳು, ನನ್ನ ಭಾವಮೈದುನರ ಹೆಂಡತಿ ಈ ರೀತಿ ಕಷ್ಟಪಡ್ತಾಳೆ ಅಂತ ಆದರೆ
ಅವಳನ್ನು ಆಶ್ವಾಸನೆ ತುಂಬಿ ಸಂತೈಸಬೇಕು ಅಂತ ಸಾಕಷ್ಟು ಮಾತನ್ನು ಹಾಡಿದೆ. ತಂಗಿ ಹೆದರಬೇಡ, ವಸುದೇವ ದೇವಕಿಯರಾಣ ಹೇಳ್ತೇನೆ, ಕೌರವಾನುಜರನ್ನು ನಾಶ ಮಾಡಿ ಯಾವ ಪ್ರತಿಜ್ಞೆ ಸಭಾಮಧ್ಯದಲ್ಲಿ ಮಾಡಲ್ಪಟ್ಟಿತ್ತೋ ಅದನ್ನು ಪೂರೈಸುವಂತೆ ಮಾಡ್ತೇನೆ ಅಂತ ಆಶ್ವಾಸನೆ ಕೊಟ್ಟಿದ್ದೇನೆ. ಸರಿಯಾದಂತಹ ಒಂದು ಮುಹೂರ್ತದಲ್ಲಿ ಕೌರವನಲ್ಲಿ ಸಂಧಾನಕ್ಕೆ ಹೋಗುವುದು ಅಂತ ನಿಶ್ಚಯವಾಗಿದೆ. ಈಗ ಪ್ರಾತಃ ಕಾಲವಾಗಿದೆ, ಇದು ಕಾರ್ತಿಕ ಮಾಸ, ಹೇಮಂತ ಋತು ಪ್ರಾರಂಭವಾಗಿದೆ. ಈ ದಿನ ಒಳ್ಳೆಯ ಮುಹೂರ್ತ ಮೊದಲೇ ನಿಶ್ಚಯಿಸಲ್ಪಟ್ಟಿತ್ತು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಇವತ್ತು ರೇವತಿ ನಕ್ಷತ್ರ, ನನಗಿದು ಸಾಧಕ ತಾರೆಯಾಗ್ತದೆ. ಮಾತ್ರವಲ್ಲ, ಈಗಲೇ ನಾನು ಹೊರಡುವುದಾದರೆ ಇದು ಮೈತ್ರ ಮುಹೂರ್ತ. ಒಂದು ದಿನದಲ್ಲಿ ಹಗಲು 15 ಮುಹೂರ್ತಗಳಿರ್ತವೆ, 2 ಗಳಿಗೆ. ಆ 15 ಮುಹೂರ್ತಗಳಲ್ಲಿ ಒಂದು ಮುಹೂರ್ತ ಇದು ಮೈತ್ರ. ಅದು ನನಗೆ ಅನುಕೂಲವಾಗಿಯೇ ಇದೆ. ಹೋಗುವ ನನ್ನ ಕೆಲಸ ನನ್ನ ಮನದಿಚ್ಛೆಗೆ ಸರಿಯಾಗುವಂತೆ ಈ ಮುಹೂರ್ತದಲ್ಲೇ ನಾನು ಪ್ರಯಾಣವನ್ನು ಬೆಳೆಸುವುದು ಒಳ್ಳೆಯದು ಅಂತ ಅನ್ನಿಸುವುದಕ್ಕೆ ಮತ್ತೊಂದು ಪುರಾವೆಯು ದೊರಕುತ್ತಾ ಇದೆ. ಆಕಾಶದಲ್ಲಿ ದೇವತೆಗಳು ನೆರೆದು ಅಲ್ಲಿಂದ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಉಗೇ ಉಗೇ, ಕೃಷ್ಣನ ಪ್ರಯಾಣ ಇದು ಸುಗಮವಾಗಲಿ, ಜಯಪ್ರದವಾಗಲಿ ಅಂತ ಅನ್ನುತ್ತಾ ಇದ್ದಾರೆ. ಸತ್ಯ. ಯಾಕೆಂದ್ರೆ ನಾನು ಕೌರವರು ಪಾಂಡವರು ಎಂಬ ಭರತ ವಂಶೀಯರ ಯಾವುದೋ ಒಂದು ಭಾರತ ಅಥವಾ ಮುಂದಾಗಬಹುದಾದ ಭಾರತ ಹವವೂ ಇರಬಹುದು, ಸಂಧಾನವೂ ಇರಬಹುದು. ಅದರ ನಿರ್ಣಯಕ್ಕಾಗಿ ನಾನು ಹೋಗ್ತಾ ಇರುವುದರಿಂದ ಈ ಭಾರತ ಹವವಾಗಲಿ ಸಂಧಾನವಾಗಲಿ ಅದರ ಪೂರ್ವಭಾವಿಯಾದ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ನಾನು ನಡೆಸುವಾಗ ಇದೊಂದು ಒಳ್ಳೆಯ ಉದ್ಯೋಗ. ಆದ್ದರಿಂದ ಭಾರತದ ಒಂದು ಉದ್ಯೋಗ, ಅತಿ ಉತ್ಕೃಷ್ಟವಾದಂತಹ ಉದ್ಯೋಗ ಇವತ್ತು ಕೃಷ್ಣನಿಂದ ಆಗ್ತದೆ ಅಂತ ಅಂದಾಗ ಎಷ್ಟೋ ಮಂದಿ ನೆರೆದರು, ಬಂದರು, ಜೊತೆಯಾಗಿ ನನಗೆ ಬೇಕಾದಂತಹ ಶುಭವಾದಂತಹ ಹಾರೈಕೆಗಳನ್ನು ಮಾಡಿದರು. ಹಿರಿಯರೆಲ್ಲ ಉತ್ತಮೋತ್ತಮವಾದ ಅನುಗ್ರಹವನ್ನು ಮಾಡಿದರು. ಋಷಿ ಮುನಿಗಳೆಲ್ಲ ನನ್ನ ಆಶೀರ್ವದಿಸಿದರು. ಆದರೆ ಹೋಗುವುದು ಕೌರವನಲ್ಲಿಗೆ, ಅವ ದುರ್ಜನ. ಇದನ್ನು ತಿಳಿದಂತಹ ನಮ್ಮ ಸಾತ್ಯಕಿ ನಮ್ಮ ರಥದಲ್ಲಿ ಬೇಕಾದಂತಹ ಆಯುಧಗಳನ್ನೆಲ್ಲ ಸಿದ್ಧಪಡಿಸುವುದಕ್ಕೆ ಮುಂದಾದ. ಆದ್ದರಿಂದಲೇ ನಮ್ಮಲ್ಲಿರುವ ಚಕ್ರಾಯುಧಗಳು, ನಮ್ಮಲ್ಲಿರುವಂತಹ ಇತರ ಎಲ್ಲ ಆಯುಧಗಳು ಯಾವುದೆಲ್ಲ ಬೇಕೋ ತಾತ್ಕಾಲಿಕವಾಗಿ ಬೇಕಾದನ್ನೆಲ್ಲ ಸಂಗ್ರಹಿಸಿಕೊಂಡಿದ್ದಾನೆ. ನಮ್ಮ ರಥ ಸಿದ್ಧವಾಗಿ ದಾರುಕ ತಂದಿಟ್ಟಿದ್ದಾನೆ. 3 ಲೋಕಗಳಲ್ಲಿಯೂ ಕೂಡ ಅದ್ವಿತೀಯ 5 ಮಂದಿ ಸಾರಥಿಗಳಲ್ಲಿ ಒಬ್ಬನಾದಂತಹ ದಾರುಕ ನನ್ನದೇ ಆದಂತಹ ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಕಗಳೆಂಬ ಕುದುರೆಗಳನ್ನು ಕಟ್ಟಿದ ರಥವನ್ನು ಸಿದ್ಧಪಡಿಸಿದ್ದಾನೆ. ವ್ಯಾಘ್ರ ಚರ್ಮದಿಂದ ಆಚ್ಛಾದಿತವಾದ ನನ್ನ ಕುದುರೆಗಳು, ಸುವರ್ಣಮಯವಾದಂತಹ ಆಭರಣಗಳನ್ನು ಕಂಗೊಳಿಸ್ತಾ ಇರುವವುಗಳು, ಹಾಗೆಯೇ ನನ್ನ ರಥದ ಮೇಲಿರುವಂತಹ ಗರುಡನ ಸಂಕೇತ, ಧ್ವಜ ಇವೆಲ್ಲವೂ ಸಿದ್ಧವಾಗಿದೆ. ನನ್ನದೇ ರಥ ಕೃಷ್ಣ ಯಾಕೆ ತಕ್ಕೊಂಡು ಹೊರಟ ಎಂಬುದು ಕೂಡ ಒಂದು ಅತ್ಯವಶ್ಯವಾದ ವಿಷಯ. ಯಾಕೆ ಪಾಂಡವರ ರಥಗಳೆಲ್ಲ ಇನ್ನೂ ಪಾಂಡವರ ಹತ್ತಿರಕ್ಕೆ ಬರುವುದಕ್ಕೆ ಸ್ವಲ್ಪ ಅವಕಾಶ ಬೇಕು. ಅವು ಈಗ ಎಲ್ಲ ಪಾಂಚಾಲ ಭೂಪಾಲನಲ್ಲಿವೆ. ಜೂಜಾಟದ ಅನಂತರ ಅವರಿಗೆ ಸಿಕ್ಕಿ ಜೂಜಾಟ ಮುಗೀತು ಎಂಬಲ್ಲಿಗೆ ಒಮ್ಮೆಲ್ಲ ಕೊಡಲ್ಪಟ್ಟಿತಲ್ಲ, ಆಗ ಯಾವ ಆಯುಧಗಳು ಏನೆಲ್ಲ ಪಾಂಡವರದು ಕೆಲವೆಲ್ಲ ಬಂತು, ಅದನ್ನೆಲ್ಲ ಅವರು ತಾತ್ಕಾಲಿಕ ಬೇಡ ಅಂತಂದದ್ದನ್ನೆಲ್ಲ ಅಲ್ಲಿ ಕಳಿಸಿದ್ದಾರೆ. ಯುದ್ಧ ಆಗ್ತದೆ ಎಂಬುದು ನಿರ್ಧಾರ ಆದರೆಲ್ಲ ಬರ್ತವೆ. ಮತ್ತೆ ಕೆಲವು ನಮ್ಮ ಅರ್ಜುನನದೆಲ್ಲ ಸಂಕಲ್ಪ ಮಾತ್ರದಿಂದ ಬರುವಂತಹದ್ದು. ಆದ್ರಿಂದ ನನ್ನ ರಥವನ್ನೇ ನಾನು ಬಳಸಿಕೊಳ್ತಾ ಇದ್ದೇನೆ. ಇದರ ಜೊತೆಗೆ ನಾನು ಪಾಂಡವರ ರಾಯಭಾರಿಯೂ ಹೌದು, ಹಾಗೇ ನಾನು ನನ್ನ ಸ್ವತಂತ್ರ ವೃತ್ತಿಯಿಂದ ಹೋಗುವುದು ಹೌದು. ಕೇವಲ ಪಾಂಡವರು ಹೇಳಿದ್ದನ್ನು ಹಾಗೆಯೇ ಅಲ್ಲಿ ಗಿಳಿಪಾಠ ಮಾಡೋದಲ್ಲ, ಹಾಗೆಯೇ ಅದಕ್ಕೆ ಉತ್ತರ ತರುವುದೂ ಅಲ್ಲ. ನಾನು ನನ್ನದೇ ಆದಂತಹ ಸ್ವಾಯತ್ತೆಯಿಂದ ಹೀಗಾಗಬಹುದು, ಆಗಬೇಕು ಅಂತ ಕೌರವನಿಗೆ ನಿರ್ದೇಶನ ಕೊಡುವುದಕ್ಕೂ ನಾನು ಸಿದ್ಧನಾಗಿಯೇ ಹೋಗ್ತಾ ಇರುವುದು. ಆದ್ದರಿಂದ ನನ್ನ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಪಾಂಡವರ ರಾಯಭಾರಿಯಾಗಿ ಆ ಕಡೆಗೆ ಪ್ರಯಾಣ ಬೆಳೆಸ್ತೇನೆ. ಇದು ಶುಭ ಕಾಲ. ಆದ್ದರಿಂದ ರಥವನ್ನು ಏರುವುದಕ್ಕೆ ಸಿದ್ಧತೆ ಮಾಡ್ತಾ ದೇವತೆಗಳನ್ನೆಲ್ಲ ಮನಸ್ಸ ಸ್ಮರಿಸಿಕೊಂಡು ಋಷಿ ಮುನಿಗಳಿಗೆಲ್ಲ ನಮಸ್ಕರಿಸಿ ಏರ್ತೇನೆ ರಥವನ್ನು. ಮುರಗರಂ ಬರುವನ ರೋಗಣಗೆ ತಮ್ಮ ಮಂದಿರಕ್ಕೆಂದು, ಮುರಗರಂ ಬರುವ ಆರೋಗಣೆಗೆ ತಮ್ಮ ಮಂದಿರಕ್ಕೆಂದು
ಗುರು ಭೀಷ್ಮವರ ಕೃಪಾದಿಗಳು ತರತರ ಸುವಸ್ತುವಂ ಕೂಡಿಕೊಂಡಿರಲು ಕೌರವಂ ಬರುವಗಚ್ಚುತಯನು ತಲಿ ವರ ದಿವ್ಯ ರಸ ಭರಿತದಡಿಗೆಯಂ ಮಾಡಿಸ ಕುರುರಾಯನ ಉಳಿದು ಎಲ್ಲರಾಲಯ ಪೊಕ್ಕು ಸತ್ವರ್ಣದಿಂ ಕುಶಲವಂ ಬೆಸಗೊಂಡು ಅನಿಮಿಷರು ಜಯ ಜಯ ಎನಲೋ ದೇವತೆಗಳ ಹರಕೆ ಹೊನ್ನಾಯಿತೋ ಎಂಬಂತೆ ನಮ್ಮ ರಥ ಬಹಳ ಬೇಗನೆ ಹಸ್ತಿನಾವತಿಯ ಕಡೆಗೆ ಧಾವಿಸಿತು. ಬರುತ್ತಾ ದಾರಿಯಲ್ಲಿ ವೃಕಸ್ಥಳದಲ್ಲಿ ಒಂದು ಸ್ವಲ್ಪ ಹೊತ್ತು ತಂಗಿದ್ದೆವು. ಅಲ್ಲಿಂದ ಮುಂದೆ ನಮ್ಮ ರಥ ವೇಗವಾಗಿ ಬಂದದ್ದೇ ಈ ಹಸ್ತಿನಾವತಿಯ ಶೃಂಗಾರವಾದ ತೋಟದೆಡೆಗೆ. ಸರಿ. ಆದರೆ ಬರುತ್ತಾ ದಾರಿಯಲ್ಲಿ ಒಂದು ಅತ್ಯುತ್ಕೃಷ್ಟವಾದಂತಹ ಅನುಗ್ರಹ ನನಗಾದದ್ದು ಋಷಿಗಳು. ಎಷ್ಟು ಮಂದಿ ಋಷಿಗಳು ಬಂದು ನನ್ನನ್ನು ಭೇಟಿಯಾದರು. ನಾನು ಹೋಗುತ್ತಾ ಇರುವ ಕಾರ್ಯ ಇದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಡಬೇಕಾದ್ದು. ಆದ್ದರಿಂದ ಈ ಇತಿಹಾಸ ಪ್ರಸಿದ್ಧವಾಗುವಂತಹ ವಿಚಾರವನ್ನು ಕಣ್ಣಾರೆ ಕಾಣಬೇಕು. ಅಲ್ಲಿ ಕೌರವನಿಗೂ ಕೃಷ್ಣನಿಗೂ ಆಗುವ ಸಂಭಾಷಣೆಯನ್ನು ಕಿವಿಯಾರೆ ಕೇಳಬೇಕು. ಆ ಮೂಲಕವಾಗಿ ಜಗತ್ತಿನಲ್ಲಿ ನಡೆದ ಒಂದು ಅದ್ವಿತೀಯ ಸಂಭಾಷಣೆ ಅದನ್ನು ಕೇಳಿ ನಾವು ಸಂತೋಷ ಪಡಬೇಕು ಅಂತ ಋಷಿಗಳು ಹೊರಟ್ರಲ್ಲ. ಋಷಿಗಳ ಮುಂದೆ ನಾವೆಲ್ಲ ಏನು? ನಿಜವಾಗಿಯೂ ಸಾಮಾನ್ಯ ಪ್ರಾಪಂಚಿಕರು. ಋಷಿಗಳ ಮುಂದೆ ಏನೂ ಅಲ್ಲ. ಆದರೆ ಋಷಿಗಳೇ ನಮಗೆ ಮನ್ನಣೆ ಕೊಟ್ಟರು ಅಂತಂದರೆ ನಮ್ಮ ಕುರಿತಾಗಿ, ನಮ್ಮ ಮಾತುಕತೆಯ ಕುರಿತಾಗಿ ಅದೆಷ್ಟು ಮಂದಿ ವಿದ್ವಜ್ಜನರು ನಮ್ಮನ್ನು ಮನ್ನಿಸ್ತಾರೆ ಎಂಬುದು ಅದರಿಂದ ಗೊತ್ತಾಗ್ತದೆ. ಸರಿ. ನಾರದರು, ಕಣ್ವರು, ಕಾಶ್ಯಪರು, ವಸಿಷ್ಠರು, ಹಾಗೆ ಇನ್ನಿತರ ಎಷ್ಟೋ ಮಂದಿ, ಕ್ರಥ, ಬಲ ಮೊದಲಾದವರೆಲ್ಲ ನಾವು ಈವರೆಗೆ ಹೆಸರು ಕೇಳಿದ್ದೇ ಉಂಟೋ ಇಲ್ವೋ ಅಂಥ ಋಷಿಗಳೆಲ್ಲ ಸಾಲು ಸಾಲಾಗಿ ಬಂದು, ಕೃಷ್ಣ ನಾವು ಬರ್ತೇವೆ. ಹಸ್ತಿನಾವತಿಯ ರಾಜಚಾವಡಿಯಲ್ಲಿ ನಡೆಯುವಂತಹ ಆ ಒಂದು ಸಂಭಾಷಣೆಯನ್ನು ನಾವು ಕೇಳ್ತೇವೆ, ನಮಗದನ್ನು ನೋಡಬೇಕು ಎಂಬ ಆಸೆ ಇದೆ ಅಂತ ಅಂದರು. ಸರ್ವವನ್ನೂ ಬಿಟ್ಟಂತಹ ಆ ಋಷಿಗಳು ಕೇಳಬೇಕೆಂಬ ಆಸೆ ಇದೆ ಅಂತ ಹೇಳಿದರೆ ಅದೆಷ್ಟೊಂದು ಪರಮೋಜ್ವಲವಾದಂತಹ ವಿಚಾರ ಇದು. ನಮಗೆ ಗೊತ್ತಾಗುವುದಿಲ್ಲ, ಅವರಿಗೆ ಗೊತ್ತಾಗ್ತದೆ. ನಾವು ಗ್ರಹಿಸ್ತೇವೆ ಯಾವಾಗಲೂ ಮಾತನಾಡುವ ಹಾಗೆ ಇದು ಅಂತ. ಆದರೆ ಒಮ್ಮೊಮ್ಮೆ ಆಗಾಗ ಕೇಳುವವರಿಗೆ ಇದೆಷ್ಟು ಉಜ್ವಲವಾಗಿ ಕಾಣ್ತದೆ, ಎಷ್ಟು ವಿಶೇಷವಾಗಿ ಕಾಣ್ತದೆ. ಈ ಋಷಿಗಳ ಮಾತಿಂದ ಅರ್ಥ ಆಯಿತು ನನಗೆ. ಅವರನ್ನು ಒಳಗೊಂಡಿದ್ದೇನೆ. ಸರಿ. ಹಸ್ತಿನಾವತಿಯ ಹೊರಭಾಷೆಯಲ್ಲಿರುವಂತಹ ಈ ಸುಂದರವಾದ ಉಪವನ, ಓಹೋ, ಜಗತ್ ಪ್ರಸಿದ್ಧವೇ. ಇರಲಿಕ್ಕೆ ನಮ್ಮಲ್ಲಿಯೂ ಕೂಡ ನಂದನ, ವೈಭ್ರಾಜವೇ ಮೊದಲಾದಂತಹ ಉಪವನಗಳು ಬಹಳ ಸುಂದರವಾಗಿವೆ. ನಮ್ಮ ದ್ವಾರಾವತಿಯಲ್ಲೇ ಅದು ದೇವೇಂದ್ರನ ಸಹಕಾರದಿಂದಲೇ ರಚಿಸಲ್ಪಟ್ಟದ್ದು. ಆದರೆ ಅದಕ್ಕೆ ಸರಿಸಮವ ಎಂಬಂತೆ ಇರುವ ಈ ಉಪವನ ಶ್ಲಾಘನೀಯವೇ. ಸರಿ, ಇಷ್ಟಕ್ಕೆ ಸಾಲದು. ಆಲೋಚಿಸ್ತಾ ಎಲ್ಲಿಗೆ ಹೋಗೋಣ, ಪ್ರಥಮ ಎಲ್ಲಿ ನಾವು ಭೇಟಿಯಾಗೋಣ, ಯಾರನ್ನು ಭೇಟಿಯಾಗೋಣ ಅಂತ ಯೋಚಿಸಿದರೆ ಯಾರನ್ನಾಗಬೇಕು? ಹಸ್ತಿನಾವತಿಯಲ್ಲಿ ಎಲ್ಲರೂ ನಮ್ಮ ಬಗ್ಗೆ ಸಿದ್ಧತೆ ಮಾಡಿದ್ದಾರೆ. ಎಲ್ಲರೂ ಕೃಷ್ಣ ಬರ್ತಾನೆ ಎಂಬ ಅತ್ಯಾತುರದಲ್ಲಿ ಇಲ್ಲಿ ಎಷ್ಟೋ ಮಂದಿ ಹೆಂಗಳೆಯರು ಅಡುಗೆ ಮಾಡೋದನ್ನು ಅರ್ಧದಲ್ಲೇ ಬಿಟ್ಟು ಬೀದಿಯನ್ನು ನೋಡೋದಕ್ಕೆ ಬಂದಿದ್ದಾರೆ. ಎಷ್ಟೋ ಮಂದಿ ವೃದ್ಧೆಯರು, ಪಾಪ ಬಾಲಕೃಷ್ಣ ಬರ್ತಾನೆ, ನಂದಗೋಕುಲದಲ್ಲಿ ಏನೆಲ್ಲ ಮಾಡಿದವ, ಎಷ್ಟೋ ಮಂದಿ ವೃದ್ಧೆಯರು ಅವನು ಮಗುವಾಗಿ ಮೊಮ್ಮಗನಾಗಿ ಕಂಡಿದ್ದಾರೆ. ಅವನನ್ನು ನಾವು ನೋಡಬೇಕು ಅಂತ ಮುದುಕಿಯರು ಬಂದು ಮತ್ತೆ ಮತ್ತೆ ಬೀದಿಯಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದಾರಂತೆ. ಎಷ್ಟೋ ಮಂದಿ ಕೃಷ್ಣ ಬಂದ ಎಂಬ ಮಾತನ್ನು ಕೇಳಿದಾಕ್ಷಣ ಹಟ್ಟಿಯಲ್ಲಿ ಕರುವನ್ನು ಬಿಟ್ಟವರು ಕರು ಅಲ್ಲಿದ್ದಾಗೆ ತಂಬಿಗೆ ಹಿಡ್ಕೊಂಡು ಮಾರ್ಗಕ್ಕೆ ಬಂದಿದ್ದಾರೆ. ಕೃಷ್ಣ ಬಂದಿದ್ದಾನೆ, ನೋಡಬೇಕು. ಇಷ್ಟೂ ಆತುರದಿಂದ ನೋಡುವ ಜನರು ಈ ಸಾಮ್ರಾಜ್ಯದಲ್ಲಿ ಇರುವಾಗ ಇವನೊಬ್ಬ ಕೆಟ್ಟವನಾಗಿ ಹಾಳು ಮಾಡಿ ಹಾಕಿದನಲ್ಲ. ಇವರಿಗೆಲ್ಲ ಸದ್ಬುದ್ಧಿ, ಸನ್ಮಾರ್ಗ, ಸತ್ಶೀಲ, ಸಚ್ಚಾರಿತ್ರ್ಯವನ್ನು ನೋಡಬೇಕು ಎಂಬ ಇಚ್ಛೆ ಅದು ಎಷ್ಟಿದೆ ಮನಸ್ಸಿನಲ್ಲಿ. ಆದರೆ ಕೌರವನೊಬ್ಬನಿಗಿಲ್ಲ, ಇರಲಿಕ್ಕಿಲ್ಲ ಅವನಿಗೆ. ಆದ್ದರಿಂದ ಅವನ ಮನೆ ಒಂದನ್ನು ಬಿಟ್ಟು ಮಿಕ್ಕ ಎಲ್ಲರ ಮನೆಗೂ ಹೋಗ್ತೇನೆ.
ಮಾಡಿದ್ದಾನಂತೆ. ಅವನ ತಮ್ಮ ದುಶ್ಯಾಸನ ಒಂದು ಅರಮನೆ ಉಂಟಂತೆ. ಹಾ ಅದು ಸದಾ ಸಮಶೀತೋಷ್ಣ ಇರುವ ಅರಮನೆ. ನೋಡಿ, ಈ ಕಾಲಕ್ಕೂ ನಮ್ಮಲ್ಲೆಲ್ಲ ಸಿದ್ಧವಾಗಿದೆ, ಇಲ್ಲ ಅಂತಲ್ಲಪ್ಪ. ಸಮಾನ ಶೀತ ಉಷ್ಣ ಅಲ್ಲಿ. ಅಂಥ ಅರಮನೆ ಕೃಷ್ಣನಿಗೆ ಒಳ್ಳೆಯದು. ಕೃಷ್ಣ ಆ ರೀತಿಯಲ್ಲೆಲ್ಲ ಬಹಳ ಆನಂದ ಪ್ರಿಯ. ಆದ್ದರಿಂದ ಕೃಷ್ಣ ಬಂದರೆ ದುಶ್ಯಾಸನ ಅರಮನೆಯಲ್ಲಿರಬೇಕು ಅಂತ ದುಶ್ಯಾಸನ ಅಲ್ಲಿ ಹೊರಡಿಸಿದ್ದಾರೆ. ಆದರೆ ನನಗೆ ಅದೇ ಬೇಕು. ಬೇಡಪ್ಪ, ನಮ್ಮಲ್ಲಿಯೂ ಇದೆ, ನಮ್ಮಲ್ಲಿಯೂ ಅಂಥ ಅರಮನೆಗಳು ಸಿದ್ಧವಾಗಿವೆ. ವಿಶ್ವಕರ್ಮನೆ ಕಟ್ಟಿಕೊಟ್ಟಂಥ ಅರಮನೆಗಳು ಯಾವ್ಯಾವ ರೀತಿಯದ್ದು ಬೇಕು ನಮ್ಮಲ್ಲಿವೆ ದ್ವಾರಾವತಿಯಲ್ಲಿ. ಆದ್ದರಿಂದ ಅದು ನನಗೆ ಆಸಕ್ತಿ ಇಲ್ಲ. ಕೌರವನ ಅರಮನೆಯನ್ನು ಬಿಟ್ಟೆ ಮೊದಲಾಗಿ ನಮ್ಮ ಮಾಮ ಧೃತರಾಷ್ಟ್ರ ಅವನನ್ನು ಹೋಗಿ ಸಂಧಿಸಿ ಅವನಿಗೆ ಉಡುಗೊರೆಗಳನ್ನು ಕೊಟ್ಟೆ. ಅವನೂ ನನಗೆ ಉಡುಗೊರೆಗಳನ್ನು ಕೊಟ್ಟ. ಪರಸ್ಪರ ಉಡುಗೊರೆಗಳ ವಿನಿಮಯ ಮಾಡಿಕೊಂಡು ಬಹಳ ಪ್ರೀತಿ ವಿಶ್ವಾಸದಿಂದ ಬರಸೆಳೆದು ಅಪ್ಪಿಕೊಂಡ ನಮ್ಮ ಮಾವನ ಕಣ್ಣಿಂದ ಕಣ್ಣೀರು ಸುರಿಯಿತು. ಏನು ಮಾಡೋದು? ಹಾಗೆಯೇ ವೃದ್ಧರಾದಂತಹ ಅದೆಷ್ಟೋ ಮಂದಿ, ಭೀಷ್ಮರು, ದ್ರೋಣರು, ಕೃಪಾಚಾರ್ಯರು ಎಲ್ಲರೂ ಬಂದು ನನ್ನನ್ನು ಅತಿ ಪ್ರೀತಿಯಿಂದ ಬರಮಾಡಿಕೊಂಡ್ರು. ಬರಮಾಡಿಕೊಂಡದ್ದೇನೋ ಸರಿ, ಆದರೆ ನಮ್ಮವನೇ ಆದಂತಹ ವಿದುರ ಅವನಿನ್ನೂ ಬಂದಿಲ್ಲ ಎಂಬುದು ಆಕ್ಷೇಪಣೀಯ ಅಲ್ಲ. ನಮ್ಮ ಸೋದರತ್ತೆಯಾದ ಕುಂತಿದೇವಿ ಅವನ ಮನೆಯಲ್ಲೇ ಇದ್ದಾರೆ. ನಮ್ಮತ್ತೆ ಕುಂತಿದೇವಿಗೆ ಪಾಂಡವರ ಕಳೆದ 13 ವರ್ಷದ ಪರಿಸ್ಥಿತಿ ಏನು ಪ್ರತ್ಯಕ್ಷವಾದಂತಹ ಯಾರಿಂದಲೂ ಕೇಳಿದ ಅವಕಾಶ ಇಲ್ಲ. ಕರ್ಣಾಕರ್ಣಿ ಕೇಳಿರಬಹುದು, ಆದರೆ ನನ್ನಂತಹ ಒಬ್ಬ ಅತ್ಯಂತ ಸಮೀಪದ ಬಂಧು ಹೇಳಿದ್ದಿಲ್ಲ. ಆದ್ದರಿಂದ ಸೋದರತ್ತೆಯೊಡನೆ ಮಾತನಾಡಿ ಪಾಂಡವರ ಪ್ರಕೃತ ಪರಿಸ್ಥಿತಿಯನ್ನು ಹೇಳಿದ ಹಾಗೂ ಆಗ್ತದೆ. ಮತ್ತೆ ಈ ವಿದುರ ಇವ ಕೌರವನ ಪಾಳಯದಲ್ಲಿ ಇನ್ನೂ ಇರುವುದು ಅಷ್ಟೇನು ಸುಖಕರ ಅಲ್ಲಪ್ಪ. ಇಲ್ಲ, ಹಳೆ ಮಂತ್ರಿಗಳಿಗೆಲ್ಲ ಈಗ ಸ್ಥಾನವೇ ಇಲ್ಲ. ಎಲ್ಲ ಹೊಸ ಹೊಸ ಮಂತ್ರಿಗಳು ಕೌರವನಲ್ಲಿ. ಈಗ ಕರ್ಣ, ಆ ಸೈಂಧವ, ಆ ಶಕುನಿ, ಇಂತಹ ಎಲ್ಲ ಬೇರೆ ಬೇರೆ ವಿಚಿತ್ರ ವರ್ತನೆಯ ಮಂತ್ರಿಗಳಿರುವಾಗ ಈ ವಿದುರನಂತವರಿಗೆ ಅಲ್ಲೇನು ಸ್ಥಾನ ಇದೆ? ಆದ್ದರಿಂದ ವಿದುರ ನಿಜವಾಗಿಯೂ ಪಾಂಡವರ ಪಕ್ಷಪಾತಿಯೇ. ಬಹಳಷ್ಟು ಉಪಕಾರ ಮಾಡಿದ್ದಾನೆ ಪಾಂಡವರಿಗೆ. ಅವನ ಬಳಿಗೆ ಹೋಗಬೇಕು ಅಂತ ಆಲೋಚಿಸ್ತಾ ಇದ್ದೇನೆ. ನಮ್ಮ ರಥ ನೇರಾಗಿ ವಿದುರನ ಅರಮನೆಯ ಕಡೆಗೆ ತೆರಳಿ ವಿದುರನ ಅರಮನೆಗೈದಿದಂ ಕೃಷ್ಣನು ನೋಡಿದಂ ಕಂಡನಿಯೇ ಚಿನ್ಮಯನ ಮೂರ್ತಿಯಂ ನೋಡಿದಂ ಕಂಡನಿಯೇ ಚಿನ್ಮಯನ ಮೂರ್ತಿಯಂ ಮಾಡಿದಂ ನಿಯತ ಸಂಸ್ತುತಿಗಳಂ ಪಿರಿದು ಕೊಂಡಾಡಿದಂ ಎನಗೆ ಲಕ್ಷ್ಮೀ ರಮಣ ದಯವಾದಯ ಎನಗೆ ಲಕ್ಷ್ಮೀ ರಮಣ ದಯವಾದ ಎನ್ನುತ್ತಲ ವಿದುರನಂದು ಲಕ್ಷ್ಮೀ ರಮಣ ದಯವಾದ ಎನ್ನುತ್ತಲ ವಿದುರನಂದು ನೋಡಿದಂ ಕಂಡನಿಯ ಚಿನ್ಮಯನ ಮೂರ್ತಿಯಂ ಮಾಡಿದಂ ನಿಯತ ಸಂಸ್ತುತಿಗಳಂ ಕೃಷ್ಣ ಕೃಷ್ಣ ಗೋಪಾಲ ಕೃಷ್ಣ ಶ್ರೀ ಕೃಷ್ಣ ಎನ್ನುತ್ತ ಜಯ ಜಯ. ನೋಡಬಾರದನ್ನೆಲ್ಲ ನೋಡಿ 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 ಕಣ್ಣುಗಳು ದಣಿದು ಹೋದಂತಹ ಸ್ಥಿತಿ ಬಂದು ಹೋಗಿತ್ತು. ದ್ಯೂತದ ಸಭೆಯಲ್ಲಿ ವಸ್ತ್ರಾಪಹಾರದ ಪ್ರಯತ್ನ ಮಾಡಿದಾಗ ನಾನು ಯಾಕೆ ಧೃತರಾಷ್ಟ್ರನ ಹಾಗೆ ಆಗಬಾರದಾಗಿತ್ತು, ಈ ನೋಡುವ ಶಕ್ತಿಯನ್ನೇ ಯಾಕೆ ಕಳ್ಕೊಳ್ಬೇಕಾಗಿತ್ತು ನಾನು ಅಂತ ಯೋಚಿಸಿದ್ದುಂಟು.
ಕೇಳಬಾರದನ್ನು ಕೇಳಿ 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 ನನ್ನ ಕಿವಿಗಳು ಯಾಕೆ ಕಿವಿಳಾಗಲಿಲ್ಲ ಎನ್ನುವ ಮನೋಸ್ಥಿತಿಯು ಬಂದದ್ದುಂಟು. ಆದರೆ ಮರುಕ್ಷಣದಲ್ಲಿ ಅಕ್ಷಯಾಂಬರ ವಿಲಾಸ ಆಯಿತು. ಹಾಗಿದ್ರೆ ಕಣ್ಣುಗಳು ಇನ್ನೂ ಬೇಕು, ನೋಡುವ ಶಕ್ತಿ ಇನ್ನೂ ಬೇಕು, ನೋಡಬೇಕಾದ್ದು ಇನ್ನೂ ಇದೆ ಪ್ರಪಂಚದಲ್ಲಿ. ಭರವಸೆ. ಮತ್ತೆ ಪುನಃ ದ್ಯೂತ, ಮತ್ತೆ ಪುನಃ ಪಾಂಡವರು ಕಾಡಿಗೆ. ಬೇಕು ಬೇಡ ಬೇಕು ಬೇಡಗಳ ಸಂಘರ್ಷದಲ್ಲಿ ಮನಸ್ಸು ಜರ್ಜರಿತವಾಗಿ ಹೋಗಿತ್ತು. ಆ ದ್ಯೂತದ ಸಭೆಯನ್ನು ಕಳೆದು ಬಂದ ಮೇಲೆ ಸಭೆಗೆ ಹೋಗುವಂತ ಮನಸ್ಸಿಲ್ಲ. ಹೋದ್ರೂ ಹೋದ ಹಾಗೆ ಮಾಡಿ ಬಂದು ಬಿಡುವುದು. ಮಂತ್ರಿ ಪದವಿ ಇನ್ನೂ ಉಂಟಲ್ಲ, ಯಾವುದರಲ್ಲೂ ಭಾಗವಹಿಸುವಂತ ಇಚ್ಛೆ ಇಲ್ಲ. ಅಂತರ್ಮುಖಿಯಾಗಿ ಯಾವ ಹೃದಯದಲ್ಲಿ ಭವ್ಯವಾದಂತಹ ವಾಸುದೇವನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇನೋ ಅದನ್ನು ಕಣ್ಣು ಮುಚ್ಚಿ ನೋಡ್ತಾ ಇರೋದು ಮನೆಯಲ್ಲಿ. ಸರಿ, ಒಳ್ಳೆಯದನ್ನು ಕೇಳುವಂತ ಪ್ರಯತ್ನ ಮಾಡುವುದು. ಆ ಕಾಲಕ್ಕೆ ಬಂದದ್ದು ನೋಡಿ ಸಂಜಯರು. ಹುಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣ ಬರ್ತಾನೆ ಅಂತ. ಅಲ್ಲಿಗೆ ಮತ್ತೆ ಪುನಃ ಧೈರ್ಯ ಅದು. ಕುಬ್ಜೆಯ ದೇಹದ ಡೊಂಕನ್ನು ತಿದ್ದಬಲ್ಲಂತಹ ಶ್ರೀಕೃಷ್ಣ ನಮ್ಮ ಸುಯೋಧನನ ಮನಸ್ಸಿನ ಡೊಂಕನ್ನು ತಿದ್ದುವುದಕ್ಕೆ ಸಮರ್ಥನಾಗಲಿಕ್ಕಿಲ್ವೇ? ಮಾಡಿದ್ರೂ ಮಾಡ್ಯಾನು ಅಂತ ಒಂದು ಆಶೆ. ಚಂದ್ರವಂಶದ ಪ್ರಕೃತದ ವರ್ತಮಾನ ಕಾಲದ ಡೊಂಕನ್ನೆಲ್ಲ ತಿದ್ದಿ ಸರಿ ಮಾಡಿ ಮತ್ತೆ ಪುನಃ ಸುಂದರವನ್ನಾಗಿಸಿಯಾನು ಶ್ರೀಕೃಷ್ಣ ಎನ್ನುವಂತಹ ಭರವಸೆಯೊಂದಿಗೆ ಹಾಗೆ ಇದ್ದದ್ದು. ವರ್ತಮಾನ ಕೇಳ್ತಾ ಉಂಟು. ಪ್ರವೇಶ ಮಾಡಿದ್ದಾನಂತೆ ಹಸ್ತಿನಾಮತಿಯನ್ನು, ಭಂಡಾರವನ್ನೆಲ್ಲ ಹೊರಗೆ ಬಿಸಾಡಿದ್ದಾನಂತೆ ನಮ್ಮ ಸುಯೋಧನ. ಶ್ರೀಧವನ ಮುಂದೆ ತನ್ನಲ್ಲಿರುವಂಥ ಬಂಗಾರವನ್ನು ತೋರಿಸೋದು, ನನ್ನಲ್ಲೂ ಉಂಟು ಅಂತ. ಏನು ಬುದ್ಧಿ ನಮ್ಮ ಸುಯೋಧನನಿಗೆ! ಯೋಚಿಸಿದಷ್ಟು ಈ ಪ್ರಾಪಂಚಿಕ ವ್ಯವಹಾರವನ್ನೆಲ್ಲ ಯೋಚಿಸುವುದನ್ನು ಬಿಡೋಣ, ಕೃಷ್ಣ ಮುರಾರೆ ಅಂತ ತಿಳ್ಕೊಳ್ಳೋಣ ಅಂತ ಯೋಚನೆ ಮಾಡಿ ಹಾಗೆ ಮನೆಯಲ್ಲಿ ಕುಳಿತಿದ್ದೇನೆ. ಏನದು? ರಥದ ಗಾಲಿಗಳ ಶಬ್ದ, ದೊಡ್ಡ ಶಬ್ದಗಳು ಕೇಳ್ತಾ ಇತ್ತು ಆವಾಗಲಿಂದ. ಮಂಗಳ ವಾದ್ಯಗಳ ಘೋಷ ಆಗ್ತಾ ಇತ್ತು. ಒಮ್ಮೆಲೆ ನಿಂತು ಹೋಯಿತು. ಅದರ ಮಧ್ಯದಲ್ಲಿ ರಥದ ಚಕ್ರಗಳ ಶಬ್ದ ನನ್ನ ಮನೆ ಕಡೆಗೆ ಬರುವ ಹಾಗುಂಟು. ಹಾಗೆ ಇಣಿಕಿ ನೋಡಿದರೆ ಓಹೋ, ಗರುಡ ಧ್ವಜವನ್ನುಳ್ಳಂತಹ ರಥ, ದಿವ್ಯವಾದಂತಹ ಬರೋತ, ಮಣಿಮಯ ಬರೋತ ನಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಸ್ವಾಮಿ ಶ್ರೀಕೃಷ್ಣ ರಥದಿಂದ ಕೆಳಕ್ಕಿಳಿದಿದ್ದಾನೆ. ವಿದುರನ ಮನೆ ಅಂಗಣದಲ್ಲಿ ನಿಂತಿದ್ದಾನೆ. ನಾನಿನ್ನು ಮನೆಯೊಳಗಿದ್ದೇನೆ. ಬಾಗಿಲು ತೆರೆದವನನ್ನು ಸ್ವಾಗತಿಸಬೇಕಾದಲ್ವೇ? ಹೋಗುವುದಕ್ಕೆ, ಓಡಾಡುವುದಕ್ಕೆ, ನಡೆದಾಡುವುದಕ್ಕೆ ಸಮಯ ಅಲ್ಲ. ಹಾರಿ ಬಿಡ್ತೇನೆ ಹೊರಗೆ. ಅಂಗಳಕ್ಕೆ ಹಾರಿ ಶ್ರೀಕೃಷ್ಣನ ಪಾದಗಳಲ್ಲಿ ನನ್ನ ನೊಸಲನ್ನು ಚಾಚುತ್ತೇನೆ. ಕೃಷ್ಣ ಮುರಾರೆ, ನಿನ್ನ ಪಾದಧೂಳಿಯನ್ನು ನನ್ನ ಶಿರಸಲ್ಲ ಅಂತಿದ್ದೇನೆ ಸ್ವಾಮಿ. ಉರುಳು ಸೇವೆ ನಿನಗೆ. ಗಣವ ಬಾಡಿದಂ ಗುಣಗಣವ ಬೇಕಾದ ವರಗಳಂ ಬೇಡಿದಂ ಏನು ಬೇಡಲಿ ಸ್ವಾಮಿ ನಿನ್ನಲ್ಲಿ? ಬೇಕಾದ ವರಗಳಂ ಬೇಡಿದಂ ಮನದೊಳ್ ಬೇಕಾದ ವರಗಳಂ ಬೇಡಿದಂ ಮನರಿಯೇ ಆನಂದ ಸಾಗರದೊಳಳಿದಂ ಕೈ ಮುಗಿದು ನಿಂದು ಆನಂದ ಸಾಗರದೆ ಓಲಾಡಿದಂ ಕೈ ಮುಗಿದು ಕೃಷ್ಣ ಕೃಷ್ಣ ವಸುದೇವ ಸುತಂ ವಸುದೇವ ಸುತಂ ದೇವಂ ಕೃಷ್ಣ ಕೃಷ್ಣ ಎನ್ನುತ್ತ ನಿಂದಿರಲು ತಕ್ಕೈಸಿ ಮುರಗರನೆಂದ ಜಯ ಜಯ ಕೃಷ್ಣ ಎರಡು ಕೈಗಳನ್ನು ಶಿರಸ್ಸಿನ ಮೇಲೆ ಹೊತ್ತು ಹಾಗೆ ಪ್ರದಕ್ಷಿಣೆ ಬಂದಿದ್ದೇನೆ ಸ್ವಾಮಿ. ಅದೆಷ್ಟು ಬಾರಿ ನಿನ್ನ ಪಾದಕ್ಕೆ ನನ್ನ ಶಿರಸ್ಸನ್ನು ಚಾಚಿದ್ದೇನು ಅಂತ ಎಣಿಕೆ ಮಾಡುವುದಕ್ಕೆ ವ್ಯವಧಾನ ಇಲ್ಲ ದೇವರೇ. ಉರುಳು ಸೇವೆ, ನಿನ್ನ ಪಾದ ಧೂಳಿಯನ್ನೆಲ್ಲ ಮೈ ಮೇಲೆ ಹಾಗೆ ಮೆತ್ತಿಕೊಂಡು ಬಿಟ್ಟಿದ್ದೇನೆ. ಕೃಷ್ಣ ಕೃಷ್ಣ
ಗೋಪಾಲರತ್ನಂ ಭುವನೈಕರತ್ನಂ ಗೋಪೀಜನ ಯವೋನ ವರಭಾಗ್ಯರತ್ನಂ ಶ್ರೀಕೃಷ್ಣರತ್ನಂ ಯಾದವರತ್ನಂ ಭಜಾಮಹೇ. ಸ್ವಾಮಿ ರಕ್ಷಿಸು ರಕ್ಷಿಸು ರಕ್ಷಿಸು. ವಿದುರ, ಸ್ವಾಮಿ ನಿನ್ನ ಭಕ್ತಿಗೆ ಮೆಚ್ಚಿದೆನು, ನಿನ್ನ ಭಕ್ತಿಗೆ ಮೆಚ್ಚಿದೆನು, ಎನಗಿನ್ನು ತೀರದು ನಿನ್ನ ಪೊಗಳಲಿಕೆ. ಅನ್ನಪಾನಗಳಿಲ್ಲದೆ ಬಳಲಿರ್ಪೆ ನಾನೆಂದ, ಇನ್ನು ತೀರದು ನಿನ್ನ ಪೊಗಳಲಿಕೆ. ಅನ್ನಪಾನಗಳಿಲ್ಲದೆ ಬಳಲಿರ್ಪೆ ನಾನೆಂದ. ವಿದುರ, ಭಗವಾನ್, ನಮ್ಮ ವಿದುರ ಅತ್ಯಂತ ದೊಡ್ಡ ಜ್ಞಾನಿ, ರಾಜಕೀಯ ವ್ಯವಹಾರದಲ್ಲಂತೂ ವಿಚಕ್ಷಣ. ಅಷ್ಟೇ ನಾವು ದೂರದಿಂದ ತಿಳಿದದ್ದು ಹೊರತು ಇಷ್ಟು ಚೆನ್ನಾಗಿ ಹಾಡಲಿಕ್ಕೂ ಬರ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಏನಯ್ಯ ಶುಶ್ರಾವ್ಯವಾಗಿ ಕೃಷ್ಣ ಮುಕುಂದ ಮುರಾರೆ ನನ್ನನ್ನು ಕೂಗಿ ಕರೆದು ಹಾಡುವುದನ್ನು ಕೇಳುವಾಗ ಈ ಹಾಡೇ ಸಾಕು, ಇದಕ್ಕಿಂತ ಹೆಚ್ಚಿನ ಮಾತು ಬೇಡ ಅಂತ ಅನ್ನಿಸಿದ್ರು. ಹಾಗೇ ನಿನ್ನನ್ನು ಬಿಟ್ಟು ಬಿಡೋದಕ್ಕಾಗುವುದಿಲ್ಲ. ಯಾಕೆಂದರೆ ನೀನು ನನ್ನ ಬಗ್ಗೆ ಹಾಡುತ್ತಾ ಕುಣಿಯುತ್ತಾ ನನ್ನ ರಥಕ್ಕೆ ಬಲ ಬಂದದ್ದನ್ನು ನೋಡಿದರೆ ನನ್ನ ಹೆಜ್ಜೆಯ ಗುರುತಿನ ಮೇಲೆ ನಿನ್ನ ಹೆಜ್ಜೆಯ ಗುರುತು, ಮತ್ತೆ 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 ಏನೆಲ್ಲ 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 ರೀತಿಯ ಕುಣಿತ ನಿನ್ನದು. ನನ್ನ ರಥ ಅದನ್ನು ಅಲ್ಲಿ ಮುಟ್ಟಿ ಇಲ್ಲಿ ಮುಟ್ಟಿ ನಮಸ್ಕರಿಸ್ತಾ ನಮಸ್ಕರಿಸ್ತಾ ನೀನು ತೋರುವ ಭಕ್ತಿಯನ್ನು ಕಂಡ್ರೆ ಬಹುಶಃ ನೀನು ಹೀಗೇ ಮಾಡಿದರೆ ನನ್ನ ರಥವೇ ಎಲ್ಲಿ ಸವೆದು ಹೋದೀತು ಅಂತ ಕಾಣಿಸ್ತೇನೆ ನನಗೆ. ಆಶ್ಚರ್ಯ ಅಲ್ಲ, ಅಂದರೆ ಅಷ್ಟು ಭಕ್ತಿ ತೋರಿಸ್ತಾ ಇದ್ದಿ ನೀನು. ಜೊತೆಗೆ ನೀನು ಈ ಹುಡಿ ಧೂಳಿ ಓಹೋ ಅದು ನನ್ನ ಪಾದದ ಚಿಹ್ನೆ ಅಂತ ನೀನು ಸೇವೆ ಮಾಡುದು. ಧ್ವಜ, ವಜ್ರ, ಯವ, ಕಮಲ. ಹೌದಂತೆಪ್ಪ, ನಾನು ಕೆಲವು ಸಲ ನೋಡಿದೆ, ನಾನು ಮೆಟ್ಟಿದಲ್ಲಿ ಅದು ಕಾಣುವುದು ಹೌದು. ಈ 4 ಚಿಹ್ನೆಗಳಿಗೆ ಕೆಲವು ಅರ್ಥ ಕಟ್ಟಿದ್ರು. ನಾನಂತೂ ಅದಕ್ಕೆ ಏನು ಅರ್ಥವನ್ನು ಕಟ್ಟಿಕೊಳ್ಳುವುದಕ್ಕಾಗಲ್ಲ, ಯಾಕೆ ನನ್ನ ಕಾಲಿಂದಲೇ ಬರೋದಲ್ವೋ. ಆದರೆ ನೀನು ಆ ನನ್ನ ಕಾಲಿನ ಗುರುತುಗಳನ್ನು ನೋಡಿ ಅದರ ಮೇಲೆ ಉರುಳು ಸೇವೆ ಮಾಡೋದನ್ನು ಕಂಡಾಗ ತೊಂದರೆ ಇಲ್ಲ. ನಿನ್ನಾಗಿದ್ದವರು ಉರುಳು ಸೇವೆ ಮಾಡಿದರು, ಅನ್ಯಾಯವಾಗಿ ಬೇಡದಿದ್ದ ತಕ್ಕೆ ಮಾಡಲಿಕ್ಕಿಲ್ಲ. ಕೆಲವರು ಉರುಳು ಸೇವೆ ಮಾಡುವುದು ಸುಮ್ಮನೆ ವಂಚಿಸುವುದಕ್ಕೆ, ಬೇರೆ ಅವರಿಗೆ ಏನಾದರೂ ಬೇಕಾದ ಆಗಬೇಕು ಅಂತಾದರೆ ಯಾರ್ಯಾರ ಮನೆ ಬಾಗಿಲಲ್ಲಿ ಉರುಳು ಸೇವೆ ಮಾಡೋದು. ನೀನು ಹಾಗಲ್ಲಪ್ಪ, ನೀನು ಹಾಗಲ್ಲ. ನೀನು ಉರುಳು ಸೇವೆ ಮಾಡ್ತಾ ಇರೋದು ನಿನಗಾಗಿಯೂ ಅಲ್ಲ, ನೀನು ಉರುಳು ಸೇವೆ ಮಾಡ್ತಾ ಇರೋದು ನನ್ನಂಥವನನ್ನು ದೇವರು ಮಾಡಲಿಕ್ಕೆ. ಮತ್ತೆ ನಿನ್ನಂಥವರು ಈ ರೀತಿಯಾಗಿ ಭಕ್ತಿಪ್ರದವಾದ ಉರುಳು ಸೇವೆಯೋ ಪೂಜೆಯೋ ಬೇರೆ ಬೇರೆ ರೀತಿಯ ಹಾಡ ಇದನ್ನೆಲ್ಲ ಮಾಡೋದರಿಂದಲೋ ನಾನು ದೇವರಾಗುವುದು. ಭಕ್ತರೇ ಇಲ್ಲದಿದ್ದರೆ ದೇವರೆಲ್ಲಿಂದ? ನಮ್ಮ ನಮ್ಮ ಉದ್ಧವನಿಗೊಮ್ಮೆ ಹೇಳಿದ್ದೇನೆ ನಾನು. ಉದ್ಧವ ಹೇಳಿದ, ಕೃಷ್ಣ ನೀನು ದಿನ ಪೂಜೆ ಮಾಡ್ತಿ, ಯಾರಿಗೆ ಪೂಜೆ ಮಾಡ್ತಿ? ಲೋಕವೇ ನಿನ್ನನ್ನು ಪೂಜಿಸ್ತದೆ, ನಾರದಾದಿಗಳು ಬಂದು ನಿನ್ನನ್ನು ಪೂಜಿಸ್ತಾರೆ, ಅಷ್ಟಕ್ಕೂ ಹೋಗಿದ್ದೀಯಾ ನೀನು ಅಂತ. ಆಗ ನಾನು ಹೇಳಿದೆ, ದೇವರ ಆಗುವುದೇ ಭಕ್ತರಿಂದ. ಭಕ್ತರು ಎಲ್ಲಿ ಪೂಜಿಸ್ತಾರೆ ಅಲ್ಲಿಯೇ ದೇವರಾಗುವುದು. ನಾಹಂ ವಸಾಮಿ ವೈಕುಂಠೆ ಯೋಗಿನ ಹೃದಯೇರವವು ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ನಾನು ಹೇಳಿದ್ದೇ ಹಾಗೆ. ನಾನು ವೈಕುಂಠದಲ್ಲಿರ್ತೇನೆ ಅಂತ ಯಾರು ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಲೋಚನೆ ಮಾಡೋದು ಬೇಡ. ನಾನು ಯೋಗಿಗಳ ಹೃದಯದಲ್ಲಿರ್ತೇನೆ, ಯಾರು ಯೋಗದಿಂದ ಕೃಷ್ಣನನ್ನು ಕಾಣ್ತಾರೆ, ದೇವರನ್ನು ಕಾಣ್ತಾರೆ, ನನ್ನನ್ನು ಎಲ್ಲಿ ಹಾಡ್ತಾರೆ ಅಲ್ಲಿಯೇ ನಾನಿರುವುದು. ಎಲ್ಲಿ ನನ್ನ ಬಗ್ಗೆ ಉತ್ತಮೋತ್ತಮವಾದ ಕೀರ್ತನೆ ಮಾಡ್ತಾರೆ, ಉತ್ತಮವಾದಂತಹ ಹರಿಕಥೆಗಳನ್ನು ಕೇಳ್ತಾರೆ, ಉತ್ತಮವಾದಂತಹ ಪುರಾಣ ಶ್ರವಣ ಮಾಡ್ತಾರೆ, ಅಲ್ಲಿಯೇ ನಾನಿರುವುದು. ಅಲ್ಲಿಯೇ ಮಧ್ಯೆಯಲ್ಲಿ ನಾನಿರ್ತೇನೆ. ಆ ಕೇಳೋರೆಲ್ಲ ಹೇಗೆ ಕೇಳ್ತಾರೆ ಅದನ್ನು ಅವಲೋಕಿಸ್ತೇನೆ. ಯಾಕೆಂದರೆ ಈ ಪುರಾಣ ಕೇಳುವುದರಲ್ಲಿ ಬೇರೆ ಬೇರೆ ವಿಧಗಳು ಅಂತ ಉಂಟು. ಹೌದಪ್ಪ, ಕೆಲವರು ಕೇಳುವುದು ಅಂತಂದ್ರೆ ಏನೂ ಇಲ್ಲ, ಕೊಕ್ಕರೆ ಕೇಳಿದಷ್ಟೇ ಫಲ. ಕೊಕ್ಕರೆ ಕೂತ್ಕೊಳ್ತದೆ ಗದ್ದೆಯಲ್ಲಿ, ಹೀಗೇ ಇರ್ತದೆ. ನಾವು ಗ್ರಹಿಸ್ಬೇಕೇನೋ ಕೇಳ್ತಾ ಉಂಟದು ಅಂತ. ಅಲ್ಲಪ್ಪ, ಏನಲ್ಲ, ಅದು ಹತ್ತಿರ ಮೀನು ಯಾವಾಗ ಬರ್ತದೆ ಅಂತ ನೋಡ್ತಾ ಇರು. ಧ್ಯಾನ. ಹೌದು,
3-4 ವರ್ಗ ಉಂಟು. ಭೂರುಂಡ ಧ್ಯಾನ, ಬಕ ಧ್ಯಾನ ಇತ್ಯಾದಿಗಳೆಲ್ಲ ಉಂಟು. ಅಂತೂ ಈ ರೀತಿಯಾಗಿ ಒಂದು ಅತ್ಯುತ್ಕೃಷ್ಟವಾದ ಕ್ರಮದಲ್ಲಿ ದೇವರನ್ನು ದೇವರು ಅಂತ ಮಾಡೋದು ಭಕ್ತರು. ಎಲ್ಲಿ ಭಕ್ತರು ಮತ್ತೆ ಮತ್ತೆ ಕುಣಿತಾರೋ, ಎಲ್ಲಿ ಭಕ್ತರು ಆರಾಧನೆ ಮಾಡ್ತಾರೋ ಅಲ್ಲಿ ದೇವರು ಆವಾಸವಾಗ್ತಾನೆ. ದೇವರ ಕುರಿತಾಗಿ ಎಲ್ಲಿ ಭಜನೆ ನಡೆಯುತ್ತದೋ, ಎಲ್ಲಿ ಹೋಮ ನಡೆಯುತ್ತದೋ ಅಲ್ಲಿ ಮತ್ತೊಂದು ವರ್ಷ ಬೇರೆಯವರು ತಡ ಉರ್ಲಿಕ್ಕೆ ಧೈರ್ಯ ಪಡೋದಿಲ್ಲ. ಚಾಚೆ ಅದು 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 ದೇವರ ಜಾಗ, ಅದು ದೇವರ ಭಜನೆ ಮಾಡಿದ ಸ್ಥಳ, ಅದು ಯಜ್ಞ ಮಾಡಿದ ಸ್ಥಳ ಅಂತ ಅದನ್ನು ಪ್ರತ್ಯೇಕಿಸಿ ಇಡಬೇಕಾಗ್ತದೆ. ಮತ್ತೆ ಮುಂದಿನ ಕಾಲದಲ್ಲಿ ಏನೋ ಕೆಲವು ದೇವಸ್ಥಾನ ಕಿತ್ತು ಬಿಸಾಡ್ಲಿಕ್ಕೂ ಸಾಕು, ಅದು ಸರಿಯಾದ ಸ್ಥಳದಲ್ಲಿಲ್ಲ ಅಂತ ಅವರ ಬುದ್ಧಿ ಹಾಳಾಗಿರ್ತದೆ, ನಾವೇನು ಮಾಡ್ಲಿಕ್ಕೆ ಆಗ್ತದೆ. ಆದ್ರಿಂದ ಅಂತೂ ದೇವರಿಗೆ ಒಮ್ಮೆ ಮೀಸಲಾದ ಸ್ಥಳ ಅದು ಮೀಸಲಾದ್ದೇ, ಅದು ದೇವರಿಗೆ, ದೇವರ ಸ್ಥಳವೇ ಅದು. ಈ ರೀತಿ ದೇವರನ್ನು ಮಾಡೋದು ಭಕ್ತರು. ಆದ ಕಾರಣವೇ ಹೇಳಿದ್ರು, ಒಂದು ಶಿವಲಿಂಗದಲ್ಲಾದರೂ ಕೂಡ ಶಿವ ಇದ್ದಾನೆ ಅಂತ ಮಾಡೋದು ಯಾರು? ಅರ್ಚಕ. ಅರ್ಚಕಸ್ಯ ಪ್ರಭಾವೇಣ ಶಿಲಾ ಭವತಿ ಶಂಕರ. ಅರ್ಚಕನ ಪ್ರಭಾವದಿಂದ ಆಗುವುದದು. ಅರ್ಚಕನೇ ಹಾಳು ಅಂತಾದರೆ ಆ ಶಿಲೆಯಲ್ಲಿ ದೇವರು ಬರುವುದೇ ಇಲ್ಲ, ದೇವರು ಇರುವುದೇ ಇಲ್ಲ. ಅರ್ಚಕನೇ ಬೆಳಗಿಂದ ಸಂಜೆಯವರೆಗೆ ಹೇಳೋದಿಲ್ಲ ನಾನು, ಕೆಟ್ಟ ವ್ಯಸನಿ ಆಗಿದ್ರೆ ಆ ದೇವಾಲಯಕ್ಕೆ ಯಾರು ಹೋಗುವುದೂ ಇಲ್ಲ. ಆಗ್ಲಿಕ್ಕೆಲ್ಲಪ್ಪ ಬೆಳಿಗ್ಗೆ ಒಂದು ಸಂಜೆ ಒಂದು ಅದು ಆಗ್ಲಿಕ್ಕೆಲ್ಲ ಅರ್ಚಕರು ನಮಗೆ ಅಂತ ಬಿಟ್ಟು ಬಿಡ್ತಾರೆ. ಹಾಗಾಗಿ ಅರ್ಚಕನ ಪ್ರಭಾವ ಬಹಳ ದೊಡ್ಡದು. ಆದ್ರಿಂದ ನನಗೆ ಕಾಣ್ತದೆ, ನಿನ್ನಾಗಿದ್ದ ಅರ್ಚಕರು ಸಿಕ್ಕಿದ್ರಿಂದ ನಾನು ಎಷ್ಟು ದೊಡ್ಡ ದೇವರಾಗ್ತಾ ಇತ್ತು. ದೇವರೇ, ನನ್ನಂತ ಅರ್ಚಕರಿಗೊಂದು ವಿಶ್ವಾಸ ಏನು ಗೊತ್ತುಂಟು? ಏನು? ಮಲಗಿ ಪಾಡಿದರೆ ಕುಳಿತು ಕೇಳುವ, ಕುಳಿತು ಪಾಡಿದರೆ ನಿಂತು ಕೇಳುವ, ನಿಂತು ಪಾಡಿದರೆ ನಲಿದು ಕೇಳುವ, ನಲಿದು ಪಾಡಿದರೆ ಒಲಿದು ಬರುವ ದೇವರು ನಮ್ಮವರು ಅಂತ ನಮಗೊಂದು ಹೌದು. ಹಾಗಾಗಿ ನಿಮ್ಮನ್ನು ಕುಣಿಸಿ ನೋಡಬೇಕು. ಒಲಿಸಿಕೊಳ್ಳಲರಿಯದೆ ಪಾಮರರು ಬಳಲುವರು ಭವದೊಳ. ಹೇಗೆ ಒಲಿಸುವುದು ಅಂತ ಗೊತ್ತಿಲ್ಲ. ದೇವರನ್ನು ಒಲಿಸಲಿಕ್ಕೆ ಸುಲಭ ಉಂಟು, ಹೇಗೆ ಅಂತ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಹಾಗಾಗಿ ಬಿಡ್ತದೆ. ನೀನು ಹೇಳಿದ್ದು ಸತ್ಯ. ಅದು ವಿದುರ ಸ್ವಾಮಿ, ಇನ್ನು ಸ್ವಲ್ಪ ನಿನ್ನ ಬಗ್ಗೆ ಮಾತಾಡಬಹುದಿತ್ತು. ಏನು ಆಯಾಸ ಗೊತ್ತುಂಟು? ಏನು ಆಯಾಸ? ಯಾಕೆಂದ್ರೆ ನಿನ್ನೆ ವೃಕಸ್ಥಳದಲ್ಲಿ ತಂಗಿದ್ದು ನಾವು, ಆಮೇಲೆ ಹೊರಟದ್ದುಂಟಲ್ಲ, ಪ್ರಯಾಣ ಮಧ್ಯದಲ್ಲಿ ಎಲ್ಲಿಯೂ ನಿಲ್ಲಿಲ್ಲ, ವೇಗವಾಗಿ ಬಂದದ್ದೇ. ನನ್ನ ಮುಖಮಂಡಲ ನೋಡು, ಬೆವರು ಸುರಿಯೋದು. ಹೌದಪ್ಪ, ಹೌದು ಹೌದು ಹೌದು. ನನ್ನ ಕುಡಿ ಮೀಸೆ ಎಲ್ಲ ಕೆಂಪಾಗ್ಲಿಲ್ವಾ ಧೂಳಿನಿಂದ? ಆ ನವಿಲಗರಿ ಪೂರ್ತಿ ಬಣ್ಣಗೆಟ್ಟಿದೆ, ಧೂಳೆ ತುಂಬಿದೆ ನವಿಲಗರಿಯಲ್ಲಿ. ಹಾಗಾದ್ರೆ ಯಾಕೆ ಹೇಳು? ಯಾಕೆ? ಪ್ರಯಾಣ. ಈ ಪ್ರಯಾಣವೇ ಕೆಲವು ಸಲ ಪ್ರಯಾಸ ಆಗುವುದು ಅಂದ್ರೆ ಹೀಗೆ. ಆದ್ರಿಂದ ಈಗ ನಾನು ಬಹಳಷ್ಟು ಬಸವಳಿದ್ದಾಗ ನಾನು ನಿನ್ನ ಬಾಗಿಲಿಗೆ ಬಂದೆ. ನೀನಾದ್ರೂ ನನ್ನನ್ನು ಭಜಿಸುವ ನೆವದಲ್ಲಿ ಅತ್ತಿತ್ತ ಸುಳಿಯುವುದು ಕಂಡಾಗ ನಿನ್ನನ್ನು ಮಾತನಾಡಿಸಿದ್ಯಾಕೆ ನಾನು? ನೀನು ಸ್ವಲ್ಪ ಈ ಲೋಕಕ್ಕೆ, ಆ ಲೋಕದಿಂದ, ಭಾವುಕ ಲೋಕದಿಂದ ಈ ಲೋಕಕ್ಕೆ ಸ್ವಲ್ಪ ಬರಬೇಕು ಅಂತ. ಯಾಕೆಂದ್ರೆ ಭಾವುಕರಾದ ವ್ಯಕ್ತಿಗಳಿಗೆ ಈ ಲೋಕದ ಪರಿವೇ ಇರೋದಿಲ್ಲ. ಅವರು ಭಾವುಕರಾಗಿ ಕುಣಿಯುತ್ತಾ ಇರ್ತಾರೆ, ಭಾವುಕರಾಗಿ ಹಾಡ್ತಾ ಇರ್ತಾರೆ. ಆ ಭಾವುಕತ್ವವನ್ನು ತೊಲಗಿಸಬೇಕಾಗುತ್ತದೆ. ಅದಲ್ಲವಾದರೆ ಈ ಪ್ರಪಂಚದ ವಿವೇಚನೆಗೆ ನಾವು ಬರುವುದೇ ಇಲ್ಲ. ಇದನ್ನೇ ಹಿಂದೆ ಒಂದು ಕಾಲದಲ್ಲಿ ಭಕ್ತನಾದಂತಹ ಮಗು ಧ್ರುವ, ದೇವರನ್ನು ಕಂಡಾಕ್ಷಣ ಮುಗ್ಧನಾದ ಧ್ರುವ ಬಾಯಿ ಮುಚ್ಚಿ ನಿಂತನಂತೆ. ಮಾತಾಡುವುದಿಲ್ಲ, ಏನು ಹೇಳೋದು ಇಲ್ಲ, ಭಜಿಸುವುದೂ ಇಲ್ಲ. ಸುಮ್ಮನೆ ಕೈ ಮುಗಿದು ನಿಂತನಂತೆ. ಹೇಳಲಿಕ್ಕೆ ಏನು ಗೊತ್ತಿದೆ ಪಾಪ ಮಗುವಿಗೆ? ಅದೇ ಗೊತ್ತುಪಡಿಸಬೇಕಾಗ್ತದೆ ಅಂತ. ಆಗ ಭಗವಂತ ತನ್ನ ಕೈಯಲ್ಲಿದ್ದ ಶಂಖವನ್ನು ಅವನ ಕೆನ್ನೆಗೆ ತಿಕ್ಕಿದನಂತೆ. ಆಗ ಬಾಯಿ ಬಂತು. ಅಹೋ ಜಗದ್ವಂದ್ಯನೇ, ಧನ್ಯೋಸ್ಮಿ ಧನ್ಯೋಸ್ಮಿ. ನನ್ನ ಚಿಕ್ಕಮ್ಮ ನನ್ನನ್ನು ಸಿಂಹಾಸನದಿಂದ ಕೆಳಗೆ ಹಾಕಿದ್ರು. ಹೋಗು ಭಗವಂತನಲ್ಲಿ ಕೇಳು ಅಂತ ಹೇಳಿದಳು. ದೇವರೇ, ನಾನು ನಿನ್ನಲ್ಲಿ ಬಂದೆ, ನೀನು ನನಗೆ ಸ್ಥಳ ತೋರಿಸು ತಂದೆ. ನನ್ನ ತಂದೆ ಉತ್ತಾನಪಾದ ರಾಜನ ಸಿಂಹಾಸನದಲ್ಲಿಯೂ ನನಗೆ ಸ್ಥಳ ಇಲ್ಲ. ನನ್ನ ಚಿಕ್ಕಮ್ಮ ಎಳೆದು ಹಾಕಿ ನಾನೆಲ್ಲಿ ಹೋಗಲಿ ಅಂತಂದರೆ ದೇವರಲ್ಲಿ ಕೇಳು ಅಂತ ಹೇಳಿ ಕಳುಹಿಸಿದ್ದಾಳೆ. ದೇವರೇ, ನೀನು ಬಂದಿಯಲ್ಲ, ಒದಗಿದೆಯಲ್ಲ, ನಾನು ಎಲ್ಲಿ ಹೋಗಬೇಕು ಪರಮಾತ್ಮ ಅಂತ ಅಂದನಂತೆ. ಇದರ ಅರ್ಥ ಏನು? ಮುಗ್ಧರಾದ ಬಾಲಕರಾಗಲಿ, ಹೆಂಗಳೆಯರಾಗಲಿ, ವೃದ್ಧರಾಗಲಿ, ಭಕ್ತರಾಗಲಿ, ಅವರೆಲ್ಲರೂ ಕೂಡ ಒಂದು ಹಂತದಲ್ಲಿ ಭಾವುಕರಾಗಿ ಸುಮ್ಮನೆ ನಿಂತು ಬಿಡ್ತಾರೆ. ಏನು ಮಾತಾಡೋದಕ್ಕೂ ಆಗುವುದಿಲ್ಲ. ಆ ಕಾಲಕ್ಕೆ ಭಗವಂತನೇ ಮಾತಾಡಿಸ್ತಾನೆ ಅವರನ್ನು. ಅವರ ಮುಖವನ್ನು ತೀಡಿಯೋ ಶಂಕರಿಂದ ಉಜ್ಜಿಯೋ ಏನಾದರೂ ಮಾಡಿ ಮಾತನಾಡಿಸ್ಬೇಕಾಗ್ತದೆ. ನೀನು ನನ್ನನ್ನು ದೇವರು ಅಂತ ನಂಬಿದ ಮೇಲೆ ನಾನು ನಿನ್ನನ್ನು ಮಾತನಾಡಿಸ್ಬೇಕೋ ಬೇಡವೋ? ಅದಕ್ಕಾಗಿ ನಿನ್ನನ್ನು ಇಷ್ಟು ಮಾತನಾಡಿಸಿದ್ದು. ಈಗ
ಅದೆಲ್ಲ ಹೌದಲ್ಲ, ಹ. ನೀನ್ ಇಷ್ಟೆಲ್ಲ ಮಾಡಿದಿ, ಇದೆಲ್ಲ ಮಾರ್ಗ ಮಧ್ಯದಲ್ಲೇ ಆಯ್ತಲ್ಲ. ಈಗ ದೇವರೇ, ಪ್ರಮಾದವಾಗಿ ಹೋಯಿತು, ತಪ್ಪಿ ಹೋದೆ ಸ್ವಾಮಿ, ಕ್ಷಮಿಸಬೇಕು. ಧನ್ಯನಾದೇನು ದೇವ, ಧನ್ಯನಾದೇನು ದೇವ, ಚಿತ್ತೈಸೆನ್ನುತ್ತ ಕರೆದೊಯ್ದು ಭವನಕ್ಕೆ, ತನ್ನ ಭವನಕ್ಕೆ ಬಣ್ಣಿಸುವಳಚ್ಚುತನ ಮಹಿಮೆಗಳಾರಿಗರಿದೆಂದ. ಧನ್ಯನಾದೆನು ದೇವ, ದೇವ ಚಿತ್ತೈಸೆನು ಕರೆದೊಯ್ದು ತನ್ನಯ ಭವನಕ್ಕೆ, ಮಗುಳ ಪುರುಷೋತ್ತಮನ ಸುಪ್ಪತ್ತಿಗೆಯ ಏರಿಸಿ, ಮಗುಳೆ ಪುರುಷೋತ್ತಮನ ಸುಪ್ಪತ್ತಿಗೆಯ ಏರಿಸಿ, ಸಿರಿಪದಾಂಬುಜಯುಗಳ ಅರ್ಚಿಸಿ, ಸಿರಿಪದಾಂಬುಜಯುಗಳ ಅರ್ಚಿಸಿ, ನಮಿಸಿ ಬೇದನು ನಗುತ್ತ ತನ್ನಯ ಸತಿಯೋಳಂದು ತೋಷದಿ, ನಗುತ್ತ ಬೇದನು ತನ್ನ ಸತಿಯೊಳು ತೋಷದಿ, ಈ ಪ್ರಮಾದವಾಗಿ ಹೋಯಿತು ಸ್ವಾಮಿ, ಪ್ರಮಾದವಾಯಿತು. ಏನು? ಕೆಲವರಿಗೆ ನೋಡುವ ಹುಚ್ಚು, ಕೆಲವರಿಗೆ ಕೇಳುವ ಹುಚ್ಚು, ಕೆಲವರಿಗೆ ಮಾತನಾಡುವ ಹುಚ್ಚು. ಹ, ಹ, ಇದಕ್ಕಿಂತ ಒಳ್ಳೆ ಹುಚ್ಚಂತೆ ಭಕ್ತಿ ಎನ್ನುವಂತಹ ಹುಚ್ಚು. ಹ, ಮೊದಲೇ ಇತ್ತು ನನಗೆ ಆ ಹುಚ್ಚು. ಹ. ಇವತ್ತು ನಿನ್ನ ಆಗಮನದಿಂದ ಅದು ಪರಾಕಾಷ್ಠೆಗೆ ಏರಿ ಹೋಯಿತು ಸ್ವಾಮಿ. ಗೊತ್ತಾಗಲಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹ, ಗೃಹಸ್ಥನಾದಂತಹ ನಾನು, ಮನೆಗೆ ಬಂದಂತಹ ಅತಿಥಿಯಾದಂತಹ ನಿನ್ನನ್ನು ಮನೆಯೊಳಗೆ ಕರೆದು ಕುಳ್ಳಿರಿಸಿ ಹ, ಉಪಚರಿಸಬೇಕಾದ್ದು ಕ್ರಮ ಆಗಿತ್ತು. ಹ್ಮ್, ದೇವರೇ, ಹೀಗೆ ಬರಬೇಕು. ಹ, ನೀನು ಮನೆಯ ಒಳಗೆ ಪ್ರವೇಶ ಮಾಡಿದೆ ಅಂತ ಆದ್ರೆ ಇದು ವಿದುರನ ಭವನ ಅಂತ ಆಗಿಬಿಡ್ತದೆ. ಇವತ್ತು ಬರಬೇಕು ಹೀಗೆ. ಆದಿ. ಓ, ಅಲ್ಲಿ ನೋಡಿ ಅಂತೆ ಸ್ವಾಮಿ, ಹ, ರತ್ನಗಮಳಿಂದ ಆವೃತವಾದಂತಹ ಒಂದು ಸುಪ್ಪತ್ತಿ. ಓ, ನನ್ನ ಹೃದಯ ಎನ್ನುವಂತಹ ಸುಪ್ಪತ್ತಿಗೆಯಲ್ಲಿ ನಿನ್ನ ಆರಾಧ್ಯ ಮೂರ್ತಿಯನ್ನು ಹಾಗೆ ಯಾವತ್ತೂ ಕುಳ್ಳಿರಿಸಿ ಪೂಜೆ ಮಾಡುವ ನಾನು. ಇವತ್ತು ನೀನಾಗಿ ಬಂದಿದ್ದೀಯಲ್ಲ, ಮಾಂಸಾಕ್ಷಿಗಳಿಗೆ ನೀನು ಕಾಣಿಸ್ತಾ ಇದ್ದೀಯಲ್ಲ ಸ್ವಾಮಿ. ಹ, ದಿನಾ ಬೆಳಿಗ್ಗೆ ಒಮ್ಮೆ ಏನು? ಆ ರತ್ನಗಮಳಿಯನ್ನು ತೆಗೆಯೋದು, ಹ, ಕೊಡಬಹುದು, ಮತ್ತೆ ಪುನಃ ಅದರಲ್ಲಿ ಹಾಸೋದು. ಕೊಳೆ ಆಗಿದೆ ಅಂತಲ್ಲ, ಇನ್ನಷ್ಟು ಶುದ್ಧವಾಗಲಿ ಅಂತ. ಅನಾಘ್ರಾಣಿತ ಪುಷ್ಪ ಇದ್ದಾಗೆ ಅದು. ಇದುವರೆಗೆ ಯಾರೂ ಅದರ ಮೇಲೆ ಕುಳಿತದ್ದಿಲ್ಲ ಸ್ವಾಮಿ. ರತ್ನ ಕಂಬಳಿ ಅಂದ್ರೆ ಕಂಬಳಿಯೇ. ಹೌದು, ಅದನ್ನ ಆಗಾಗ ಕೊಡವರಿದ್ರೆ ಹ. ಅದರ ಒಳಗಡೆ ಹುಳಾಗ್ತದೆ. ಹೌದು, ಹಾಗಾಗಿ ಹೌದು. ಈ ಸುಪ್ಪತ್ತಿಗೆಯನ್ನು ಸಿದ್ಧ ಮಾಡಿ ಹ. ಯಾರೂ ಅದರಲ್ಲಿ ಇದುವರೆಗೂ ಕುಳಿತುಕೊಳ್ಳದೆ ಹ. ಕಾಯ್ತಾ ಇದ್ದದ್ದು ನಾನು. ಹ್ಮ್. ಕುಳಿತರೆ ನನ್ನ ಸ್ವಾಮಿ ಕುಳಿತುಕೊಳ್ಬೇಕು, ಒಂದು ಕ್ಷಣ ಕಾಯಬೇಕು ಸ್ವಾಮಿ. ಏನು? ನಾನು ಗೃಹಸ್ಥನಿದ್ದೇನೆ, ಹ, ಒಳಗಿದ್ದಾಳೆ ನಮ್ಮ ಮಗಳು. ಹ, ಏನು ನಿನ್ನ ಸೇವೆಯನ್ನು ಮಾಡುತ್ತಿದ್ದು ನಾವು ಜೊತೆಯಾಗಿ ಮಾಡಬೇಕು, ಸಮರ್ಥಿಕನಾಗಿ ಮಾಡಬೇಕಾದ. ಹೌದಪ್ಪ. ಬಾ ಸವಿ, ಬಾ, ಹೀಗೆ ಬಾ. ಶ್ರೀರಮಣ ದಯವಾದ ನಮಗೆ, ನಮಗೆ ದಯವಾಗಿದ್ದಾನೆ.
ಕಣ್ಣಾರೆ ನೋಡು ಬಿಂದನ ಘೋರ ದುರಿತವ ತೀರ್ಚು ಕಣ್ಣಾರೆ ನೋಡು ತೀರ್ಚು ಬಿಂದನ ಘೋರ ದುರಿತವ ಎಂದು ತೀರ್ಚು ಪಿಂಡನ ಘೋರ ದುರಿತವ ಎಂದು ಸತಿಯುಳು ತೋಷದಿಗೆ ಶ್ರೀರಮಣ ದಯವಾದ ನಮಗೆ ಇಂದು ಇನ್ನಾರು ಲೋಕದೊಳು ದಯವಾದ ಇನ್ನಾರು ಲೋಕದಿ ಎನೆ ನಮಗೆ ಪಾರಸವಿ, ಅನುಮಾನ ಬೇಡವೆ? ಬಂದದ್ದು ಬೇರೆ ಯಾರು ಅಲ್ಲ, ಶ್ರೀದೇವಿಯ ಗಂಡ ಬಂದಿದ್ದಾನೆ. ಧೈರ್ಯದಲ್ಲಿ ಹೊರಗೆ ಬಾ ನೀನು. ಸ್ವಾಮಿ, ನಾನು ಕರಿಯದೆ ಅವಳು ಬರುವ ಕ್ರಮ ಇಲ್ಲ ಹೊರಗೆ. ಶ್ರೀದೇವಿಯ ಗಂಡ ಬಂದಿದ್ದಾನೆ ಅಂತ ಹೇಳಿದೆಯಲ್ಲ? ಹೌದು ಹೌದು. ಯಾಕೆ ಹೊಸ ಹೆಸರಿಟ್ಟದ್ದು ನನಗೆ ಎಂತ ಕಾಣುವುದಿಲ್ಲ. ಈ ಮದುವೆಯಾದ ಗೃಹಿಣಿಯರಿಗೆಲ್ಲ ಪಕ್ಕನೇ ಯಾರಾದ್ರೂ ಬಂದಾಗ ಬಂದ ವ್ಯಕ್ತಿಗೆ ವಿವಾಹ ಆಗಿದೆಯೋ ಇಲ್ವೋ ತಾನು ಧೈರ್ಯವಾಗಿ ಹೊರಗೆ ಬರುವ, ಹೀಗೆಲ್ಲ ಸ್ತ್ರೀ ಸಹಜವಾಗಿ ಒಂದು ಇರ್ತದೆ. ಹಾಗಾಗಿ ಧೈರ್ಯ ಆಗ್ಲಿ ಅವಳಿಗೆ ಅಂತ ಬಂದದ್ದು ಶ್ರೀದೇವಿಯ ಗಂಡ. ಧೈರ್ಯವಾಗಿ ಹೊರಗೆ ಬರಬಹುದು. ಶ್ರೀದೇವಿ ನಿಮ್ಮ ಮೊದಲೇ ಪರಿಚಿತ. ಹೌದು ಹೌದು ಹೌದು. ಅವಳ ಗಂಡ ಅಂತ ಹೇಳುವಾಗ ಪರಿಚಯದವರು, ಏನು ತೊಂದರೆ ಇಲ್ಲ, ಮಾತಾಡಬಹುದು. ಸ್ವಾಮಿ, ಪಾರಸವಿ ನನಗೆ ಅಪಾರ ಸವಿ. ಯಾಕೆ ನಾನು ಹೇಳಿದ್ದು ಮಾತ್ರ ಅವಳಿಗೆ ಗೊತ್ತಾಗುವುದು. ನಾನು ಹೇಳಿದಲ್ಲಿಗೆ ಮಾತ್ರ ಹೋಗುದವಳು. ಹೊರಗೆ ಬರಬೇಕಿದ್ರೆ ನಾನು ಕರಿಬೇಕು. ಪ್ರಪಂಚದ ಏನಾದ್ರೂ ಸುದ್ದಿ ಇದ್ರೆ ನಾನು ಹೇಳಿ ಗೊತ್ತಾಗಬೇಕು. ಎಲ್ಲ ಗಂಡನ ಮೂಲಕ ಅಂತ ತಿಳ್ಕೊಂಡವಳು. ಓಹೋ, ಸ್ವಂತ ತನ್ನದೇನು ಇಲ್ಲ, ಎಲ್ಲ ಗಂಡನ ಮೂಲಕವಾಗಿ ನನಗೆ ಪ್ರಾಪ್ತಿಸ್ತದೆ. ಹಾಗಾಗಿ ಅವಳನ್ನು ಕರೆದ. ವೇದವ್ಯಾಸಾದಿ ಋಷಿಗಳು ಕೂಡ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಯಾರ್ಯಾರಿಗೆ ಹಾಗೆ ಮೋಕ್ಷ ಸಿದ್ಧಿಸ್ತದೆ. ಅನೇಕ ಋಷಿಗಳು ಹೇಳಿದ್ರಂತೆ, ಕೃತಯುಗದ ಹಾಗಲ್ಲ ತ್ರೇತಾಯುಗ, ತ್ರೇತಾಯುಗದ ಹಾಗಲ್ಲ ದ್ವಾಪರ ಯುಗ, ಇನ್ನು ದ್ವಾಪರ ಯುಗ ಈಗ ಕಳೆದ್ರೆ ನಾಳೆ ಕಲಿಯುಗದಲ್ಲಿ ಸ್ತ್ರೀಯರಿಗೆ ಮೋಕ್ಷ ಹೇಗೆ, ಶೂದ್ರರೆಂದು ಕರೆಯಲ್ಪಡುವವರಿಗೆ ಮೋಕ್ಷ ಹಾಗೆ. ಕಲಿಯುಗದಲ್ಲಿ ಸೇವಾವೃತ್ತಿಯೇ ಆದರೆ ಸೇವಾವೃತ್ತಿಗೆ ಏನು ಬೆಲೆ? ಅದಕ್ಕೆ ವೇದವ್ಯಾಸರು ಹೇಳ್ತಾರಂತೆ, ನಿಜವಾಗಿ ಕಲಿಯುಗವೇ ಒಳ್ಳೆಯದು. ಕಲಿಹಿ ಸಾಧು, ಕಲಿಯುಗವೇ ಒಳ್ಳೆಯ ಕಾಲ. ಯಾಕೆ? ಕಲಿಯುಗದಲ್ಲಿ ಸಿದ್ಧಿ ಪಡೀಲಿಕ್ಕೆ ಹೆಚ್ಚು ಹೊತ್ತು ಬೇಡ. ಕೃತಯುಗದಲ್ಲಿ 100 ವರ್ಷಗಳ ಕಾಲ ಮಾಡುವ ದೇವರ ಸೇವೆ ಯಜ್ಞ ತ್ರೇತಾಯುಗಕ್ಕಾಗುವಾಗ 1 ವರ್ಷ ಸಾಕು. ದ್ವಾಪರ ಯುಗಕ್ಕೆ 1 ತಿಂಗಳು ಸಾಕು. ಕಲಿಯುಗಕ್ಕೆ 1 ದಿನ ಸಾಕಂತೆ. 1 ದಿನ ದೇವರನ್ನು ಭಕ್ತಿಯಿಂದ ಆರಾಧಿಸಿದರೆ ದೇವರು ಒಲಿಯುತ್ತಾನೆ. ಅಂದರೆ ಸುಲಭದಲ್ಲಿ ಒಲಿಯುತ್ತಾನೆ. ಆದ್ರಿಂದಲೇ ಇರಬೇಕು, ಏಕಾ ಭಜನೆಗಳೆಲ್ಲ ಆಗುವುದಿಲ್ಲ. ಒಂದೇ ದಿನದಲ್ಲಿ ದೇವರನ್ನು ಒಲಿಸ್ಲಿಕ್ಕೆ ಆಗ್ತದೆ. ಎಲ್ಲಿ? ಕಲಿಯುಗದಲ್ಲಿ ನಿಷ್ಕಲ್ಮಶವಾದಂತ. ಯಾಕಂದ್ರೆ 100 ವರ್ಷ ಅಥವಾ 1 ತಿಂಗಳು 2 ತಿಂಗಳು ಯಜ್ಞ ಮಾಡ್ಲಿಕ್ಕೆ ಕಲಿಯುಗದವರಿಗೆ ಸಾಧ್ಯ ಇಲ್ಲ. ಕಲಿಯುಗದವರಿಂದ ಆಗುವುದಿಲ್ಲ. ಮಾಡ್ತೇನೆ ಅಂದ್ರೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಸುಮ್ಮನೆ ಕಲಿಯುಗದಲ್ಲಿ ಸೋಮ ಯಜ್ಞ ಮಾಡ್ತೇವೆ ಅಂತ ಹೊರಟ್ರೆ ಸೋಮಲತೆ ಯಾವುದು ಅಂತಲೇ ಗೊತ್ತಿಲ್ಲ ಕಲಿಯುಗದವರಿಗೆ. ಮತ್ತೆ ಅಲ್ಲಿಂದ ಸೋಮಲತೆ ತರುವುದು, ಸೋಮಲತೆ ಇಲ್ಲದ ಸೋಮರಸ ಎಲ್ಲಿಂದ, ಸೋಮಯಜ್ಞ ಆಗುವುದು ಹೇಗೆ? ಎಲ್ಲ ಸುಮ್ಮನೆ ಆಗುವುದಷ್ಟೇ, ಎಲ್ಲ ಪ್ರಚಾರ ಮಾತ್ರ ಇಚ್ಛೆ ಹೊರತದ ಆಗ್ಲಿಕ್ಕಿಲ್ಲ. ಆದ್ರಿಂದ ಕಲಿಯುಗಕ್ಕಾಗುವಾಗ ಇಷ್ಟೇ ಸಾಕು. ಪೂಜೆ, ಭಜನೆ, ಪ್ರತ್ಯೇಕ ವೇದವ್ಯಾಸರು ಹೇಳಿದರು. ಹಾಗಾದ್ರೆ ಶೂದ್ರರು ಎನ್ನಲ್ಪಡುವವರಿಗೆ ಮೋಕ್ಷ? ಅಯ್ಯೋ, ಶೂದ್ರತ್ವ ಏನು ಕೀಳಲ್ಲ. ದೇವರ ಪಾದದಿಂದ ಹುಟ್ಟಿದವರು ಅಂತ ಹೇಳೋದು, ಪಾದಕ್ಕೆ ಪೂಜೆ ಮಾಡೋದು ನಾವು. ದೇವರ ಪಾದಕ್ಕೆ ಪೂಜೆ ಮಾಡುವಾಗ ಅಲ್ಲಿಂದ ಹುಟ್ಟಿದವರು ಕೀಳು ಹೇಗೆ ಕೀಳಾಗುವುದು? ಆದ್ದರಿಂದ ಶೂದ್ರ ಸಾಧು. ಎಲ್ಲರೂ ಈ ಪ್ರಪಂಚದಲ್ಲಿ ಶೂದ್ರರೇ ಕಲಿಯುಗದಲ್ಲಿ. ಯಾಕೆ? ಸೇವಾವೃತ್ತಿ ಅಲ್ವಾ. ಅರ್ಚಕರು ಕೂಡ ಸೇವೆ ಎಲ್ಲ ಮಾಡೋದು, ಅವರು ಸ್ವಲ್ಪ ತೆಕ್ಕೊಂಡೇ ಅಲ್ವಾ ಕೆಲಸ ಮಾಡೋದು. ಹಾಗಾದ್ರೆ ಮತ್ತೆ ಅದು ಶೂದ್ರ ವೃತ್ತಿ ಆಗಲಿಲ್ವೋ?
ಸೇವಾವೃತ್ತಿ ಅಂತ ಹೇಳಿದರೆ ಜಾತಿ ಬರಬಾರದಲ್ಲಿ. ಜಾತಿ ಹೇಗೆ ಬರೋದು? ಎಲ್ಲರೂ ಯಾರು ಬೇರೆ ಅದಕ್ಕೆ ಬೇಕಾದ ವಸ್ತುವಿಗಾಗಿ ದುಡಿತಾರೆ ಅಂತಂದ್ರು. ಆದ್ದರಿಂದ ಸೇವಾವೃತ್ತಿಯೇ ಮೇಲು ಅಂತ ಹೇಳಿದರು ವೇದವ್ಯಾಸರು. ಸೇವಾವೃತ್ತಿ ದೊಡ್ಡದು, ಯಾವ ಯುಗದಲ್ಲಿಯೂ ಸೇವೆ ದೊಡ್ಡದು. ಸೇವಾವೃತ್ತಿಯಲ್ಲಿರುವ ತ್ಯಾಗ ಮನೋಭಾವನೆ ಬೇರೆದಲ್ಲಿ ಇರುವುದಿಲ್ಲ. ಸೇವಾವೃತ್ತಿಯಲ್ಲಿರುವಂತಹ ಆ ಒಂದು ನಿಷ್ಕಲ್ಮಶವಾದಂತಹ ಭಕ್ತಿ ತನ್ನ ಸ್ವಾಮಿಯ ಬಗ್ಗೆ ಇನ್ನೊಂದು ಕಡೆ ಬರೋದಿಲ್ಲ ಅಂತಂದರು. ಹಾಗಾದರೆ ಸ್ತ್ರೀಯರಿಗೆ, ಅದಕ್ಕೆ ವೇದವ್ಯಾಸರು ಹೇಳಿದರು, ಸ್ತ್ರೀಯರಿಗೆ ಅಂತ ಪ್ರತ್ಯೇಕ ಮೋಕ್ಷ ಬೇಡ. ಅವರ ಗಂಡ ಸಂಪಾದನೆ ಮಾಡಿದ ಪುಣ್ಯವೇ ಸ್ತ್ರೀಯರಿಗೆ ಬರೋದು. ಅವರ ಗಂಡ ಏನನ್ನು ಸಂಪಾದನೆ ಮಾಡ್ತಾನೆ ಅದು ಬೇರೆ ಯಾರಿಗೂ ಹೋಗುವುದಿಲ್ಲ. ಒಬ್ಬ ಗಂಡ ಸಂಪಾದನೆ ಮಾಡಿದಂತಹ ಪುಣ್ಯ ಪಾಪ ಅದು ಹೆಂಡತಿಗೂ ಸಮಾನವಾಗಿ ಬರ್ತದೆ. ಅವಳು ಪ್ರತ್ಯೇಕ ಸಂಪಾದನೆ ಮಾಡಬೇಕಾಗಿಲ್ಲ. ಯಾಕೆ? ಅವಳು ಇವನನ್ನೇ ಪೂಜಿಸ್ತಾಳೆ. ಇವನನ್ನೇ ಪೂಜಿಸುವುದರಿಂದ ಇವ ಮಾಡಿದ ಸಂಪಾದನೆ ಅವಳಿಗೂ ಬರ್ತದೆ. ಇವನಿಗೆ ಮೋಕ್ಷ ಆದರೆ ಅವಳಿಗೂ ಮೋಕ್ಷ ಆಗ್ತದೆ. ಆದರೆ ಇವನಿಗೆ ಮೋಕ್ಷ ಬರಬೇಕು ಅಂತ ಅವಳು ಕೂಡ ಸಹ ಅರ್ಧಾಂಗಿನಿಯಾಗಿರ್ತಾಳೆ. ಆದ್ದರಿಂದಲೇ ಹೆಂಡತಿ ಅಂತಂದರೆ ಅವಳೇ ಮೋಕ್ಷಕಾರಕಳು, ಅವಳೇ ವಶ್ಯ, ಅರ್ಥಕಾರಕಳು ಇತ್ಯಾದಿ ಇತ್ಯಾದಿಯನ್ನು ಹಿಂದಿನವರು ಹೇಳಿದರು. ಮೋಕ್ಷಕಾರಕಳು ಯಾಕೆ? ಹಿಂದಿನ ಸಿದ್ಧಾಂತ ಪ್ರಕಾರ ಮಗುವನ್ನು ಹೆತ್ತು ಕೊಡುವವಳು ಮೋಕ್ಷಕಾರಕಳು. ಇವನಿಗೆ ಮಗ ಇಲ್ಲ, ಸಂತತಿ ಇಲ್ಲ ಅಂತಾದರೆ ಮೋಕ್ಷಕ್ಕೆ ಅಡೆತಡೆ ಬರ್ತದೆ. ಆ ಅಡೆತಡೆ ಇಲ್ಲದಂತೆ ಮಾಡುವವಳು ಹೆಂಡತಿ. ಆದ್ದರಿಂದ ಅವಳು ಮೋಕ್ಷಕಾರಕಳು. ಆದ್ದರಿಂದಲೇ ಅವಳನ್ನು ಮೋಕ್ಷಕಾರಕಳಾದ ಕಾರಣದಿಂದ ಗಂಡನ ಅರ್ಧಾಂಗಿ, ಗಂಡನ ಏನು ಸ್ವತ್ತುಗಳಿವೆ ಅದೆಲ್ಲ ಹೆಂಡತಿಗೇ ಸಲ್ಲತಕ್ಕದ್ದು. ಯಾವ ನ್ಯಾಯಾಧೀಶನೂ ಹೇಳೋದಿಲ್ಲ ಅಂತೆ ಗಂಡನಲ್ಲಿರುವ ಸ್ವತ್ತು ಹೆಂಡತಿಗೆ, ಬೇರೊಬ್ಬರನ್ನು ಹೇಳೋ ಪದ್ಧತಿ ಇಲ್ಲ. ಗಂಡನದನ್ನು ಏನೇ ಬರೆದಿಟ್ಲಿ ಮುಂದಿನವರಿಗೆ ಹೆಂಡತಿಗೆ ಬರೆದಿಡತಕ್ಕದ್ದು, ಮೊದಲ ಪಾಲು ಅಲ್ಲಿಗೆ. ಆದ್ದರಿಂದ ಹೆಂಡತಿ ಬಿಟ್ಟು ತನ್ನ ತಾಯಿಗಾಗಲಿ, ತಂದೆಗಾಗಲಿ, ಅಣ್ಣನಿಗಾಗಲಿ, ತಮ್ಮನಿಗಾಗಲಿ, ಮಗನಿಗೂ ಕೂಡ ತಾನು ಮಾಡಿದಂತಹ ಪುಣ್ಯ ಪಾಪ ಸಂಪಾದನೆಯಲ್ಲಿ ಪಾಲಿಲ್ಲ. ಅದು ಹೆಂಡತಿಗೆ ಬರುವುದು. ಈ ಕಾರಣದಿಂದ ಶೂದ್ರ ಸಾಧು, ಕಲಿಗಿ ಸಾಧು, ಆಹಾ, ಸ್ತ್ರೀಯರಿಗೂ ಕೂಡ ಸಾಧು. ಸ್ತ್ರೀ ಜನ್ಮವೂ ಕೂಡ ಏನು ಕೆಟ್ಟದಲ್ಲ. ಸ್ತ್ರೀಯರು ಕೂಡ ಒಳ್ಳೆಯ ಸ್ಥಾನಮಾನ ಪಡೆಯುತ್ತಾರೆ. ಅವರು ಮನೆಯನ್ನು ಅಚ್ಚುಕಟ್ಟಾಗಿಟ್ಟು ಗಂಡನಿಗೆ ಅನುಕೂಲೆಯಾಗಿ ಮಕ್ಕಳನ್ನು ಬೆಳೆಸಿ ಲಾಲನೆ ಪಾಲನೆಯಲ್ಲಿ ಈ ಜಗತ್ತಿನಾದ್ಯಂತ ಅವರು ಬಹಳ ದೊಡ್ಡ ತ್ಯಾಗ ಮಾಡ್ತಾರೆ. ಆದ್ದರಿಂದಲೇ ಪಿತು ಶತಗುಣಂ ಮಾತಾ ಗೌರವೇಣಾತಿರಿಚ್ಯತೆ. ತಂದೆಗಿಂತಲೂ ತಾಯಿ 100 ಪಟ್ಟು ಹೆಚ್ಚು ಗೌರವಸ್ಥಳು. ತಂದೆಯನ್ನು ಯಾರು ಗೌರವದಿಂದ ನೋಡ್ತಾರೆ ಅದರ 100 ಪಾಲು ಹೆಚ್ಚು ತಾಯಿಯನ್ನು ನೋಡಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳಿದವು. ಆದ್ದರಿಂದ ವಿದುರ ಸ್ವಾಮಿ, ಅವಳೆಲ್ಲಿಯೂ ಹೇಳಿದ್ದೇನೆ, ಒಳ್ಳೆಯದಾಯಿತು. ಈ ಜನ್ಮದಲ್ಲಿ ಏನಾದರೂ ತಪ್ಪು ಮಾಡಿದ್ದಿದ್ರೆ ನಮಗೆ ಅರ್ಥ ಆಗ್ತದೆ. ಹೋದ ಜನ್ಮದ್ದು ಅದರ ಹಿಂದಿನ ಜನ್ಮದ್ದು ನಮಗೆ ಗೊತ್ತಾಗೋದಿಲ್ಲ. ಜನ್ಮ ಜನ್ಮಾಂತರಗಳ ಪಾಪಗಳಿದ್ರೂ ಕೂಡ ಶ್ರೀಕೃಷ್ಣನ ದರ್ಶನದಿಂದ ಅವನ ಪಾದ ಸೇವೆಯನ್ನು ಮಾಡುವುದರಿಂದ ನಾಶವಾಗುವುದಕ್ಕೆ ಸಾಧ್ಯ ಇದೆ. ನಿನಗೆ ಏನೆಲ್ಲ ಬೇಕು ಅಂತ ಆಸೆ ಉಂಟು ಆ ಎಲ್ಲವನ್ನೂ ಪರಮಾತ್ಮನಲ್ಲಿ ಬೇಡಿಕೊ ಅಂತ ಹೇಳಿದ್ದೇನೆ. ಇಬ್ಬರು ಜೊತೆಯಾಗಿ ಮತ್ತೊಮ್ಮೆ ದೀರ್ಘ ದಂಡ ಪ್ರಣಾಮವನ್ನು ಮಾಡ್ತಾ ಇದ್ದೇವೆ. ನೀವು ಪ್ರಣಾಮ ಮಾಡ್ತೀರಿ, ಬೇಡಿಕೊ ಅಂತ ಹೇಳ್ತೀರಿ, ನನಗೇನು ಕೊಡುವ ಆಲೋಚನೆ ಇಲ್ವೋ ಅಂತ. ಓಹೋ, ಹೌದು ಹೌದು. ಸ್ವರ್ಣ ಕುಂಭದೊಳೈದೆ ಕ್ಷೀರವ ಚಿನ್ಮಯಂಗೆ ಸಮರ್ಪಿಸಲು ಕಾರುಣ್ಯವಾರಿಧಿ ಸೇವಿಸಿದ ಕಾರುಣ್ಯವಾರಿಧಿ ಸೇವಿಸಿದ ಪರಿಪೂರ್ಣ ಆನಂದದಿ ಶ್ರೀಕೃಷ್ಣ, ವಿದುರ
ಓದಿ ತಿಳಿದದ್ದೋ ಕೇಳಿ ತಿಳಿದದ್ದೋ ಪರಿಪೂರ್ಣ ಅಲ್ಲ ನೋಡು. ಹಾ ಹಾ ಹಾಗಾಗಿ ನಿನ್ನ ಬಗ್ಗೆ ಕೇಳಿದ್ರು ಏನು? ಇವತ್ತು ಪ್ರತ್ಯಕ್ಷ ಕಂಡಾಗ ಅಡಿಮೇಲೆ ಆಗಿಬಿಟ್ಟದೆ. ನಾನು ಏನು ಮಾಡಬೇಕು ಅಂತ ಗೊತ್ತಾಗದ ಸ್ಥಿತಿಗೆ ಬಂದಿದ್ದೇನೆ. ಆದ್ರೂ ಒಂದು ಉಂಟು ಸ್ವಾಮಿ, ಹೇಳು. ಆಸನ ಆವಾಹನ ಇತ್ಯಾದಿ ತೊಡಗಿ ಧೂಪ ದೀಪ ಆದ್ಮೇಲೆಲ್ಲ ಕೊನೆಗಲ್ವ ನೈವೇದ್ಯ ಹೌದೌದು ಅಲ್ವೋ? ಅದ ಮೂರ್ತಿ ಮಾತಾಡುದಿಲ್ಲ, ದೇವರದ್ದು ಅವಸರ ಮಾಡುದಿಲ್ಲ. ಹೌದು. ಆಶ್ಚರ್ಯ ಆಗುದು ನನಗೆ ಅದಲ್ಲ. ಹಸಿವಾಗ್ತಾ ಇದೆ, ವಿದುರ ಬಾಯಾರಿಕೆ ಆಗ್ತಾ ಇದೆ. ಎರಡನ್ನೂ ತಣಿಸುವುದಕ್ಕೆ ಕೊಡುವುದಕ್ಕೆ ನನ್ನಲ್ಲಿ ಏನಿದೆ ಅಂತ ನಾನು ಯೋಚನೆ ಮಾಡುದು. ಸ್ವಲ್ಪ ಒಳಗೆ ಹೋಗಿ ಬರ್ತೇನೆ. ಆದಿತಾದಿ ಸ್ವಾಮಿ, ಏನು? ಸ್ವರ್ಣ ಪುತ್ಥಳಿ ಚಿನ್ನ ಅದು ಬಣ್ಣವನ್ನು ಕಳಕೊಳ್ಳುವುದಿಲ್ಲ ಎಂಬ ಅರ್ಥದಲ್ಲಿ ಸುವರ್ಣ ಸ್ವರ್ಣ ಅಂತ ಹೇಳ್ತಾರೆ. ನನ್ನ ದೃಷ್ಟಿಯಲ್ಲಿ ಏನು? ಒಬ್ಬ ಶುದ್ಧ ಭಕ್ತನ ಹೃದಯ ಎನ್ನುವಂತಹದ್ದು ಸ್ವರ್ಣ ಅಂತ ಹೇಳೋದು. ಅದು ಬಣ್ಣಗೆಡುವುದು ಅಂತ ಇಲ್ಲ. ಹೌದಪ್ಪ. ಹಾಗಾಗಿ ಒಳಗಿನ ಸ್ವರ್ಣ ಕುಂಭವನ್ನು ತಂದಿದ್ದೇನೆ. ಇದು ನನ್ನ ಹೃದಯ ಕುಂಭ ಅಂತ ನೀನು ತಿಳ್ಕೊಳ್ಬೇಕು. ಕೊಡುವುದೇನನ್ನಪ್ಪ? ಏನು? ಯಾವುದೇ ಬೆರಕೆ ಇಲ್ಲದಂತ ವಸ್ತು ಏನು ಏನು ಅಂತ ಯೋಚನೆ ಮಾಡಿದ್ರೆ ಗೋಕ್ಷೀರ. ಅದು ಒಳ್ಳೆಯದು. ಗೋಕ್ಷೀರ ಈ ಶುದ್ಧ ಭಕ್ತಿ ಎನ್ನುಳ್ಳಂತಹ ಭಕ್ತನ ಹೃದಯದಲ್ಲೂ ಹಾಗೆ ಅಂತೆ. ಆ ಸ್ವರ್ಣ ಕುಂಭದಲ್ಲಿ ಭಕ್ತಿ ಎನ್ನುವಂತಹ ಗೋಕ್ಷೀರ ಇರ್ತದಂತೆ. ಸರಿ, ಅದನ್ನು ಅರ್ಪಣೆ ಮಾಡುವುದು. ಹಾಗಿದ್ರೆ ಹಾಲನ್ನು ತುಂಬಿ ತಂದಿದ್ದೇನೆ. ಹೇಳುವುದು ಕೇಳಿದ್ದು, ಕರು ಆ ಮೊಲೆಯಿಂದ ಹಾಲನ್ನು ಕುಡಿಯುತ್ತಾ ಇರುವಾಗ ಈ ಕಡೆ ನಿನ್ನ ಬಾಯಿ ಹಾಕಿದ್ದು ಉಂಟಂತೆ ಹಸುವಿನ ಕೆಚ್ಚಲಿಗೆ ಎಳವೆಯಲ್ಲಿ. ಕೇಳಿದ್ನ. ಹೌದಪ್ಪ. ಹಾಗೂ ಮಾಡಿದವನ. ಹೌದೌದು. ಹಾಗಾಗಿ ಗೋಕ್ಷೀರ ಅಂದ್ರೆ ನಿನಗೆ ಅತ್ಯಂತ ಪ್ರಿಯವಾದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಸಂದೇಹ. ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಎರಡಕ್ಕೂ ಆಗುವಂತದ್ದು ಅದೇ ಇರೋದು ನನ್ನಲ್ಲಿ. ಯಾವಾಗಲೂ ಬೆಳಗಿನ ಹೊತ್ತೆದ್ದು ದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿ ಇಡೋದು ನಾನು. ಸರಿ. ಮತ್ತೆ ನಾವೇ ಪ್ರಸಾದ ಅಂತ ಸ್ವೀಕರಿಸೋದು. ಈ ಹೊತ್ತು ಹಾಗಲ್ಲ. ದೇವನು ಅತಿಥಿಯಾಗಿ ಬಂದಿದ್ದಾನೆ. ಅತಿಥಿ ದೇವೋಭವ ಅಲ್ಲ, ದೇವನೇ ಅತಿಥಿಯಾಗಿ ಬಂದದ್ದು. ಹಾಗಾಗಿ ನನ್ನ ಹೃದಯಕ್ಕೆ ಸಾದೃಶ್ಯವಾದಂತಹ ಸ್ವರ್ಣಕುಂಭ, ನನ್ನ ಭಕ್ತಿಗೆ ಸಾದೃಶ್ಯವಾದಂತಹ ಈ ಹಾಲು ಸರಿ ನೋಡಿದ್ರೆ ಒಂದೇ ಕೊಡ್ತೇ ಇರುವುದು. ಸಾಕಾದೀತು ಅಂತ ಒಂದು ಕ್ಷಣ ಕೈ ತಡೆದದ್ದು. ಆಮೇಲೆ ಧೈರ್ಯ ಆಯ್ತು ನನಗೆ. ಕಣ್ಣೀರ್ಗರೆದು ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳಿದಾಗ ನೀನು ಪ್ರತ್ಯಕ್ಷನಾದಿಯಂತೆ. ವನವಾಸದಲ್ಲಿದ್ದಾಗ ಬಂದವನೇ ನಗಾಡಿಕೊಂಡು ಹಸಿವಾಗ್ತಾ ಇದೆ ತಂಗಿ, ಏನಾದ್ರೂ ಕೊಡು ತಿನ್ನುವುದಕ್ಕೆ ಕೇಳಿದೆಯಂತೆ ನೀನು. ತೊಳೆದು ಕವಚ ಹಾಕಿ ಆಗಿದೆ ಅಕ್ಷಯ ಪಾತ್ರೆಯನ್ನು. ಕೃಷ್ಣ ಏನು ಮಾಡ್ಲಿ ಅಂತ ಹತ್ತು ಬಿಟ್ಲಂತೆ. ಪಾತ್ರೆ ಕೊಡು ಇಲ್ಲಿ ಅಂತ ಕೇಳಿದೆಯಂತೆ ನೀನು. ಒಳಗೆ ಪಾತ್ರೆಯ ತಳದಲ್ಲಿ ಒಂದು ಅಗುಳುತ್ತಿತ್ತಂತೆ. ಯಾರಿಗೂ ಕಾಣಲಿಲ್ಲ, ನಿನಗೆ ಕಂಡಿತು ನೋಡದು. ಹೌದೌದು. ಅದನ್ನು ತೆಗೆದು ತಿಂದು ಡರ್ರನೆ ನೀನು ತೆಗೆದಾಗ ಸ್ನಾನ ಮಾಡಿ ನದಿಯ ದಡೆಗೆ ಬಂದಂತಹ ದುರ್ವಾಸನ, ಅವನ ಎಷ್ಟೋ ಸಾವಿರ ಶಿಷ್ಯರು ನಿನಗೆ ಗೊತ್ತಿರಬೇಕು ಲೆಕ್ಕ, ಅವರು ತೇಗುವುದಕ್ಕೆ ಆರಂಭಿಸಿದ್ರಂತೆ. ಹಾಗಿದ್ರೆ ಇಷ್ಟು ಸ್ವಲ್ಪ ಕೊಟ್ಟರು ನಿನಗದು ಹಸಿವನ್ನು ಹಿಂಗಿಸದೆ ಅಂತ ಒಂದು ವಿಶ್ವಾಸ ನನಗೆ. ಆದ್ರೆ ಈಗ ಈ ಅಷ್ಟು ದೂರದಿಂದ ಬಂದದ್ದು ತಿನ್ಬೇಕು ಕುಡಿಬೇಕು ಇರುವುದಿಷ್ಟೇ ಸ್ವಾಮಿ. ಸಂಕೋಚ ಆಗ್ತದೆ. ಇಲ್ಲ, ಕುಡಿತೆ ಹಾಲು ಇರುವುದು ಸ್ವರ್ಣ ಕುಂಭದಲ್ಲಿ. ಸಾಕು, ಸ್ವೀಕರಿಸಬೇಕು ಸ್ವೀಕರಿಸಬೇಕು, ಕುಡಿಬೇಕು ಸ್ವಾಮಿ. ವಿದುರ, ನೀನು ಕೊಡುವುದು ಒಕ್ಕೂಡಿಕೆ ಹಾಲು ಸಾಕಾದೀತೋ ಎಂಬ ಸಂಶಯ. ನೀನೇ ಹೇಳಿದೆಯಲ್ಲ, ದುರ್ವಾಸ ಆತಿಥ್ಯದ ಸನ್ನಿವೇಶದಲ್ಲಿ 10,000 ಮಂದಿಯನ್ನು ಕೂಡಿಕೊಂಡು ಬಂದಿದ್ರು. ಅವರೆಲ್ಲರ ಹೊಟ್ಟೆ ತುಂಬಿದ ಹಾಗೆ ಆಯಿತು. ಹೇಗೆ? ನನಗೆ ಒಂದು ಅಗಳು, ಒಂದು ಇಷ್ಟು ಸೊಪ್ಪು, ಒಂದಿಷ್ಟು ಸೊಪ್ಪು ಇದ್ದದಲ್ಲಿ ಆ ಅಕ್ಷಯ ಪಾತ್ರೆಯಲ್ಲಿ ಏನೋ ತೊಳೆಯುವಾಗ ಬಿಟ್ಟೋದೋ ತೊಳೆಯಲಿಲ್ಲ ಗೊತ್ತಿಲ್ಲ, ಅಂತೂ ಒಂದಿಷ್ಟು ಸೊಪ್ಪು. ಆದ್ರಿಂದಲೇ ಪತ್ರ ಪುಷ್ಪಂ ಫಲಂ ತೋಯಂ, ಈ 4 ಕೂಡ ಭಗವಂತನಿಗೆ ಪ್ರಿಯ. ಪತ್ರ ಸಾಕಾಗ್ತದೆ, ಎಲೆ ಕೊಟ್ಟರು ನನಗೆ. ಪುಷ್ಪ, ಒಂದು ಹೂ ಕೊಟ್ಟರು ಸಾಕಾಗ್ತದೆ. ಇಂದ್ರದ್ಯುಮ್ನ ಎಂಬ ರಾಜ ಶಾಪಗ್ರಸ್ತನಾಗಿ ಇದ್ದಾಗ ಒಂದು ಮಕರಿ ಎಳೆಯಿತವನನ್ನು, ಆ ಆನೆಯನ್ನು. ಎಳೆಯುವಾಗ ಅಯ್ಯೋ ಯಾರು ಬಿಡಿಸುವವರು ಅಂತ ಗಜೇಂದ್ರ, ಆನೆಯ ಸ್ವರೂಪದಲ್ಲಿದ್ದ ರಾಜ, ಮತ್ತೆ ಬೊಬ್ಬಿಟ್ಟು ಕರುಣಾಜನಕವಾದ ಧ್ವನಿಯಿಂದ ಭಗವಂತನನ್ನು ಪ್ರಾರ್ಥಿಸಿದ. ಆಗ ಭಗವಂತ ಬಂದಾಗ ಅವನಿಗೆ ಕೊಟ್ಟದ್ದೆಂಥದ್ದು? ಪುಷ್ಪ. ಆ ಕೆರೆಯಲ್ಲೇ ಇದ್ದ ಒಂದು ಕಮಲ ಪುಷ್ಪವನ್ನು ಆ ಗಜೇಂದ್ರ ಸೊಂಡಿಲಿನಲ್ಲಿ ಕಿತ್ತು, ದೇವರೇ ಇದು ನಿನಗೆ ಅರ್ಪಿತ, ಬೇರೆ ಏನಿಲ್ಲ ನನ್ನಲ್ಲಿ ಅಂತ ಹೇಳಿದ. ಅಷ್ಟನ್ನೇ ಪಡೆದು ಶ್ರೀಹರಿ ಆ ಮೊಸಳೆಯನ್ನು ಅಥವಾ ಮಕರಿಯನ್ನು ಚಕ್ರದಿಂದ ಕೊಂದು ಗಜೇಂದ್ರನನ್ನು ಬಿಡಿಸಿದ. ಫಲಂ ಹೇಳಿದ್ಯಲ್ಲ ನೀನು ಹಿಂದೆ ಶ್ರೀರಾಮಾವತಾರದಲ್ಲಿ ಶಬರಿಯ ಪ್ರಕರಣ ನೋಡ್ಲಿಲ್ವೋ? ಕಾದಿಹಳು ಶಬರಿ ದಿನ ಕಾಯ್ತಾ ಇದ್ದಳು ರಾಮ ಬರುವನೆಂದು. ರಾಮ ಬರ್ತಾನೆ, ರಾಮ ಬರ್ತಾನೆ, ರಾಮ ಬರ್ತಾನೆ, ಇದನ್ನು ರಾಮನಿಗೆ ಒಪ್ಪಿಸಬೇಕು ನಾನು ಅಂತ ಪ್ರತಿದಿನ ಪ್ರಾತಃ ಕಾಲ ಎದ್ದು ಸ್ನಾನ ಮಾಡಿ ತುಂಬಿಬುಟ್ಟದ ಹೂವನ್ನು ತಂದು ಎಷ್ಟೋ ಹಣ್ಣನ್ನು ತಕೊಂಡು ಬಂದು ಆ ಹಣ್ಣನ್ನೆಲ್ಲ ಶೇಖರಿಸಿಟ್ಟು ರಾಮ ಬರ್ತಾನೆ, ನನ್ನ ಗುರುಗಳೇ ಹೇಳಿದ್ದಾರೆ ರಾಮ ಬರ್ತಾನೆ ಅಂತ ಕಾಯ್ತಿದ್ದಳಂತೆ. ಕೊನೆಗೆ ರಾಮ ಬಂದಾಗ
ಆ ಹಣ್ಣನ್ನೇ ರಾಮನಿಗೆ ಕೊಟ್ಲು. ಹೇಳೋರಿದ್ದಾರೆ ಅದನ್ನು ಕಚ್ಚಿ ಕಚ್ಚಿಯೇ ಕೊಟ್ಲು ಅಂತ. ಅದರ ಅರ್ಥ ಇಷ್ಟೇ ಅಪ್ಪ, ಆಕೆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಎಲ್ಲಾದ್ರೂ ಹುಳಿ ಹಣ್ಣು ಕೊಡಬಾರದಲ್ಲ ರಾಮನಿಗೆ, ಸಿಹಿಯದ್ದೇ ಕೊಡಬೇಕಲ್ಲ ಅಂತ ಅವಳು ಕಚ್ಚುತ್ತಿದ್ದಳು. ಸಿಹಿ ಅಂತ ಕಂಡದನ್ನು ಕೊಡುತ್ತಿದ್ದಳು. ತಿನ್ನುವ ರಾಮನಿಗೂ ಅದು ಕಚ್ಚಿದ್ದು ಇದು ಬಿಟ್ಟದ್ದು ಅವ ನೋಡ್ತಿರ್ಲಿಲ್ಲ, ಅವ ಸ್ವೀಕರಿಸ್ತಿದ್ದ. ಇದರ ಒಟ್ಟಂದದಲ್ಲಿ ಇದರ ಅರ್ಥ ಏನು ಅಂತಂದ್ರೆ, ಭಕ್ತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಯಾರು ನಮಗೆ ಏನನ್ನು ಕೊಡ್ತಾರೆ ಅದನ್ನು ನಾವು ಸ್ವೀಕರಿಸುವುದರಲ್ಲೇ ಇರುವುದು ಔದಾರ್ಯ. ಯಾರದೋ ಮನೆಗೆ ನಾವು ಹೋಗ್ತೇವೆ, ಸಾಕಷ್ಟು ಹಾಲಲ್ಲಿ ಇರುವುದಿಲ್ಲ, ಸ್ವಲ್ಪ ನೀರು ಸೇರಿಸಿ ಕೊಡ್ತಾರಪ್ಪ, ಅದನ್ನು ಬಾಯಿಗೆಟ್ಟ ಕೂಡಲೇ ನೀರು ಹಾಕಿದ್ದೀರ ಇದಕ್ಕೆ ಅಂತ ಕೇಳೋವನಿಗೆ ಬುರುಡೆ ಕೊಡಬೇಡು ಎರಡು. ಅವರು ಕೊಟ್ಟದ್ದು ಪ್ರೀತಿಯಿಂದಪ್ಪ, ಅದನ್ನು ಪ್ರೀತಿಯಿಂದ ಕುಡಿಯುವುದು, ಸಾಧ್ಯವೇ ಇದ್ರೂ ಕುಡಿಯುವುದು ಒಳ್ಳೆದಾಗಿದೆ ಅಂತ ಹೇಳಬೇಕು. ಮತ್ತೆ ಕೆಲವರ ಮನೆಯಲ್ಲಿ ಕೊಡುವ ವಸ್ತುಗಳು ನಿಜವಾಗಿಯೂ ಕೂಡ ಸ್ವಲ್ಪ ಅಪವಿತ್ರ ಪರಿಮಳವನ್ನು ಕೊಡಬಹುದು, ಸರಿಯಾಗಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಪಾಪ ಅವರ ಮನೆತನದ ಅವರ ಸಂಸ್ಕಾರವು ಅಷ್ಟೇ ಇರ್ತದೆ. ಅದಕ್ಕೆ ನಾವು ಕೂತ್ಕೊಂಡು ಆಕ್ಷೇಪ ಮಾಡೋದು, ನಮ್ಮ ಕಣ್ಣ ಮುಂದೆ ಅದನ್ನೊಂದಿಷ್ಟು ಚೆಲ್ಲುವುದು ಆಚೆಗೆ. ಅಂತಹ ದಾರ್ಷ್ಟ್ಯ ದುರ್ಬುದ್ಧಿ ಯಾವತ್ತೂ ಇರಬಾರದು. ಯಾಕೆಂದರೆ ಆತಿಥ್ಯ ಎಂಬುದು ಪರಮ ಸೌಭಾಗ್ಯದ ವಿಷಯ. ಆ ಆತಿಥ್ಯ ಮಾಡಲಿಕ್ಕಾಗಿ ಅವರು ಮುಂದೆ ಬಂದಿದ್ದಾರೆ ಪಾಪ. ಆ ಆತಿಥ್ಯ ಮಾಡಿದ ಅತಿಥಿ ದೇವೋಭವ, ಅತಿಥಿಯಲ್ಲೇ ದೇವರನ್ನು ಕಾಣ್ತಾ ಇದ್ದಾರೆ ಅವರು. ಅಂಥವರಿಗೆ ನಾವು ಒಂದು ರೀತಿಯ ತೃಪ್ತಿಯನ್ನು ಕೊಡಲಿಲ್ಲ ಅಂತ ಆದರೆ ಬಂದ ಅತಿಥಿಯೇ ಅವರಿಗೆ ಬಹಳ ಕೆಟ್ಟವ ಅಂತ ಅನ್ನಿಸಿಬಿಡ್ತಾನೆ. ಹಾಗಾಗಬಾರದು. ಆದ್ದರಿಂದ ಆ ಶಬರಿ ಕೊಟ್ಟ ಹಣ್ಣನ್ನು ಶ್ರೀರಾಮ ಪ್ರೀತಿಯಿಂದ ಏನೂ ಆಲೋಚಿಸದೆ ತಿಂದ. ಅವಳಿಗೆ ಸಾಹಿತ್ಯವನ್ನು ಕೊಟ್ಟ. ತೋಯಂ, ಇನ್ನು ನೀರು, ನೀರಿಂದಲೂ ಸಂತೃಪ್ತನಾಗ್ತಾನೆ ದೇವರು. ಬರೇ ನೀರು ಸಾಕು. ಬಲಿಚಕ್ರವರ್ತಿಗಲ್ಲಿಗೆ ವಾಮನ ಹೋದ. ವಾಮನ ಹೋಗಿ 3 ಅಡಿ ನೆಲವನ್ನು ಕೇಳಿದಾಗ ಬಲಿಚಕ್ರವರ್ತಿ ಕೊಟ್ಟದ್ದೆಂಥದ್ದು ಒಂದಿಷ್ಟು ನೀರು. ಇದಂ ನಮಮ ಅಂತ ಹೇಳಿ ನೀರು ಹಾಕಿದ. ಇವನ ಕೈಗೆ ಬಿದ್ದದ್ದು ನೀರು ಮಾತ್ರ ಹೌದಾ ಅಲ್ಲ? ಭೂಮಿ ಬಿದ್ದಿದ, ಆಕಾಶ ಬಂದಿದ, ಪಾತಾಳ ಬಂದಿದ, ಯಾವುದು ಬರಲಿಲ್ಲ. ಕೇವಲ ನೀರನ್ನೇ ಸ್ವೀಕಾರ ಮಾಡಿ ಆ ವಾಮನ ಮೂರ್ತಿ ತ್ರಿವಿಕ್ರಮಾವತಾರಿಯಾದ. ಆಕಾಶವನ್ನು ತಗೊಂಡ, ಭೂಮಿಯನ್ನು ತಕೊಂಡ, ಕೊನೆಗೆ ಬಲಿಚಕ್ರವರ್ತಿಯನ್ನೂ ತಕೊಂಡ. ಅಂದ್ರೆ ಬಲಿಚಕ್ರವರ್ತಿಗೆ ಏನು ಮಾಡಿದ? ಶಾಪೋ ಅದು ಶಿಕ್ಷೆಯ ಅಲ್ಲಪ್ಪ. ಅವನಿಗೆ ಬಹಳ ದೊಡ್ಡ ಪರಮೋತ್ಕೃಷ್ಟವಾದಂತಹ ಸುತಲ ಲೋಕದಲ್ಲಿ ವೈಕುಂಠದಂತಹ ಸ್ಥಳವನ್ನು ಕೊಟ್ಟ. ಅವನ ಮನೆ ಬಾಗಿಲಲ್ಲಿ ನಾನೇ ಕಾದಿರ್ತೇನೆ ಅಂತ ಹೇಳಿದ ಶ್ರೀಮನ್ನಾರಾಯಣ. ಕಾದಿದ್ದಾನೆಂತೆ. ಯಾವತ್ತೂ ಬಲಿಚಕ್ರವರ್ತಿಗೆ ಕೆಟ್ಟ ಭಾವನೆ ಬಾರದ ಹಾಗೆ ಅವನೇ ಕಾಣಿಸಿಕೊಳ್ತಾನೆ. ಬಲಿಚಕ್ರವರ್ತಿಯ ದ್ವಾರಪಾಲಕನಾಗಿ ನಿಂತಿದ್ದಾನೆ ಶ್ರೀಹರಿ. ಕೇವಲ ಒಂದು ತೊಟ್ಟು ನೀರಿನಿಂದ, ಪತ್ರಂ ಪುಷ್ಪಂ ಫಲಂ ತೋಯಂ, ಇದರಿಂದ ಸಂತೃಪ್ತನಾಗುವಂತಹ ಶ್ರೀಹರಿ ಈಗ ನೀನು ಹಾಲು ಇಷ್ಟು ಕೊಟ್ಟದ್ದಕ್ಕಾಗಿ ಅಳಕುತ್ತಾನ. ಈಗೊಮ್ಮೆ ಕಣ್ಣು ತಣಿಯ ನೀನು ಹಾಲು ಕುಡಿಯೋದು ನೋಡ್ಬೇಕು ಅಂತ ಉಂಟು ನನಗೆ. ಹಾಲು ಕುಡಿತೇನೆ. ಕುಡುತೆಯೊಂದರ ಪಾಲಿನಲ್ಲಿ ಹಸಿವಡಗಿತು ಆಕ್ಷೀರಾಬ್ದಿ ವಾಸಗೆ. ನೋಡಿದೀಯಾ? ಆಹಾ, ಪಾಲಿನಲ್ಲಿ ಹಸಿವಡಗಿದ್ದ ಕ್ಷೀರಾಬ್ದಿ ವಾಸಗೆ ದೃಢವ ತೋರಿಸಲಾಗ ಬಿಂದುವ ಕೆಡಗಿದನು ಕಟವಾಯಲಿ. ದೃಢವ ತೋರಿಸಲಾಗ ಬಿಂದುವ ಕೆಡಗಿದನು ಕಟವಾಯಲಿ. ಕೊಡುತ್ತೆ ಒಂದರ ಪಾಲಿನಲ್ಲಿ ಹಸಿವಡಗಿತು ಕ್ಷೀರಾಬ್ದಿ ವಾಸಗೆ. ಸ್ವಲ್ಪ ಇರುವುದು ಪೂರ್ತಿ ಕುಡಿದು ಬಿಡು ಸ್ವಾಮಿ. ಪೂರ್ತಿ ಕುಡಿಬೇಕು. ಯಾಕೆಂದರೆ ಭಕ್ತೋತ್ತಮನಾದ ನೀನು ಅತ್ಯಂತ ಸಂಪ್ರೀತಿಯಿಂದ ಕೊಟ್ಟ ಹಾಲು, ಅದು ನಿನ್ನ ಅಂತರಂಗದ
ದೇವರಿಗೆ ನೀನು ನೈವೇದ್ಯವಾಗಿಟ್ಟದ್ದನ್ನು ಆಮೇಲೆ ತಂದು ನನಗೆ ಕೊಡ್ತಾ ಇರೋದು. ದೇವರಿಗಾಗಿ ಸಮರ್ಪಣೆ ಮಾಡಿದ ವಸ್ತು ಅದರಲ್ಲಿ ಕೊಳಕು ಕಶ್ಮಲ ಕಡಿಮೆ ಹೆಚ್ಚು ಅಂತ ಇಲ್ಲ ನೋಡು. ನೀನು ಒಳಗಿನ ದೇವರಿಗೆ ಇದನ್ನೇ ನೈವೇದ್ಯವಾಗಿಟ್ಟು ಅದನ್ನು ಒಳ್ಳೆ ಸತ್ಪಾತ್ರಕ್ಕೆ ಕೊಡಬೇಕು ಅಂತ ಬಯಸಿದವ ನನಗೇ ತಂದು ಕೊಟ್ಟಿದ್ದಿ ಅಂತ ಅಂದಾಗ ಇದಕ್ಕಿಂತ ಪವಿತ್ರವಾದ ವಸ್ತು ಇನ್ನೊಂದು ಸಿಕ್ಕಲಿಕ್ಕಿಲ್ಲ. ಈ ಪ್ರಪಂಚದಲ್ಲಿ ಕೆಲವೆಲ್ಲ ನಾವು ಕೆಟ್ಟದು ಕೊಳಕು ಅಂತ ಹೇಳ್ತೇವೆ, ಹೌದಾ? ವಮನಂ, ಶವಕರ್ಪಟಂ, ಶಿವನಿರ್ಮಾಲ್ಯಂ, ಇಂಥ ಕೆಲವು ವಸ್ತುಗಳೆಲ್ಲ ಇವೆ. ಅವು ಅತ್ಯಂತ ಪವಿತ್ರ. ವಾಂತಿ ಮಾಡಿದ್ದು ಯಾರಾದರೂ ತಗೊಂಡಾರ? ಕೊಡ್ಲಿಕ್ಕಿಲ್ಲ. ಆದರೆ ಜೇನು ಹುಳಗಳು ವಾಂತಿ ಮಾಡಿದ್ದದು ವಮನಂ. ಹಾಗೆ ರೇಷ್ಮೆ ನೂಲಿನ ಬಟ್ಟೆ ಬರೆ ಅಂದರೆ ಹೆಂಗಸರಿಗೆ ಎಷ್ಟು ಇಷ್ಟ. ಯಾರಾದರೂ ಕೊಟ್ಟರೆ ಹಾಕಿಕೊಳ್ಳಿಕ್ಕೆ ಗಂಡಸರಿಗೂ ಇಷ್ಟವೇ. ಅಂತೂ ರೇಷ್ಮೆಯ ನೂಲು ಬರುವುದೆಲ್ಲಿಂದ? ಸತ್ತ ರೇಷ್ಮೆ ಹುಳುವಿನ ಮೈ ಮೇಲಿಂದ. ಅದು ಶವಕರ್ಪಟಂ. ಹಾಗೆ ಎಂಜಲು ಅಂತ ಹೇಳ್ತೇವಲ್ಲ, ಹಾಲು ಕರುವಿನ ಎಂಜಲಲ್ವಾ? ಅಲ್ವಾ? ಕರು ಜಗಿದು ಬಿಟ್ಟದ್ದಲ್ವ ಹಾಲು? ಅದು ಪೂಜ್ಯವೇ ಅಲ್ವಾ? ಕಾಕವಿಷ್ಟ ಸಮುತ್ಪನ್ನ. ನಾವು ಬಿಲ್ಲಪತ್ರೆ ಅಂತ ಹೇಳ್ತೇವೆ ಶಿವನಿಗೆ. ಆಹಾ, ಅದಿಲ್ಲದೆ ಶಿವಪೂಜೆಯೇ ನಡೆಯುವುದಿಲ್ಲ. ಯಾವುದು? ಬಿಲ್ವಪತ್ರೆ. ಅದು ಹುಟ್ಟುವುದು ಹೇಗೆ? ಬಿಲ್ವಪತ್ರೆ ಒಂದು ಬೀಜ ಹುಟ್ಟಬೇಕಾದ್ರೆ ಆ ಬೀಜ ಕಾಗೆಯ ಹೊಟ್ಟೆಯೊಳಗೆ ಹೋಗಿ ಅದರ ಮಲದಿಂದ ಹೊರಗೆ ಬರಬೇಕು. ಹಾಗಾದರೆ ಮಾತ್ರ, ಅಲ್ಲವಾದರೆ ಬೀಜವನ್ನು ಸಸಿ ಮಾಡಲಿಕ್ಕಾಗುವುದಿಲ್ಲ. ಬಿಲ್ವಪತ್ರೆಯ ಹಣ್ಣನ್ನು ತಿಂದ ಕಾಗೆ ಆ ಬೀಜವನ್ನು ಬಿಟ್ಟರೆ ಆ ಬೀಜ ಹುಟ್ಟಿ ಬಿಲ್ವಪತ್ರೆ ಮರ ಆಗುವುದು. ಆ ಬಿಲ್ವಪತ್ರೆಯ ಸೊಪ್ಪೆ ಶಿವನಿಗೆ ಬೇಕು. ಹಾಗಾದರೆ ಈ ಎಲ್ಲ ವಸ್ತುಗಳಲ್ಲಿ ನಾವೆಲ್ಲ ಕೊಳಕು ಅಂತ ಯಾವುದು ಪ್ರಪಂಚದಲ್ಲಿ ಹೇಳ್ತೇವೋ, ಆದರೆ ಇವೆಲ್ಲ ಹಾಗಲ್ಲ. ಶಿವ ನಿರ್ಮಾಲ್ಯ, ದೇವರಿಗೆ ಹಾಕಿದಂಥ ಹೂವಿನ ದಂಡೆ, ಅದು ನಿನ್ನೆ ಹಾಕಿದ್ದೋ ಮೊನ್ನೆ ಹಾಕಿದ್ದೋ ನೋಡ್ಲಿಕ್ಕಿಲ್ಲ. ದೇವರಿಗೆ ಹಾಕಿ ತೆಗೆದ ಹೂವು ಅಂತಂದ್ರೆ ಅತಿ ಪವಿತ್ರ. ಅದನ್ನು ತಗೊಂಡೋಗಿ ಕಸಲ್ಲಿ ಎಲ್ಲಾರು ಹಾಕುವುದಲ್ಲ, ಅದನ್ನೊಂದೋ ನೀರಿಗೆ ಹಾಕಬೇಕು, ಇಲ್ಲವಾದ್ರೆ ಒಂದು ಸಸ್ಯದ ಮೇಲೆ ಎಲ್ಲಾದ್ರೂ ಇಡಬೇಕು. ದೇವರಿಗೆ ಹಾಕಿದ ಹೂವನ್ನು ನಾವು ಮೆಟ್ಟಬಾರದು. ದೇವರಿಗೆ ಹಾಕಿದ ಹೂವನ್ನು ನಾವು ಎಲ್ಲೆಲ್ಲೋ ಕೊಳೆ ಕಸಕ್ಕೆ ಹಾಕಬಾರದು. ಆದ್ರಿಂದ ದೇವರ ಶಿವ ನಿರ್ಮಾಲ್ಯ ತೆಗೆದ ಹೂವು ಅತಿ ಪವಿತ್ರಕಂ. ಇವೆಲ್ಲ ಪವಿತ್ರವಾದ್ದು ಅಂತ ಹೇಳಲ್ಪಟ್ಟಿವೆ. ಪ್ರಪಂಚ ದೃಷ್ಟಿಯಲ್ಲಿ ಇವೆಲ್ಲ ಕೊಳಕು ಅಂತ ಅನ್ನಿಸಬಹುದು, ಅಲ್ಲ, ಅವೆಲ್ಲ ಪವಿತ್ರ. ಹಾಗೆ ನೀನಿಟ್ಟಂತಹ ಈ ನೈವೇದ್ಯದ ಹಾಲು ಇದು ಒಂದು ರೀತಿಯಲ್ಲಿ ಶಿವ ನಿರ್ಮಾಲ್ಯದ ಹಾಗೆ. ನೀನು ದೇವರಿಗಿಟ್ಟಂತಹ ಹಾಲು ಹೊರಗೆ ತಂದದ್ದು. ಆದ್ದರಿಂದ ಇದನ್ನು ಪ್ರೀತಿಪೂರ್ವಕ ಕುಡಿಬೇಕು. ಇದನ್ನು ಕುಡಿಯುವಾಗ ನನಗೆ ಇನ್ನೊಂದು ಸಂತೋಷ ಆದ್ದೇನು ಗೊತ್ತಾ? ಏನು ಸ್ವಾಮಿ? ನೀವು ಗಂಡ ಹೆಂಡರಿ ಇಬ್ರು ಅತ್ಯಂತ ಪ್ರೀತಿಯಿಂದ ಇದನ್ನು ತಂದು ಕೊಟ್ಟದ್ದು. ಅದಕ್ಕಿಂತಲೂ ಮೊದಲೇನಾಯಿತು ಗೊತ್ತಾ? ನೀನು ಮತ್ತು ಅವಳು ಇಬ್ಬರು ಜೊತೆಯಾಗಿ ನನಗೆ ಪ್ರದಕ್ಷಿಣೆ ಬಂದದ್ದು. ಆಗ ನನಗೊಂದು ನೆನಪಾಯ್ತು, ನಾನು ನಿಮ್ಮ ಮದುವೆಗೆಲ್ಲ ಬರಲಿಲ್ಲ ಅಲ್ಲ. ನೀನು ನನಗೆ ಹಿರಿಯವ ಅಲ್ವ, ಎಷ್ಟಾದರೂ ಮಾವ ನನಗೆ. ಮದುವೆಗೆ ಬಾರದಿದ್ರು ನಿಮ್ಮ ಮದುವೆಯ ಸಪ್ತಪದಿ ನೋಡಿದೆ ನಾನು. ಹೌದಪ್ಪ, ಈ ಸಪ್ತಪದಿ ಅಂತಂದ್ರೆ ನಿನಗೆ ನೆನಪಿರಬಹುದು. ಸಪ್ತಪದಿಯಲ್ಲಿ ಹೊಸದಾಗಿ ಮದುವೆ ಆದವರು ಮದುವೆ ಆಯಿತು ಅಂತ ಆಗಬೇಕಾದ್ರೆ ಸಪ್ತಪದಿ ಆಗಬೇಕು. ಮತ್ತೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಮಾಲೆ ಹಾಕಿದ್ದೇವೆ ಅಂತ ಹೇಳಿದ್ರೆ ಅವರು ಕುತ್ತಿಗೆ ಮಾಲೆಯೇ ಹಾಕಿಕೊಳ್ಳೋದು, ಮತ್ತೇನು ಆಗುವುದಿಲ್ಲ. ಮದುವೆ ಅಂತ ಆಗುವುದಿಲ್ಲ ಅಲ್ಲಿ. ಮದುವೆ ಆಗಬೇಕಾದ್ರೆ ಸಪ್ತಪದಿ ಆಗಬೇಕು. ಅದರ ಮೊದಲಿನ ಧಾರೆಯೂ ಅಲ್ಲ, ಅದರ ಮೊದಲಿನ ಮಂತ್ರ ಪಠಣವೂ ಅಲ್ಲ, ಅದರ ಮೊದಲಿನ ಯಾವ ಕ್ರಿಯೆಯೂ ಮದುವೆ ಆಗುವುದಿಲ್ಲ. ಸಪ್ತಪದಿ ಆದರೆ ಆಗ್ತದೆ. ಅದು ಕೊನೆಯ ಹಂತ. ಆ ಸಪ್ತಪದಿಯಲ್ಲಿ ಎದುರು ಬದರಾಗಿ ಕುಳಿತಂತಹ ಸತಿಪತಿಯರಲ್ಲಿ ಆ ಹೆಂಡತಿ ಆಗುವವಳ ಕೈಯನ್ನು ಈತ ಹಿಡಿದು ಅವಳು ಹೀಗೆ ಸುತ್ತು ಬರುವಾಗ ಎಡಗಡೆಯಿಂದ 7 ಹೆಜ್ಜೆ ಮೆಟ್ಟಿ ಬರ್ತಾಳೆ. ಅಲ್ಲಿ ಅಕ್ಕಿಯ ರಾಶಿ ಇರ್ತದೆ. ಆ ಒಂದೊಂದನ್ನೇ ಅವಳು ಮೆಟ್ಟಿಕೊಂಡು ಬರುವಾಗ ಪುರೋಹಿತರು ಒಂದೊಂದೇ ಮಂತ್ರ ಹೇಳ್ತಾರೆ. ಮೊದಲನೇ ಹೆಜ್ಜೆ ಅನ್ನದ ಕಡೆಗೆ ಮುನ್ನಡೆಸು. ಇದು ಮಹಾವಿಷ್ಣುವಿನಲ್ಲಿ ಹೇಳೋದು ಅವಳು. ದೇವರೇ ನನ್ನನ್ನು ಅನ್ನದ ಕಡೆಗೆ ಮುನ್ನಡೆಸು. ಯಾವ ಹೆಣ್ಣು ಐಶ್ವರ್ಯದ ಕಡೆಗೆ ಮುನ್ನಡೆಸು ಅಂತ ಅಲ್ಲಿ ಹೇಳೋದಲ್ಲ. ಎರಡನೇ ಹೆಜ್ಜೆ ವ್ರತಗಳ ಕಡೆಗೆ ಮುನ್ನಡೆಸು. ವ್ರತೋಪವಾಸಾದಿಗಳು ಮನೆಯಲ್ಲಿ ನಡೆಯಬೇಕಾದ್ದು. ಮೂರನೇ ಹೆಜ್ಜೆ ಶಕ್ತಿಯ ಕಡೆಗೆ ಮುನ್ನಡೆಸು. ಶಕ್ತಿ ನಮ್ಮ ಕುಟುಂಬಕ್ಕೆ ಬೇಕು. ನಾಲ್ಕನೇ ಹೆಜ್ಜೆ ಸ್ನೇಹದ ಕಡೆಗೆ ಮುನ್ನಡೆಸು. ಗಂಡ ಹೆಂಡಿರ ಸ್ನೇಹ ಇಲ್ಲದಿದ್ದರೆ ಏನಾಗ್ತದೆ? ಕೆಲವೇ ಸಮಯದಲ್ಲಿ
5ನೇ ಹೆಜ್ಜೆ ಪಶುಗಳ ಕಡೆಗೆ ಮುನ್ನಡೆಸು. ಪಶು ಸಂರಕ್ಷಣೆ ಅದು ಬಹಳ ದೊಡ್ಡ ಪುಣ್ಯ ಕಾರ್ಯ ಸತಿಪತಿಯರಿಗೆ. 6ನೇ ಹೆಜ್ಜೆ ಐಶ್ವರ್ಯದ ಕಡೆಗೆ ಮುನ್ನಡೆಸು. ಐಶ್ವರ್ಯದ ಕಡೆಗೆ ಮುನ್ನಡೆಸು ಅಂತ ಅವಳು ದೇವರಲ್ಲಿ ಕೇಳಿಕೊಳ್ಳುವುದು 6ನೇ ಸಾರಿ. ಮೊದಲು ಕೇಳೋದಿಲ್ಲ ಅವಳು, ಅದು ಬೇಡ ಅವಳಿಗೆ, ಅದು ಅಷ್ಟೊತ್ತು ಬೇಡ. 7ನೇ ಹೆಜ್ಜೆ ಸಪ್ತ ಋಷಿಗಳ ಕಡೆಗೆ ಮುನ್ನಡೆಸು. ಸಪ್ತ ಋಷಿಗಳು ಅವರು ಮೋಕ್ಷಕಾರಕರು, ನಮಗೆ ಬೇಕಾದ ಎಲ್ಲವನ್ನೂ ಅನುಗ್ರಹಿಸಬಲ್ಲವರು, ಅವರ ಕಡೆಗೆ ಮುನ್ನಡೆಸು ಅಂತ ಪ್ರಾರ್ಥಿಸ್ತಾಳೆ ಅವಳು. ಹಾಗೆ ಕೈ ಮುಗಿದಲ್ಲ, ಇವನ ಕೈ ಹಿಡ್ಕೊಂಡೆ. ಹಾಗೆ ಅವಳು ಬಂದು ಇವನ ತಲೆಯ ಮೇಲಿಂದ ಹಿಂದೆ ಸರಿದು ಬಲಗಡೆ ಬಂದು ಕುಳಿತುಕೊಳ್ಳುವಾಗ ಅವ ಅದಕ್ಕೆ ಉತ್ತರ ಕೊಡ್ತಾನೆ, ಗಂಡನಾದವ. ಎಲೈ ಸಪ್ತಪದಿಯೇ, ಅವ ಕರೆಯುವುದು ಹಾಗೆ. ನನ್ನ ಜೊತೆ 7 ಹೆಜ್ಜೆ ನಡೆದು ಬಂದವಳೇ, ಇನ್ನು ನಾನು ನೀನು ಗೆಳೆಯರು. ನೀ ನನ್ನ ದಾಸಿ ಅಂತ ಹೇಳೋದಲ್ಲ ಅವ. ಯಾವ ಹೆಂಡತಿಯೂ ಯಾವ ಗಂಡನಿಗೂ ದಾಸಿ ಅಲ್ಲ, ಗೆಳೆಯರವರು. ಪರಸ್ಪರ ಒಂದು ರಥದ ಗಾಲಿಗಳಿದ್ದಂತೆ. ಇನ್ನು ಮುಂದೆ ನೀನು ನಾನು ಗೆಳೆಯರು. ನಿನ್ನನ್ನು ನನ್ನನ್ನು ಆ ಲಕ್ಷ್ಮೀನಾರಾಯಣನು ಸಂರಕ್ಷಿಸಲಿ. ಆಗ ಲಕ್ಷ್ಮೀನಾರಾಯಣ ಅಂತಲ್ಲೋ ನೀನು ಹೇಳಿದ್ದೆ ಅವಳ ಹತ್ರ? ಅದೇ ನೆನಪಾದ ನನಗೆ. ಈ ಲಕ್ಷ್ಮೀನಾರಾಯಣ ರಕ್ಷಿಸಲಿ ಅಂತ ಕೈ ಹಿಡ್ಕೊಂಡು ಬಂದು ನನಗೆ ಸುತ್ತ ಬಂದರಲ್ಲ ನೀವು, ನನಗೆ ಪಕ್ಕನೆ ಸಪ್ತಪದಿ ನೆನಪಾಯಿತು. ನಾನು ಬರಲಿಲ್ಲ, ಆದರೆ ಈಗ ನೋಡ್ಲಿಕ್ಕೆ ಒಂದು ಅನುಕೂಲ ಆಯಿತು ಅಂತ. ಏನಯ್ಯ, ನಿನ್ನ ಮನೆಗೆ ಬಂದದ್ದರಿಂದ ಎಷ್ಟು ವಿಷಯ ನೆನಪಾಯಿತು ನನಗೆ, ಎಷ್ಟು ವಿಷಯ ಅನುಕೂಲ ಆಯಿತು. ಅನುಕೂಲ ಆಯಿತು. ಅಷ್ಟಲ್ಲದೆ ನೀನು ಕೊಟ್ಟ ಈ ಹಾಲಿನಿಂದ ಕುಡ್ದೆ ಕುಡ್ದೆ ಕುಡ್ದೆ. ಇದು ಸ್ವರ್ಣ ಕುಂಭ. ಇದೆಂಥ ಸ್ವರ್ಣ ಕುಂಭ? ಬಹುಶಃ ಇದು ಅಕ್ಷಯ ಪಾತ್ರೆ ಏನು. ಇದರಿಂದ ಹಾಲು ಎಷ್ಟು ಕುಡಿದ್ರೂ ಮುಗಿಯುವುದಿಲ್ಲ. ನನ್ನ ಕಡೆವಾಯಿಯಿಂದ 1-2 ಬಿಂದು ಬಿತ್ತ ಅಂತ ಕೆಳಗಡೆ. ಇಂದ್ರಜಾಲವೇ? ಇಡೀ ಹಾಲಿನ ಹೊಳೆ, ಇಡೀ ಹಸಿನಾಮತನ್ನು ಆವರಿಸಿದ ಹಾಗುಂಟು. ಹಾಲಿನ ಹೊಳೆ? ಒಂದು ಧೈರ್ಯ ಉಂಟು ಸ್ವಾಮಿ. ಏನು? ನೀನು ಮುಳುಗಿಸಿದ್ರು ಹಾಲಿನಲ್ಲೇ ಮುಳುಗಿಸಿ ನಮ್ಮನ್ನು. ಒಂದು ಧೈರ್ಯ, ಕ್ಷೀರಸಾಗರದಲ್ಲೇ ನಮಗೆ ಅವಕಾಶ ಕೊಡ್ತೀಯ. ಆದರೆ ಹಾಲಲ್ಲೇ ಅದ್ದಿದೆ ಅಂತ, ಆದ್ರಿಂದ ಅಲ್ಲಿ ಹೊರಗಡೆ ಕೇಳೋದು ತುಂಬಿತಾ ತುಂಬಿತಾ ಅಂತ. ಯಾರದು? ಹೆಂಗೆ? ಒಬ್ಬಳು ತುಂಬಿತಾ ಅಂತ ಕೇಳುದು, ಅತ್ತೆ ಆಜ್ಞೆ ಮಾಡುದು ತುಂಬಿತಾ ತುಂಬಿತಾ ಅಂತ, ಆದಷ್ಟು ಸಂಗ್ರಹ ಮಾಡುವ. ನೋಡಿ ಎಷ್ಟು ಈ ಹಾಲು ಈಗ ತುಂಬಿಸಿ ತಂದ್ರು ಉಳಿದಿತ್ತು ನಾಳೆಗೆ. ಆದ್ರೆ ಒಂದಪ್ಪ ಸಿಕ್ಕುವಾಗ ದೋಚಿಕೊಳ್ಳುವುದು ಮನುಷ್ಯರ ಒಂದು ಸಾಮಾನ್ಯ ಕ್ರಮ. ಅದು ನಾಳೆ ನೋಡುವ ಅಂತ ಈಗ ಸಿಕ್ಕಿದ್ದು ಆಗ್ಲಿ. ವಿದುರ, ತುಂಬಾ ಸಂತೋಷವಾಯಿತು. ನಿನ್ನ ಮನೆಗೆ ಬಂದದ್ದರಿಂದ ನನ್ನ ಹೊಟ್ಟೆ ತುಂಬುವುದಕ್ಕಿಂತಲೂ ಹೆಚ್ಚು ನಿನ್ನ ಭಕ್ತಿಯ ಪಾರವಶ್ಯತೆಗೆ ನಾನು ಒಳಗಾದೆ. ನನ್ನ ಮನಸ್ಸು ನಿರಾಳ ಆಯಿತು ಸ್ವಾಮಿ. ಆದರೆ ನನ್ನ ಹೊಣೆಗಾರಿಕೆ ಇನ್ನೂ ಮುಗಿದಿಲ್ಲ ಅಲ್ಲ. ವ್ಯವಹಾರ ವಿದುರ, ನಾನು ಕೌರವರಿಗೂ ಪಾಂಡವರಿಗೂ ಉಂಟಾದ ರಾಜಕೀಯ ವೈಷಮ್ಯವನ್ನು ಕಡಿಮೆ ಮಾಡ್ಲಿಕ್ಕೆ ಆಗ್ತದೋ ಅಂತ ನೋಡ್ಲಿಕ್ಕೆ ಬಂದದ್ದು. ಅದೇ ನಿರೀಕ್ಷೆ ನಮಗಿರುವುದು. ಕೂಡ ರಾಜಕೀಯವಾದ ಎಲ್ಲ ಹೊಣೆಗಾರಿಕೆ ತನ್ನಲ್ಲಿಟ್ಟುಕೊಂಡಿದ್ದಾನೆ. ಅವನಲ್ಲಿ ಮಾತನಾಡದೆ ಈ ನ್ಯಾಯ ಅಥವಾ ಈ ಜಗಳ ಇದು ಪರಿಹಾರ ಆಗಲಿಕ್ಕಿಲ್ಲ. ಆದ್ದರಿಂದ ಕೌರವನಲ್ಲಿ ನನಗೆ ಮಾತಾಡೋದಕ್ಕಿದೆ. ನೀನು ಅವನಲ್ಲಿ ಹೋಗಿ ವಿಚಾರಿಸಬೇಕು. ಅವನಿಗೆ ಅನುಕೂಲವಾದ ಸಮಯ ಯಾವುದು, ಬರಬಹುದಾ ಎಂಬುದಾಗಿ ಕೇಳಿ ಅಲ್ವಾ. ಆದ್ದರಿಂದ ಹೋಗಿ ಆ ಒಂದು ಕೆಲಸ ಮಾಡಿ ಬರ್ತೀಯ. ನಾನು ನಮ್ಮ ಅತ್ತೆ ಗುಂಡಿದೆ ಮಾತಾಡ್ತಾ ಇರ್ತೇನೆ. ಸರಿ. ದಿನದಿ ಕುರುಭೂವರನ ಒಡ್ಡಾಲಗದ ಘನಸಿರಿ ಮೆರವ ಸಭೆಗೆ ಸುರಪನ ಸಭೆಯ ನಿಂದಿಸಿತು. ನಿನ್ನೆಯವರೆಗೆ ನಮ್ಮ ಚರಿತ್ರೆ ಅದು ಏನೇ ಆಗಿರಲಿ, ಇಂದಿನಿಂದ ಅರಸುಗಳಿಗಿದು ವೀರ. ಅರಸ ಕೇಳೆನ್ನುವಲ್ಲಿಂದ ನಮ್ಮ ಉದ್ಯೋಗ ಪರ್ವ ಆರಂಭ. ನನಗೊಂದು ಧನ್ಯತಾಭಾವ ಇದೆ. ದೇವರ ಡಬ್ಬಿಗೆ ಕಾಣಿಕೆ ಹಾಕಿ ಸಿಂಹಾಸನವನ್ನು ಉಳಿಸಿಕೊಳ್ಳುವಂತಹ ದಯನೀಯವಾದ ಸ್ಥಿತಿ ಇಂದಿಗೂ ನನಗೆ ಬರಲಿಲ್ಲ. ಅರಸುತನದ ಪ್ರಜ್ಞೆ ಅಂದರೆ ಅದು. ರಾಜಮಾತೆಯವರಾದಂತಹ ಸತ್ಯವತಿ ದೇವಿಯವರಲ್ಲೂ ಈ ಪ್ರಜ್ಞೆ ಇತ್ತು. ಆದ್ದರಿಂದಲೇ ಚಕ್ರವರ್ತಿ ಸಿಂಹಾಸನ ಅವಗಣನೆಗೆ ತುತ್ತಾದಾಗ ಆ ಕಾಶಿರಾಜನ ಸ್ವಯಂವರ ಮಂಟಪಕ್ಕೆ
ಭೀಷ್ಮರನ್ನು ಕಳುಹಿಸಿ ಕರ್ತವ್ಯವನ್ನು ಪೂರೈಸಿದ್ದು. ಭೀಷ್ಮರಲ್ಲೂ ಆ ಪ್ರತಿಜ್ಞೆ ಇದೆ. ಆದ್ದರಿಂದಲೇ ಚಿತ್ರಾಂಗದ ಸತ್ತಾಗ ಆ ಗಂಧರ್ವ ಲೋಕವನ್ನು ಸುಟ್ಟು ಆ ಚಿತೆಯ ಭಸ್ಮದಿಂದ ನಮ್ಮಜ್ಜ ಹಣೆಗೆ ಸಿಂಧೂರವನ್ನು ಇಟ್ಟದ್ದು. ನನ್ನಲ್ಲೂ ಆ ಪ್ರಜ್ಞೆ ಇದೆ. ಆದ್ದರಿಂದಲೇ ಕುರುಭೂವರನ ಒಡ್ಡೋಲಗದ ಘನ ಸಿರಿ ಅದು ಅದು ಈ ಸಭಾಮುಖಿಯಾಗಿ ಅನಾವರಣಗೊಳಿಸಿದ್ದೇನೆ. ಆ ಇಂದ್ರನ ಸುಧರ್ಮ ಸಭೆಯೇನು ಮಹಾ ಸುರಪನ ಸಭೆಯ ನಿಂದಿಸಿತು. ಭಾವಿ ಭಾರತ ಚಕ್ರೇಶ್ವರನಾದ ದುರ್ಯೋಧನನ ಓಲಗದ ವೈಶಿಷ್ಟ್ಯ ಇದು. ಕೃಷ್ಣ ಬರ್ತಾನೆ ಅಂತ ನಾವು ಈ ಸಿದ್ಧತೆಯನ್ನು ಮಾಡಿದ್ದು. ಮಾತೆಲ್ಲ ಸಾಕು ಮಾಡಿ ಯುದ್ಧಕ್ಕೆ ಬನ್ನಿ ಅಂತ ಮೊನ್ನೆಯ ದಿವಸ ಸಂಜಯರನ್ನು ಉಪಪ್ಲಾವ್ಯ ನಗರಕ್ಕೆ ನಾವು ಕಳುಹಿಸಿಕೊಟ್ಟಾಗ ಧರ್ಮರಾಜನಿಂದ ಬಂದ ಸಂದೇಶವೇ ಹಾಗೆ. ಒಡೆಯ ಲಕ್ಷ್ಮೀರಮಣನೈತಃ. ಲಕ್ಷ್ಮೀರಮಣ ಅಂದರೆ ಆತ ಯಜ್ಞಪುರುಷ ಯಜ್ಞನಾರಾಯಣ. ಅಂಥವನನ್ನು ಸ್ವಾಗತಿಸುವುದಕ್ಕಾಗಿ ಹಸ್ತಿನಾವತಿಯನ್ನು ಇಲ್ಲಿ ಅನ್ನಬ್ರಹ್ಮನ ದೇವಕುಲವನ್ನಾಗಿ ನಾವು ಮಾಡಿದೆವು. ಆದರೆ ಇಲ್ಲಿ ನಡೆದದ್ದೇನು? ನಮ್ಮಲ್ಲಿಗೆ ಬರಬೇಕಾಗಿದ್ದಂಥ ಕೃಷ್ಣ ನಮ್ಮ ರಾಜಾನ್ನವನ್ನು ಧಿಕ್ಕರಿಸಿ ವಿದುರನ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿ ಸಂಧಾನಕ್ಕೆ ಹದಗೊಂಡಿದ್ದ ನನ್ನ ಮನಸ್ಸನ್ನೇ ಆಳುಗೆಡಯಿದ. ನಿಜಕ್ಕೂ ಇನ್ನು ನಮಗೆ ಸಂಧಾನ ಬೇಕಾ? ದನಗಳಿಗೆ ಹುಲ್ಲನ್ನು ಹಾಕುವುದು ಇವನಿಗೆ ಸ್ವಭಾವ. ಇಲ್ಲಿ ಮನುಷ್ಯರಿಗೆ ಹುಲ್ಲನ್ನು ತಿನ್ನಿಸುವುದಕ್ಕೆ ಹೊರಟಿದ್ದಾನೆ. ಕುಡುಗೋಲಿನಿಂದ ಹುಲ್ಲನ್ನು ಕೊಯ್ದ, ಕಡೆಗೋಲಿನಿಂದ ಬೆಣ್ಣೆಯನ್ನು ತೆಗೆದ. ಈಗ ವಿದುರನೆಂಬ ಬಡಿಗೋಲಿನಿಂದ ನಮ್ಮನ್ನು ಬಡಿಯುವುದಕ್ಕೆ ಮುಂದಾಗಿದ್ದಾನೆ. ನೋಡಿದರು, ಇವನ ತಲೆಯಲ್ಲಿ ಒಂದು ನವಿಲುಗರಿ, ಕೈಯಲ್ಲಿ ಒಂದು ಎಳೆಬಿದಿರಿನ ಕೊಳಲು. ರಾಜಸಭೆಗೂ ಯಜ್ಞ ಸಭೆಗೂ ಇದನ್ನು ತರಲೇಬಾರದು. ಹಾಗಾದರೆ ಇವನೆಲ್ಲಿಯ ಲಕ್ಷ್ಮೀರಮಣ? ಆದ್ದರಿಂದಲೇ ಬಂದ ರೈತರಲ್ಲಿ ನಾಳೆ ಕಾಣಿಸಿಕೊಳ್ಳುವೆವು ಅಂತ ನಾವು ಹೇಳಿ ಕಳುಹಿಸಿದ್ದು. ಹಸ್ತಿನಾವತಿಯಲ್ಲಿ ಇದು ಎಲ್ಲರಿಗೂ ಪಥ್ಯ ಆದೀತು ಎನ್ನುವ ವಿಶ್ವಾಸ ನನಗೆ ಮೊದಲೇ ಇಲ್ಲ. ನಮ್ಮಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಮಧ್ಯಾಹ್ನದ ಹೊತ್ತು ಕೊಪ್ಪರಿಗೆಯಲ್ಲಿ ಪಾಕಶಾಲೆಯಲ್ಲಿ ಕೊಪ್ಪರಿಗೆಯನ್ನು ಏರಿಸುವಾಗ ತಮ್ಮ ಭಾಗದ್ದು ಉಂಟೋ ಖಚಿತಪಡಿಸಿಕೊಂಡ ಮೇಲೆ ಯಾರೂ ನನ್ನನ್ನು ಆಕ್ಷೇಪಿಸುವುದಿಲ್ಲ. ಆದರೆ ಪಾಂಡವರ ವಿಚಾರ ಬಂದಾಗ, ರಾಜ್ಯದ ವಿಚಾರ ಬಂದಾಗ ಜೀರ್ಣ ಆಗುವಷ್ಟು ಇಲ್ಲಿ ಹುಯಿಲೆಬ್ಬಿಸ್ತಾರೆ. ಹೇಳಬಾರದು, ನಾನು ಹೇಳದೆ ವಿಧಿಯಿಲ್ಲ. ಆಚಾರ್ಯ ಭೀಷ್ಮರು, ಅವರಿಗೂ ಒಂದು ದೌರ್ಬಲ್ಯ ಇದೆ. ಶರಣಾಗತಿ, ಭಕ್ತಿ, ಹಾಗೆಯೇ ಕೃಷ್ಣನನ್ನು ಕಂಡಾಗ ಕರಗಿಯೇ ಬಿಡುವುದು. ಇದು ಅವರ ಬಹುದೊಡ್ಡ ದೌರ್ಬಲ್ಯ. ನಮ್ಮ ಪುರುಷ ಪ್ರಯತ್ನವನ್ನು ತಣಿಸುವ ಮಂಜುಗಡ್ಡೆಗಳು ಅದು. ಒಂದು ಪ್ರತಿಜ್ಞೆಯನ್ನು ಮಾಡಿದರು ದಾಶರಾಜನ ಸಮ್ಮುಖದಲ್ಲಿ. ಆ ಪ್ರತಿಜ್ಞೆಯೇ ಕಾರಣವಾಗಿ ಈ ಹೊತ್ತು ಏನಾಗಿದೆ? ಹಸ್ತಿನಾವತಿಯ ಅರಸೊತ್ತಿಗೆಯ ಅಧಿಕಾರ ಸತ್ಯವತೆಯ ಪರಂಪರೆಗೆ ಸಂದು ಹೋಯಿತು. ತೋರಿಕೆಗೆ ಇದು ಕನ್ಯಾಶುಲ್ಕ. ಆದರೆ ಯಥಾರ್ಥಕ್ಕಾದರೆ ಇದು ರಾಜ್ಯಲೋಭಿತ್ವಕ್ಕೆ ರಹದಾರಿ. ಅಂದಿನಿಂದ ಇಂದಿನವರೆಗೆ ನಮ್ಮ ಎಲ್ಲರ ನೆತ್ತರಿನಲ್ಲಿಯೂ ಅಷ್ಟಿಷ್ಟು ರಾಜ್ಯಲೋಭಿತ್ವ ಹರಿದು ಬಂದಿದೆ. ಹಾಗಾದರೆ ಒಬ್ಬ ಕೌರವ ಮಾತ್ರ ರಾಜ್ಯಲೋಭಿ ಅಲ್ಲ ಎನ್ನುವ ಹಣೆಪಟ್ಟಿ ಯಾಕೆ? ಆಚಾರ್ಯ ದ್ರೋಣರು ಒಳ್ಳೆಯ ಬ್ರಾಹ್ಮಣರು, ಆದರೆ ಇವರಿಗೆ ಎಲ್ಲವೂ ಬೇಕು. ದೃಪದನ ಶರಣಾಗತಿಯನ್ನು ಗುರುದಕ್ಷಿಣೆಯ ಹೆಸರಿನಲ್ಲಿ ಇಲ್ಲಿ ಬಯಸಿದರು. ರಾಜಕಾರಣದ ದೃಷ್ಟಿಯಿಂದ ಅದರ ದೂರಗಾಮಿಯಾದ ಪರಿಣಾಮವನ್ನು ಯಾರಾದರೂ ಯೋಚಿಸಿದರೋ? ಮಹತ್ವಾಕಾಂಕ್ಷಿಯಾದಂತಹ ದೃಪದ ಏನು ಮಾಡಿದ? ಊರಲ್ಲಿ ಯಾವನೇ ಒಬ್ಬ ಬ್ರಾಹ್ಮಣನು ದೊರಕದೇ ಇದ್ದಾಗ ಯಾಜೋಪಯಾಜರನ್ನು ಭಾರ್ಯವನ್ನನ್ನು ತೊರಿತು.
ಇಲ್ಲಿಗೆ ಬರಮಾಡಿಸಿದ್ದಲ್ಲದೆ ಪುತ್ರಕಾಮಾಧ್ವರವನ್ನು ಕೈಕೊಂಡು ದ್ರೋಣವಧೆಗೆ ಈ ಮಗನು, ಪಾರ್ಥಗೆ ರಾಣಿ ಈ ಮಗಳು ಅಂತ ದುಷ್ಟದ್ಯುಮ್ನ ದ್ರೌಪದಿಯರನ್ನು ಪಡೆದ. ಸರಿ. ದ್ರೋಣವಧೆಗೆ ಈ ಮಗನು ಸರಿ, ಸೇಡಿನ ರಾಜಕಾರಣ ಒಪ್ಪಿಕೊಳ್ಳೋಣ. ಪಾರ್ಥಗೆ ರಾಣಿ ಈ ಮಗಳು, ಇದು ಯಾಕೆ? ಹಾಗಾದರೆ ತನ್ನ ಮಗಳನ್ನು ಅರ್ಜುನನಿಗೆ ಕೊಟ್ಟು ರಾಜ್ಯವನ್ನು ವಿಭಜಿಸಿ ಅಧಿಕಾರವನ್ನು ನಡೆಸುವ ಹಂಚಿಕೆ ಇದು. ಮತ್ತೆ ನಡೆದದ್ದು ಅದೇ. ಈ ಹೊತ್ತು ನನಗೆ ಉಪದೇಶವನ್ನು ಹೇಳುತ್ತಾರೆ, ಕೌರವ ಪಾಂಡವರಿಗೆ ರಾಜ್ಯವನ್ನು ಕೊಡು, ತಮ್ಮದ್ದಾದ ರಾಜ್ಯವನ್ನು ಕೇಳುತ್ತಲಿದ್ದರೆ ಏನು ಹೇಳುತ್ತಲಿದ್ದರು ಅಂತ ನೋಡಬೇಕಾಗಿತ್ತು. ಇನ್ನೊಬ್ಬ ನಮ್ಮ ವಿದುರ, ನಾವೆಲ್ಲ ಹುಟ್ಟಿದ ತಕ್ಷಣ ಇವರನ್ನೆಲ್ಲ ನೀರಿನಲ್ಲಿ ಬಿಟ್ಟು ಬಿಡಿ ಅಂತ ಆಕ್ಷೇಪಿಸಿದವ. ಕುರುಪಾಂಡವರಲ್ಲಿ ಇವನನ್ನು ಸಮದರ್ಶಿ ಅಂತ ಕರೆಯುತ್ತಾರೆ. ಹೌದಾ ಇದು? ಅನಾಮಧೇಯರಾದಂತಹ ಋಷಿಮುನಿಗಳು ಅನಾಮಧೇಯರಾದ ಪಾಂಡವರನ್ನು ಹಸ್ತಿನಾವತಿಗೆ ಕರೆತಂದಾಗ ಮಹರ್ಷಿಗಳಾದಂತಹ ವ್ಯಾಸರು ಒಂದು ಮಾತನ್ನು ಹೇಳಿದರಂತೆ. ಏನು? ಸತ್ಯವತೀ ದೇವಿಯವರಲ್ಲಿ ಹೇಳಿದ್ದು, ಅಮ್ಮ ಒಳ್ಳೆಯ ಕಾಲವೆಲ್ಲವೂ ಕಳೆದು ಹೋಯಿತು, ಕೆಟ್ಟ ಕಾಲ ಒದಗಿ ಬಂತು, ವಾನಪ್ರಸ್ಥವನ್ನು ಅನುಭವಿಸುವುದಕ್ಕೆ ನಿಮಗೆ ಇದು ಸಕಾಲ ಅಂತ. ಹಾಗಾದರೆ ಯಾವುದೋ ನರಿಯೊಂದು ಉಳಿಟ್ಟಿದೆ ಎನ್ನುವ ಕಾರಣದಿಂದ ನಮ್ಮನ್ನೆಲ್ಲ ನೀರಿನಲ್ಲಿ ಬಿಟ್ಟು ಬಿಡಿ ಅಂತ ಹೇಳಿದ ಈ ವಿದುರ, ಹಸ್ತಿನಾವತಿಗೆ ಕೇಡಿಗರಾಗಿ ಪ್ರವೇಶ ಮಾಡಿದ ಇವರನ್ನು ಊರಿನ ಗಡಿಯಾಚೆ ಕಳುಹಿಸುವ ಸಲಹೆಯನ್ನು ಯಾಕೆ ಮಾಡದೆ ಹೋದ? ಹಾಗಾದರೆ ಇವರಿಗೆಲ್ಲ ನಾನು ಬದುಕುವುದೇ ಅಸಹನೀಯವಾಗಿದೆ, ಆದ್ದರಿಂದ ನೋಡಿಯೇ ಬಿಡುವ ಅಂತ ಈ ಸಿಂಹಾಸನದ ಮಣೆಯನ್ನು ನಾನು ಏರಿದ್ದು. ಕೌರವನಿಗೆ ಅಭಿಷೇಕ ಆಗಲಿಲ್ಲ ಅಂತ ಕೆಲವರು ಆಕ್ಷೇಪಿಸಿದರು. ಅಭಿಷೇಕ ಆದರೇನು ಆಗದೇ ಇದ್ದರೇನು, ಈ ಹೊತ್ತು ಅನಭಿಷಕ್ತನಾದ ನನ್ನ ಮಾತು ಇಲ್ಲಿ ನಡೆಯುತ್ತದೆ. ಅಭಿಷೇಕವನ್ನು ಹೊಂದಿದಂತಹ ಧರ್ಮರಾಜ ಕಾಡಿನಲ್ಲಿ ಅಲೆಯುತ್ತಲಿದ್ದಾನೆ. ಜ್ಞಾನಿಗಳಾದಂತಹ ವ್ಯಾಸರು ನಮ್ಮಮ್ಮನಿಗೆ ಕೊಟ್ಟದ್ದು ಒಂದು ಮಂತ್ರಪಿಂಡ, ಪುತ್ರ ಶತಕವ ಕೊಳ್ಳ್, ಇದು ಆಶೀರ್ವಾದ. ಸರಿ ಸರಿ. ಮತ್ತೆ ತುಪ್ಪದ ಬಂಡದಲ್ಲಿಟ್ಟು ನಮ್ಮನ್ನು ಬದುಕಿಸಿದರು. ಹಾಗಾದರೆ ಹಸ್ತಿನಾಮತಿಗೆ ಪ್ರಶ್ನಾತೀತನಾದ ಉತ್ತರಾಧಿಕಾರಿ ನಾನು ಎನ್ನುವುದು ಅಂದೇ ಸಿದ್ಧ ಆಗಿದೆ. ಗೊತ್ತು ನನಗೆ, ದನವನ್ನು ಕ್ರಯ ವಿಕ್ರಯದಿಂದ ಪಡಕೊಂಡಾಗ ಅದರ ಕೊಂಬು ಬೇಡ, ಅದರ ಬಾಲ ಬೇಡ ಅಂತ ಹೇಳುವ ಕ್ರಮ ಇಲ್ಲ. ಅಧಿಕಾರದಲ್ಲಿದ್ದವ ಎಲ್ಲ ಅಪವಾದವನ್ನು ವಹಿಸಿಕೊಳ್ಳಲೇಬೇಕಾಗುತ್ತದೆ. ಹೇಳಿದರು ಪಾಂಡವರಿಗೆ ವಿಷಾಗ್ನಿಗಳ ಪ್ರಯೋಗವನ್ನು ಕೌರವ ಮಾಡಿದ್ದಾನೆ ಅಂತ. ಹೌದಾ ಅದು? ಕೆಲವೊಮ್ಮೆ ಸಿದ್ಧವಸ್ತುಗಳ ಮೇಲೆ ಸಂಶೋಧನೆಯ ಮೂಲಕ ಪ್ರಯೋಗವನ್ನು ನಡೆಸುವುದು ಒಂದು ಉಂಟು ಪ್ರಭುತ್ವದಿಂದ. ಸಾಮಾನ್ಯ ಜನಸಾಮಾನ್ಯರ ಮೇಲೆ, ನಾಗರಿಕರ ಮೇಲೆ ಈ ಪ್ರಯೋಗವನ್ನು ನಡೆಸಿದರೆ ಅದು ಅಪರಾಧ. ಸರಿ ಸರಿ. ಭೂಮಿಗೆ ಭಾರ ಯಾರಿದ್ದಾರೆ ಅಂಥವರ ಮೇಲೆ ನಡೆಸಿದರೆ ಅದು ಅಪರಾಧ ಏನೂ ಅಲ್ಲ. ಭೀಮ ತಾಯಿಯ ತೊಡೆಯಿಂದ ಜಾರಿದಾಗ ಬಂಡೆ ಒಡೆಯಿತಂತೆ, ಅವನ ಮಂಡೆ ಉಳಿಯಿತಂತೆ. ಹಾಗಾದರೆ ಏನದರ ಅರ್ಥ? ಏನು? ಭೂಮಿಗೆ ಭಾರ ಅಂತಲೇ ಅರ್ಥ. ಸರಿ ಸರಿ ಸರಿ. ಅಂಥವನ ಮೇಲೆ ನಾವು ವಿಷ ಪ್ರಯೋಗ ಮಾಡಿದ್ದು ಹೌದು. ಇದರಿಂದ ಏನಾಯಿತು? ನಮ್ಮ ಪ್ರಯೋಗದಲ್ಲಿ ನಾವು ಸಾಫಲ್ಯವನ್ನು ಕಂಡಿದ್ದೇವೆ. ಶುದ್ಧ ವಿಷದಲ್ಲಿ ಎಷ್ಟು ಮಿಶ್ರಣದಿಂದ ಕೂಡಿಕೊಂಡಿರುವ ಕೆಲಬರಕೆ ಉಂಟು ಎನ್ನುವುದು ಸ್ಥಾಪಿಸಲ್ಪಟ್ಟಿದೆ. ಸರಿ ಸರಿ. ಅತ್ತ ಭೀಮನು ಬದುಕಿಕೊಂಡ. ಹಾಗಾದರೆ ಭೀಮನನ್ನು ಕೊಲ್ಲುವುದೇ ನಮ್ಮ ಉದ್ದೇಶ ಅಲ್ಲ, ಅದು ಒಂದು ಉದ್ದೇಶ ಹೌದು ಅನ್ನೋಣ. ಅದರ ಜೊತೆಯಲ್ಲಿ ಸಂಶೋಧನೆಯ ಮೂಲಕ, ಪ್ರಯೋಗದ ಮೂಲಕ ಸಿದ್ಧ ವಸ್ತುವಿನ ಮೇಲೆ ಎಷ್ಟೆಷ್ಟು ಕೆಲಬೆರಕೆ ಸೇರಿದೆ ಎನ್ನುವುದು ಸಿದ್ಧವಾಯಿತು. ಬೆಂಕಿಯನ್ನು ಕೊಟ್ಟದ್ದು ಅಂತ ಹೇಳಿದರು. ಸರಿ ಸರಿ. ಹೇಳುವವರಿಗೇನು? ನಿಜಕ್ಕೂ ನಾವು ಅಗ್ನಿ ಪ್ರಯೋಗವನ್ನು ಮಾಡಿದ್ದು ಹೌದಾದರೆ ನಮ್ಮಿಂದ ಕಳುಹಿಸಲ್ಪಟ್ಟಂತಹ ಆ ಪುರೋಚನ ಮತ್ತೆ ಹಿಂದಿರುಗಲೇ ಇಲ್ಲ. ಹಾಗಿದ್ದರೆ ಬೆಂಕಿಯನ್ನು ಕೊಟ್ಟದ್ದು ನಾವಲ್ಲ ಎನ್ನುವುದು ಸ್ಥಾಪಿಸಲ್ಪಟ್ಟಿದೆ. ಅಲ್ಲ, ಅವನನ್ನು ಹುಡುಕಿಸುವುದಕ್ಕೆ ನಾವು ಹೊರಟಿತೋ?
ಬೆಂಕಿಯನ್ನು ಕೊಟ್ಟದ್ದು ನಾವು ಅಂತ ಒಪ್ಪಿಕೊಂಡ ಹಾಗೆ ಆಗುತ್ತದೆ. ಆದ್ದರಿಂದ ಸಾಕ್ಷಿಯನ್ನು ನಾವು ಅಲ್ಲಿಂದ ಅಲ್ಲಿಗೆ ಮುಚ್ಚಿ ಹಾಕಿದೆವು ಅನ್ನೋಣ. ಹಾಗಿದ್ದರೆ ನಿಜವಾಗಿ ಬೆಂಕಿ ಕೊಟ್ಟದ್ದು ಯಾರು? ಭೀಮನೇ ಇರಬೇಕು, ಭೀಮನೇ ಇರಬೇಕು. ನಡುವಿರುಳು ಭೂಸುರ ಸಂತರ್ಪಣೆಯನ್ನು ತಂದು ತೀರಿಸಿ ಬಂದು ಮಲಗಿದ್ದ ಒಬ್ಬಳು ಬೇಡತ್ತಿ, ಮತ್ತವಳ 5 ಜನ ಮಕ್ಕಳು ಆ ಅರಗಿನ ಮನೆಯಲ್ಲಿ ಇದ್ದರು. ಆದರೂ ಈ ಆತತಾಯಿಗಳು ಅಂಥವರ ಮುಖಾಲೋಕನವನ್ನು ಮಾಡಬಾರದು ಅಂತ ಶಾಸ್ತ್ರವೇ ಹೇಳಿದೆ ಅಂತ ನಮ್ಮ ಅಜ್ಜ ಹೇಳಿದ್ದಾರೆ. ನಾವು ಅದನ್ನು ಸ್ವಲ್ಪ ಮಟ್ಟಿಗೆ ಒಪ್ಪಿಕೊಂಡಿದ್ದೇವೆ. ಆದರೂ ಈ ಪಾಂಡವರು ಈ ಹೊತ್ತು ನಿರ್ಲಜ್ಜ ಬಂಡರಾಗಿ ಮುಖ ಎತ್ತಿ ಊರೆಲ್ಲ ಸುತ್ತುತ್ತಲಿದ್ದಾರೆ. ಹಾಗಾದರೆ ಊರಿಗೆ ಒಂದು ಶಾಸ್ತ್ರ, ಈ ಪಾಂಡವರಿಗೆ ಇನ್ನೊಂದು ಶಾಸ್ತ್ರ ಅಂತ ಆಯಿತು. ನೋಡಿ, ದ್ರೌಪದಿಯನ್ನು 5 ಜನ ಪಾಂಡವರು ಮದುವೆಯಾದರು. ಯಾವ ಶಾಸ್ತ್ರ ಇದಕ್ಕೆ ಸಮ್ಮತಿಯನ್ನು ನೀಡಿದೆ ಹೇಳಿ? ವ್ಯಾಸರು ಒಪ್ಪಿದ್ದಾರೆ, ಸಮ್ಮತಿಸಿದ್ದಾರೆ ಎನ್ನುವುದು ಒಂದು ಸಮಾಧಾನಕವಾದಂತಹ ಒಂದು ಹಾರಿಕೆಯ ಉತ್ತರ. ಮದುವೆಯ ಬಗ್ಗೆ ವ್ಯಾಸರು ಹೇಳುವುದಕ್ಕೇನು? ಜ್ಞಾನಿಗಳು ಹೌದಪ್ಪ. ಹಾಗಿದ್ದರೆ ಅದು ಒಂದು ಮತ. ಈಗ ನನ್ನ ತಮ್ಮಂದಿರಿಗೆ ಅದೇ ರೀತಿಯ ಮದುವೆಯನ್ನು ನಾನು ಮಾಡಿಸಿದರೆ ವ್ಯಾಸರು ಒಪ್ಪುತ್ತಾರಂತೆಯೋ? ಹಾಗಿದ್ದರೆ ಅಂಗಯ್ಯ ಹುಣ್ಣಿಗೆ ಕನ್ನಡಿ ಬೇಡ. ಕುಂಬಾರನ ಮನೆಯಲ್ಲಿ ಮುಸುಕೆಳೆದು ಮಲಗಿದ್ದಂತಹ ಕುಂತಿಯ ಮುಂದೆ ಈ ಪಾಂಡವರು ಅಮ್ಮ ಭಿಕ್ಷೆಯನ್ನು ತಂದಿದ್ದೇವೆ ಅಂತ ಹೇಳಿದರಂತೆ. ಆಗ ಆ ತಾಯಿ ಹೇಳಿದ್ದೇನು? 5 ಸಮಾನವಾಗಿ ಭಿಕ್ಷೆಯನ್ನು ಹಂಚಿಕೊಳ್ಳಿ. ಏನದು? ಭಿಕ್ಷೆಯನ್ನು ಸಮಾನವಾಗಿ ಹಂಚಿಕೊಳ್ಳುವುದಕ್ಕೆ ಅದು ನಿರ್ಜೀವವಾದ ವಸ್ತುವ? ಹಾಗಾದರೆ ಕುಂತಿಗೆ ಮೊದಲೇ ಗೊತ್ತಿದೆ ಅದು. ಅವಳು ತನ್ನ ಮಕ್ಕಳನ್ನು ಪಡೆದದ್ದು ಹೇಗೆ? ಇಂದ್ರನನ್ನು ಬರಮಾಡಿಸಿ, ವಾಯುವನ್ನು ಬರಮಾಡಿಸಿ, ಯಮನನ್ನು ಬರಮಾಡಿಸಿ ಮಕ್ಕಳನ್ನು ಪಡೆದದ್ದು. ಸತ್ಯ. ನಾಳೆ ಮನೆತನಕ್ಕೆ ಸೊಸೆಯಾಗಿ ಬರತಕ್ಕ ಇವಳು ಅತ್ತೆ ನಿಮ್ಮ ಕಲ್ಯಾಣ ಗುಣಗಳೆಲ್ಲ ನನಗೆ ಅಷ್ಟಿಷ್ಟು ಗೊತ್ತಿದೆ ಅಂತ ಹೇಳಬಾರದಲ್ಲ. ಆದ್ದರಿಂದ ನನ್ನಂತೆಯೇ ನೀನೂ ಆಗಿರು ಎನ್ನುವುದಕ್ಕಾಗಿ 5 ಜನರ ಕೈಯಿಂದ ಕೊರಳಿಗೆ ಕರಿಮಣಿಯನ್ನು ಕಟ್ಟಿಸಿತ್ತು. ಸರಿ, ಹೋಗಲಿ ಬಿಡಿ. ಇಂಥವರನ್ನೆಲ್ಲ ಕರೆತಂದು ನಮ್ಮ ಜನ್ಮಭೂಮಿಯ ಬದಿಯಲ್ಲೇ ಅವರಿಗೆ ಒಂದಿಷ್ಟು ಆಶ್ರಯ ಕೊಟ್ಟು ಇಂದ್ರಪ್ರಸ್ಥವನ್ನು ಒದಗಿಸಿಕೊಟ್ಟರು. ಇದು ನಿತ್ಯವೂ ಜಗಳಕ್ಕೆ ಕಾರಣವೇ ಅಲ್ವಾ? ಅದು ಸರಿ. ಏನೇ ಆಗಲಿ, ನಮ್ಮ ಹಿರಿಯರ ಅಸಮರ್ಥವಾದ ಆಡಳಿತ ನೀತಿಯಿಂದಲೋ ಇನ್ನಿತರ ಕಾರಣಗಳಿಂದಲೋ ಒಮ್ಮೆ ಒಡೆದು ಹೋದಂತಹ ಈ ಸಾಮ್ರಾಜ್ಯವನ್ನು ಒಂದು ಸೇರಿಸುವ ಪ್ರಯತ್ನ ನಾನು ಮಾಡಿದೆ. ನೆತ್ತರನ್ನು ಚೆಲ್ಲಲಿಲ್ಲ. ಈ ಮಧ್ಯೆ ಅವರೊಂದು ರಾಜಸೂಯವನ್ನು ಮಾಡಿದರು. ಪಿತೃಸದ್ಗತಿ ಎನ್ನುವುದು ಕೇವಲ ಒಂದು ನೆಪ. ಹಾಗಿದ್ದರೆ ಪಾಂಡು ಚಕ್ರವರ್ತಿಗೆ ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರ ಭೂಪತಿಗಳ ನೇತೃತ್ವದಲ್ಲಿ ಇಲ್ಲಿ ಪಿಂಡ ಪ್ರದಾನ ಮಾಡಿದ್ದು ಸುಳ್ಳ? ಪುರೋಹಿತರು ತುಪ್ಪ ಹಾಕಿದ್ದು ಸುಳ್ಳ? ಇಲ್ಲಿ ಹೋಮ ಮಾಡಿದ್ದು ಸುಳ್ಳ? ಹಾಗಿದ್ದರೆ ಪಿತೃಸದ್ಗತಿ ಎನ್ನುವುದು ಕೇವಲ ಒಂದು ನೆಪ. ಚಕ್ರವರ್ತಿತ್ವದ ಸ್ಥಾಪನೆಗಾಗಿ ಕೈಗೊಂಡಂತಹ ಹಂಚಿಕೆ ಅದು. ಆದರೂ ನಮ್ಮ ಮನೆತನದ ಸಂಭ್ರಮದ ಸಮಾರಂಭ ಅಂತ ನಾವು ಭಾವಿಸಿ ನಿಮ್ಮನ್ನು ಕೂಡಿಸಿಕೊಂಡೇ ನಾವು ಆ ದಿವಸ ಅಲ್ಲಿಗೆ ಹೋದದ್ದು. ಸತ್ಯ, ನಾವಿದ್ದೇವಪ್ಪ. ಮತ್ತೆ ಧನಾಧ್ಯಕ್ಷ ಪದವಿಯನ್ನು ನಮಗೆ ಒಪ್ಪಿಸಿದರು. ಹೌದೌದು. ಯಾಕೆ ಅದು? ಸಭೆ ಸಮಾರಂಭಗಳಲ್ಲಿ ಅಧ್ಯಕ್ಷನನ್ನಾಗಿ ಯಾರನ್ನೂ ಮಾಡಬಹುದು, ಕಾರ್ಯಾಧ್ಯಕ್ಷನನ್ನು ಮಾಡಬಹುದು. ಸರಿ ಸರಿ ಸರಿ. ಕೋಶಾಧ್ಯಕ್ಷ ಗಟ್ಟಿ ಬಂಗಾರವನ್ನು ಇಡುವವನೇ ಆಗಬೇಕು. ಯಾಕೆ? ಕಡಿಮೆ ಬಿದ್ದರೆ ಹಾಕಿಕೊಳ್ಳಲಿ ಅಂತ. ಅದು ಪಾಂಡವರಿಗೂ ಗೊತ್ತಿದೆ. ಆದ್ದರಿಂದಲೇ ಕೌರವನನ್ನು ಧನಾಧ್ಯಕ್ಷನನ್ನಾಗಿ ಮಾಡಿದರು. ನಮ್ಮ ಕೈಯಲ್ಲಿ ಧನರೇಖೆ ಇದೆ ಅಂತ ಅವನಿಗೂ ಗೊತ್ತು. ಕಡಿಮೆ ಬಿದ್ದರೆ ಹಸ್ತಿನಾವತಿಯಿಂದ ತಂದುಕೊಳ್ಳಲಿ ಅಂತಲೇ ಅಲ್ವ? ಮತ್ತೆ ಎಲ್ಲವೂ ಸಾಂಗವಾಗಿ ನೆರವೇರಿತು ಅನ್ನೋಣ. ಆಗ ಈ ಪಾಂಡವರನ್ನೊಮ್ಮೆ ಪರೀಕ್ಷಿಸಿದರೆ ಏನು ಅಂತ ನನಗೂ ಅನ್ನಿಸಿತ್ತು. ಯಥಾರ್ಥಕ್ಕಾದರೆ ಇವರೆಲ್ಲ ಬುದ್ಧಿಪೂರ್ವಕವಾಗಿ ನಮ್ಮನ್ನು ಓಲೈಸಿದ್ದ ಅಲ್ಲ,
ಕೇವಲ ಕಾಕತಾಳೀಯವಾಗಿ ಒತ್ತಡಕ್ಕೆ ಒಳಗಾಗಿ ನಮ್ಮನ್ನು ಆಶ್ರಯಿಸಿದ್ದು ಹಾಂ ನೋಡಿಯೇ ಬಿಡುವ ಅಂತ ಆ ರಾಜಸೂಯದ ಬಳಿಕ ಮತ್ತೆ 4 ದಿವಸಗಳ ಕಾಲ ನಾವಲ್ಲಿ ನಿಂತದ್ದು ಹೌದು. ಹಾಂ ನಮ್ಮ ಎಣಿಕೆ ತಪ್ಪಾಗಲಿಲ್ಲ. ಹಾಂ ಗಣಿತದಲ್ಲಿ 100ಕ್ಕೆ 100 ಅಂಕ ತೆಗೆಯುವವ ನಾನು. ಓಹೋ ಆದರೆ ಮಯನ ಮಂಟಪದಲ್ಲಿ ನಮ್ಮ ಲೆಕ್ಕಾಚಾರ ತಪ್ಪಿತ್ತು. ಹಾಂ ನೀರನ್ನು ನೆಲ ಅಂತಲೂ ನೆಲವನ್ನು ನೀರು ಅಂತಲೂ ನಾವು ಭ್ರಮಿಸಿದ್ದು ಹೌದು. ಹಾಂ ಏನದು? ಚಂದ್ರವಂಶದ ಅರಗುವರನೊಬ್ಬ ನೀರನ್ನು ನೆಲವಂತಲೂ ನೆಲವನ್ನು ನೀರು ಅಂತಲೂ ಭ್ರಮಿಸಿ ಹಾಂ ಕಾಲು ಜಾರಿ ಕೆಳಗೆ ಬೀಳ್ತಾನೆ ಅಂತಾದರೆ ಆದರೆ ಅದು ಮಯದಾನವನ ಶಿಲ್ಪ ಕೌಶಲ್ಯಕ್ಕೆ ತಂದ ಪ್ರಶಸ್ತಿ. ಹೌದೌದು. ಯಾರಾದರೂ ಆಲೋಚನೆ ಮಾಡಿದರು? ಹಾಂ ಹಾಂ ಅಲ್ಲಿಯೇ ಇದ್ದಂತಹ ದ್ರೌಪದಿ ಹೇಳಿದಳು, ಹಾಂ ಈ ಅರಸಿಕರಿಗೆ ಏನು ಗೊತ್ತಿದೆ ಬಿಡಿ, ಹಾಂ ಅರಿಯದೆ ಬಿದ್ದಿದೆ ಭಾವ. ಕುರುಕುಲ. ಏನೋ ಸಲುಗೆಯಿಂದ ಒಂದೆರಡು ಮಾತು ಹೇಳಿದಳು ಅಂತ ನಾನು ಸುಮ್ಮನೆ ಇದ್ದರೆ ಹಾಂ ಅವಳ ಬಿಚ್ಚಿದ ನಾಲಗೆ ಮತ್ತೆ ಮುಚ್ಚಲೇ ಇಲ್ಲ. ಹಾಂ ಕುರುಕುಲ ಕುರುಡರ ದೇವ, ಹಾಂ ನಿನ್ನಪ್ಪ ಹುಟ್ಟುಗುರುಡ, ನೀನು ಬುದ್ಧಿಗುರುಡ ಅಂತಲೇ ಹೇಳಿದ್ದು. ಹಾಂ ಹಾಂ ಭೀಮ ನನ್ನನ್ನು ಸಮಾಧಾನಿಸೋದು, ಇವಳು ನನ್ನನ್ನು ಅಪಮಾನಿಸೋದು, ಹಾಂ ಒಂದು ಸಿದ್ಧ ಸಾಧಕ ನ್ಯಾಯವೇ ಆಗಿ ಹೋಯಿತು. ಮತ್ತೆ ಅಲ್ಲಿಂದ ಕಾಲೆಳೆಯುತ್ತಾ ಬಂದದ್ದು ಹೌದು. ಹಾಂ ಆಗ ನಮ್ಮ ಅಜ್ಜ ಆಚಾರ್ಯ ಭೀಷ್ಮರು, ಹಾಂ ಮಗನೇ ನಾನಿದ್ದೇನೆ ಅಂತ ಒಂದು ಭರವಸೆಯ ಮಾತನ್ನು ಹೇಳುತ್ತಲಿದ್ದರೆ ಹಾಂ ನಮ್ಮ ಸಿಂಹಾಸನದ ರಕ್ಷಣೆಗೆ ಈ ಕರ್ಣಾದಿಗಳು ಬೇಕಾ? ಹಾಂ ಹಾಂ ಇವರನ್ನೆಲ್ಲ ಬದಿಗಿಡುತ್ತಿದ್ದೆ. ಹ್ಞೂ ಅಜ್ಜ ನಮಗೆ ಭರವಸೆಯನ್ನು ಕೊಡಲಿಲ್ಲ, ಹಾಂ ನಾನು ಇವರನ್ನು ಬಿಡುವ ಹಾಗೂ ಇಲ್ಲ. ಹಾಂ ಆಗ ನೋಡಿ, ಮಯನ ಮಂಟಪದ ಬಾಗಿಲಿನ ಬಡಿತದಿಂದ ನನ್ನ ಹಣೆಯಲ್ಲುಂಟಾದ ಗಾಯ, ಹ್ಞೂ ಅದನ್ನು ಗುರುತಿಸಿದವರು ಒಬ್ಬರೇ ಒಬ್ಬರು, ಯಾರವರು? ನಮ್ಮ ಮಾವ ಮತ್ತೆ ಶಕುನಿ ಮಹಾಶಯರು. ದೂರದ ಗಾಂಧಾರ ದೇಶದಿಂದ ಬಂದಿಲ್ಲಿ ನೆಲೆಯೂರಿ ನಿಂತವರು ನಮ್ಮ ಅವತಾರ ಪುರುಷರು. ಹಾಂ ಕೌರವ ಚಿಂತಿಸಬೇಡ, ನಾನಿದ್ದೇನೆ, ಕರೆಸು ಪಾಂಡವರ, ಹಾ. ಮತ್ತೆಲ್ಲವನ್ನು ನೋಡಿಕೊಳ್ಳೋಣ ಅಂತ ಹೇಳಿದರು. ಹ್ಞೂ ಮಾವ ಅಂದರೆ ಆಗಿರಬೇಕು. ಹೌದಪ್ಪ. ಬ್ರಾಹ್ಮಣರ ಕೈಯಲ್ಲಿ ಈ ಹೊತ್ತು ಒಂದು ಕ್ಷಣಕ್ಕಾದರೂ ಸಾಲಿಗ್ರಾಮ ತಪ್ಪಿ ಹೋದೀತು. ಹಾಂ ನಮ್ಮ ಮಾವನ ಕೈಯಲ್ಲಿ ಪಗಡೆಕಾಯಿ ತಪ್ಪುವ ಹಾಗಿಲ್ಲ. ಮತ್ತೆ ಮಾವನ ಪಗಡೆಕಾಯಿಯ ಬಲದಿಂದಲೇ ಹಾಂ ಪಾಂಡವರನ್ನು ದ್ಯೂತಕ್ಕೆ ನಾವು ಬರಮಾಡಿಸಿ ಹಾಂ ಸೋತ ಭೂಪತಿಗೆ ವರ್ಷ 12ರಲ್ಲಿ ವನವಾಸ ಮೇಣೊಂದರ್ಷ ಅಜ್ಞಾತ, ಓಹೋ ಹೀಗೆ ನಿಬಂಧನೆಯನ್ನು ವಹಿಸಿ ಕಾಡಿಗೆ ಕಳುಹಿಸಿದೆವು 2ನೆಯ ದ್ಯೂತದಲ್ಲಿ. ಹಾಂ ಆಮೇಲೆ ನೋಡಿ, ನಮ್ಮಲ್ಲಿಂದ ಸಂಜಯರನ್ನು ನಾವು ಕಳುಹಿಸಿದೆವು. ಹಾಂ ಆ ಕಡೆಯಿಂದ ಶತಾನಂದರು ಬಂದರು, ಹಾಂ ಯಾವ ಪ್ರಯೋಜನವೂ ಆಗಲಿಲ್ಲ. ಹಾಂ ಹಾಂ ಈ ಮಧ್ಯದಲ್ಲಿ ಕೃಷ್ಣನ ಪ್ರವೇಶ. ಹಾಂ ಬಂದವನು ಸುಮ್ಮನೆ ಕುಳಿತನು, ಹಾಂ ವಿದುರನ ಮನೆಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾನೆ. ಸರಿ. ಇಂದ್ರಪ್ರಸ್ಥದ ಕತ್ತಲೆಯನ್ನು ತೊಳೆಯುವುದಕ್ಕೆ ಬಂದಿರುವ ದ್ವಾರಕೆಯ ಮಿಣುಕು ದೀಪ ಇದು. ಓ ರಾತ್ರಿ ಬೆಳಗಿನ ತನಕ ವಿದುರನ ಮನೆಯಲ್ಲಿ ದೀಪ ಆರಲಿಲ್ಲವಂತೆ. ಹಾಂ ಹಾಗಿದ್ದರೆ ಅಂತಹ ತಲೆ ಹೋಗುವ ರಾಜಕಾರಣವಾದರೂ ಇಲ್ಲಿ ಆತನಿಗೆ ಏನಿದೆ? ಹಾಂ ಆ ದಿವಸ ಕಂಸ ಸತ್ತೊಡನೆ ಇಲ್ಲಿಗೆ ದೂತರನ್ನು ಕಳುಹಿಸಿಕೊಡುತ್ತಾನೆ. ಹಾಂ ಧೃತರಾಷ್ಟ್ರ, ನಿನಗಿದು ಎಚ್ಚರಿಕೆ. ಹಾಂ ಅಂದರೆ ಏನು? ನಮ್ಮ ರಾಜಕಾರಣದಲ್ಲಿ ಆಂತರಿಕವಾದ ಹಸ್ತಕ್ಷೇಪ ಅದು. ಓಹೋ ಅಷ್ಟನ್ನು ಮಾಡಿದವ ಹ್ಞೂ ಇಲ್ಲಿ ಹಸ್ತಿನಾವತಿಯ ವೃದ್ಧ ಮಂತ್ರಿಗಳಲ್ಲಿ ಒಬ್ಬನಾದಂತಹ ವಿದುರನನ್ನು ತನ್ನ ಆಳನ್ನಾಗಿ ಮಾಡಿ ಇಲ್ಲಿಯ ತನಕ ಕಳುಹಿಸುವುದಕ್ಕೂ ಮುಂದಾಗಿದ್ದಾನೆ. ಹಾಂ ಹಾಗಾದರೆ ಇವನನ್ನು ಈಗಿಂದೀಗಲೇ ವಿಚಾರಿಸಿಕೊಳ್ಳಬೇಕು. ಹಾಂ ಒಬ್ಬ ಸಾಮಾನ್ಯನಾದ ಆಳನ್ನು ಕರೆದು ಕಳುಹಿಸಿದ್ದೇನೆ, ಬರಲಿ ಅಂತೆ ಕೃಷ್ಣ ಇಲ್ಲಿಗೆ. ಗುರು ಭೀಷ್ಮರು ಅಸುರಾರಿಗೆರಗಿ ಕೈ ಮುಗಿಯಲು, ಗುರು ಭೀಷ್ಮ ಅಸುರಾರಿಗೆರಗಿ ಕೈ ಮುಗಿದು ಮೃದುತರದ ಸಿಂಹಾಸನವಯ್ಯೇರಿಸಿ ತಪೋಧನರ ಇರದಿ ಸತ್ಕರಿಸಿ ಅಚ್ಯುತಂ ನುಡಿಸಿದಂ ಕಪಟ ಹೃದಯನ ವಿಲಾಸರಿ
ಅಚ್ಯುತ ನುಡಿಸಿದ ಕಪಟ ಹೃದಯನ ವಿಲಾಸದಿಂ ಕಪಟ ಹೃದಯದಿ ವಿಲಾಸದಿ ಈ ವಿದುರ, ಶ್ರೀಹರಿ, ಅಂತೂ ಹೇಳೈ ಕೃಷ್ಣ ಚಾರಕನೊಬ್ಬ ಬಂದು ಹೇಳಿದನಲ್ಲ, ಹೌದೌದು, ಅವನ ಮಾತಿಗೆ ಈಗಲೇ ಮನ್ನಣೆ ಕೊಟ್ಟು ಅವನ ಆಸ್ಥಾನಕ್ಕೆ ಹೋಗಿ ಮಾತನಾಡೋದಕ್ಕೆ ಅವಕಾಶವಿದೆ, ತಿಳಿದ ಮೇಲೆ ಸಾವಕಾಶ ಮಾಡಬಾರದು ಅಂತ ನಾವು ಹೊರಟದ್ದು. ಅಂತೂ ಬರುತ್ತಾ ದಾರಿಯಲ್ಲೇ ಹಸ್ತಿನಾವತಿಯ ಸಂಭ್ರಮವೆಷ್ಟು ಅರ್ಥ ಆಯಿತು ನನಗೆ. ಅದು ಏಳೈ ಅಂದ್ರೆ ಏನು ಸ್ವಾಮಿ? ಅದು ಬಾರೈ ಅಂತ ಹೇಳಲಿಲ್ಲ ಅವನು? ಅಂದ್ರೆ ಇಷ್ಟೇ, ನಮ್ಮ ಸ್ಥಳ ಇದು, ನಿನಗಿರ್ಲಿಕ್ಕೆ ಸ್ಥಳ ಇಲ್ಲ ಎಂಬಷ್ಟು ಅವನಿಗೆ ಪೊಗರು. ಯಾರಿಗೆ? ದೂತನಿಗೆ. ಕೌರವನ ದೂತನಿಗೆ ಇಷ್ಟು ಪೊಗರು ಉಂಟು, ಇನ್ನು ಅವನಿಗೆ ಎಷ್ಟಿರಬಹುದು ದುರ್ಯೋಧನನಿಗೆ? ಅದನ್ನು ತೋರಿಸುವುದು. ಯಾಕೆಂದ್ರೆ ಈ ಚರ್ಮಕ್ಕೆ ಬರುವ ರೋಗ ಉಂಟಲ್ಲ, ಅದನ್ನು ಹಾಗೆ ಬಿಡಬಾರದಂತೆ. ಚರ್ಮಕ್ಕೆ ತಗಲುವ ರೋಗ ಅದು ಮತ್ತೆ ಪ್ರಾಣಕ್ಕೆ ಬರೋದು ಮತ್ತೆ ಅಂತ. ಅಂದ್ರೆ ಇದು ಈಗ ನಾನು ಹೇಳಿದ್ದಲ್ಲ, ಇದಕ್ಕೆ ಉದಾಹರಣೆ ಹಿಂದೆ ಉಂಟು. ದ್ವಾರಪಾಲಕರಾಗಿದ್ದ ಜಯ ವಿಜಯರು ಬಂದಂತ ಸನಕ ಸನಂದನಾದಿಗಳನ್ನು ಅಡ್ಡಯಿಸಿದರಂತೆ. ಅವರು ಆಕ್ಷೇಪ ಮಾಡಿದರು, ಶಾಪ ಕೊಟ್ಟರು. ಆಗ ಶ್ರೀಮನ್ನಾರಾಯಣ ಬಂದವನಲ್ಲಿ, ಸ್ವಾಮಿ ನಿನ್ನ ಚಾರಕರಿಗೆ ಸ್ವಲ್ಪ ನಾವು ಶಾಪ ಕೊಟ್ಟದ್ದು ಹೆಚ್ಚಾಯಿತೋ ಏನೋ, ಕ್ಷಮಿಸಬೇಕು ಅಂತ ಹೇಳಿದ್ರಂತೆ. ಆಗ ಶ್ರೀಮನ್ನಾರಾಯಣ ಹೇಳಿದ್ರಂತೆ, ಚರ್ಮಕ್ಕೆ ಬಂದ ರೋಗ ಅದು ಮತ್ತೆ ನಾಳೆ ಮಾಂಸಕ್ಕೆ ಬರೋದು, ಹಾಗೆ ಈ ದ್ವಾರಪಾಲಕರು ಮಾಡಿದ ದ್ರೋಹ ಅನ್ಯಾಯ ಅದು ಮತ್ತೆ ನನಗೇ ಬರೋದು, ಆದ್ರಿಂದ ನೀವು ಮಾಡಿದ್ದು ಒಳ್ಳೇದಾಯ್ತು ಅಂತ ಹೇಳಿದನಂತೆ. ಹಾಗೆ ಈ ಚಾರಕನೇ ನಮಗೆ ತೋರಿಸಿಕೊಟ್ಟ. ಮೊದಲು ಒಳಗೆ ಸುಯೋಧನ ಅದು ಎಷ್ಟು ಏನೋ ಆವೇಶದಿಂದಲೋ ಗರ್ವದಿಂದಲೋ ಇದ್ದಾನೆ ಎಂಬುದಕ್ಕೆ ಇದೊಂದು ಉದಾಹರಣೆ. ಇರ್ಲಿ, ಹೇಳ ಈ ಕೃಷ್ಣ, ನಮ್ಮ ಸ್ಥಳ ಇದು, ಕುಳಿತುಕೊಳ್ಳುವುದಕ್ಕೆ ಯೋಗ್ಯ ನೀನು, ಇದರ ಅರ್ಥ ಇದಲ್ವ? ಹಾಗೆ ಹೊರಟದ್ದು ಹೌದು, ಬಂದದ್ದು ಹೌದು. ಸಭೆ ಒಳಗೆ ಬಂದು ನಿಂತೇವಲ್ಲ, ಎಂತ ಸಭೆ! ಹಸ್ತಿನಾವತಿಯ ರಾಜಸಭೆ. ಈ ಒಂದು ಬಗ್ಗೆ ಈ ಸಭಾಸದರಿಗೂ ಇವನಿಗೂ ಎರಡು ಕೈ ಜೋಡಿಸಿ ತಲೆ ಮೇಲಿಟ್ಟು ನಮಸ್ಕಾರ ಮಾಡಬಹುದು. ಅತ್ಯಂತ ಪ್ರಾಜ್ಞರು, ಸಭಾ ಸಮ್ಮತವಾದ ಗಂಭೀರವಾದ ವ್ಯವಹಾರ ಗೊತ್ತಿದ್ದವರು. ಆದ್ರಿಂದ ಇವ ಬೇರೆ ಕಡೆಗೆ ಮುಖ ಮಾಡಿ ಕೂತರು, ಅವರು ಸುಮ್ಮನೆ ಹಾಗೆ ಮಾಡಲಿಲ್ಲ. ಕೃಷ್ಣ ಬಂದಿದ್ದಾನೆ, ಕೃಷ್ಣನ ಜೊತೆಯಾಗಿ ಎಷ್ಟೋ ಮಂದಿ ಮಹರ್ಷಿಗಳು ಬಂದಿದ್ದಾರೆ. ಇವರನ್ನು ಯಾರನ್ನೂ ಕೂಡ ಲೆಕ್ಕಿಸದೆ ಇವನು ತಿರಸ್ಕಾರ ಭಾವದಿಂದ ಆ ಕಡೆ ಮುಖ ಮಾಡಿ ನೋಡ್ತಾನೆ ಅಂತ ಅಂದ್ರೆ ಇವನು ಗರ್ವಾಂಧನಲ್ವೇ? ಖಂಡಿತ ಹೌದು. ಆದರೂ ಇಲ್ಲಿ ಬಂದು ನಿಂತು ಸ್ವಲ್ಪ ಹೊತ್ತಾದಾಗ ಗುರುಗಳಾದ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಹಾಗೂ ಭೀಷ್ಮಾಚಾರ್ಯರು ಎದ್ದು ಬಂದು ಅತ್ಯಂತ ಪ್ರೀತಿಯಿಂದ ನನ್ನನ್ನು ಸ್ವಾಗತಿಸಿದರು. ಜೊತೆಗೆ ನಮ್ಮೊಟ್ಟಿಗಿದ್ದಂತಹ ಋಷಿಗಳನ್ನು ಅವರನ್ನೆಲ್ಲರನ್ನೂ ಕೂಡ ಕೈಮುಗಿದು ಪ್ರಾರ್ಥಿಸಿ ಉಚಿತೋಚಿತವಾದಂತಹ ಸಂಸ್ಕಾರ ರೂಪವಾದಂತಹ ಆದರ ಉಪಚಾರಗಳನ್ನು ಮಾಡಿ ಅವರಿಗೂ ಒಳ್ಳೆಯ ಸ್ಥಾನಮಾನದ ಪೀಠಗಳನ್ನು ಕೊಟ್ಟರು. ಕುಟುಂಬದ ಹಿರಿಯರೇ ಬಂದ ಹಾಗಾಯ್ತಲ್ಲ, ಆಚಾರ್ಯ ಭೀಷ್ಮರು ಬಂದರು. ಅಂತೂ ತಪೋಧನರು ಸಂತುಷ್ಟರಾದರೆ ಸಾಕು. ಯಾಕೆಂದ್ರೆ ಮೊದಲೊಮ್ಮೆ ಇವನಿಗೆ ಒಬ್ಬ ತಪೋಧನರು ಬಂದೇ ಶಾಪ ಕೊಟ್ಟಿದ್ದಾರೆ. ಇವರು ಇಷ್ಟೋ ಮಂದಿ ತಪೋಧನರನ್ನು ನೋಡಿಯೂ ಅದು ಇನ್ನೂ ನೆನಪಾಗಲಿಲ್ಲ ಅಂತ ಅಂದ್ರೆ ಇವನ ಅಜ್ಞತೆಗೆ ಏನು ಹೇಳೋದಕ್ಕೂ ಸಾಧ್ಯ ಇಲ್ಲ ನನಗೆ. ಅಂತೂ ನಮ್ಮನ್ನು ಕೂಡ ಕುಳಿತುಕೊಳ್ಳುವ ಹಾಗೆ ಆಗಿದೆ ಅಲ್ಲ, ಮಾಡಿದ್ರಲ್ಲ ಗುರುಗಳು ಹಿರಿಯರು. ನನಗೆ ಅನ್ನಿಸ್ತದೆ ಇವ ಮನಸ್ಸಿನಲ್ಲಿ ಏನೋ ಒಂದು ಯೋಚಿಸಿ ಬಂದ ಕೃಷ್ಣನನ್ನು ತಬ್ಬಿಬ್ಬು ಮಾಡಿ ಒಳಗೆ ಬಂದಾಗ ಆದರಿಸದೆ ಇವನ ಮನಸ್ಸನ್ನು ರೋಸಿ ಹೋಗುವ ಹಾಗೆ ಮಾಡಿ ಇವನಿನ್ನ ಬಾಯಿಗೆ ಬಂದ ಹಾಗೆ ಇವನು ಮಾತನಾಡುವ ಹಾಗೆ ಮಾಡಬೇಕು. ಆ ಮೂಲಕ ಕೃಷ್ಣ ತನ್ನ ನಿಲುಮೆಯಲ್ಲಿ ಜಾರಿ ಏನಾದರೂ ಆಗಬೇಕು ಎಂಬ ಏನೋ ಒಂದು ತುಂಟತನವೋ ಇದು ರಾಜಕೀಯವಾದ ಷಡ್ಯಂತ್ರವೋ ಅಂತ ನನಗೆ ಕಾಣ್ತದೆ. ಅದಕ್ಕೆ ನನಗೇನು ಹೆದರಿಕೆ? ನನಗೆ ಇವನಲ್ಲಿ ಮಾತಾಡೋದಕ್ಕೇನು? ನಾನು ಹಾಗೇ ಮಾತಾಡ್ತೇನೆ. ಏನು ಮಾತಾಡ್ತಾನೆ, ಇವನ ಮನಸ್ಸಿನಲ್ಲಿ ಏನುಂಟು, ಅವ ಹೇಗೆ ನನ್ನನ್ನು ಕಾಣ್ತಾನೋ ನಾನು ಹಾಗೆ ಅವನನ್ನು ಕಾಣ್ತೇನೆ. ಅವ ನನ್ನನ್ನು ಹೇಗೆ ಅವಹೇಳನ ಮಾಡ್ತಾನೋ ಹಾಗೆ ನಾನು ಮಾತಿನಿಂದ ಅವನನ್ನು ಅವಹೇಳನ ಮಾಡ್ತೇನೆ. ಆಗ ಅವನ ಮನಸ್ಸಿನಲ್ಲೇ ಉಂಟು ಗೊತ್ತಾಗ್ತದಲ್ಲ. ಯದ್ಭಾವಂ ತದ್ಭವತಿ. ಸರಿ, ಎಲ್ಲರೂ ಹೇಳೋದು ನೋಡು, ಋಷಿಗಳೆಲ್ಲ ಕೂತವರು ಹೇಳ್ತಾರೆ ಹಿಂದಿನಿಂದ.
ವಿದುರ ಸ್ವಾಮಿ ಮಾತಾಡಿಸ್ತೇನೆ ಆಡಿ, ಆಡಿ, ಆಡಿ. ಹಾ 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 ಸುಯೋಧನ ಭಾವ ಅರಸ ಮುನಿದಿಗೆ ಏಕೆ ಎನ್ನಲಿ ಕರುಣವಿಲ್ಲವೇ ಅರಸ ಮುನಿದಿಗೆ ಏಕೆ ಎನ್ನಲಿ ಅರಸ ಮುನಿದಿಗೆ ಏಕೆ ಎನ್ನಲಿ ಕರುಣವಿಲ್ಲವೇ ಎನ್ನಲಿ ಕರುಣವಿಲ್ಲವೇನೆ ನಿನಗೆ ಸತಿಯರ ತೆರದಿ ಮಂಡೆಯ ತಗ್ಗಿಸದೆ ಕಂಠರೆದು ನೋಡೈ ಸತಿಯರ ತೆರದಿ ಮಂಡೆಯ ತಗ್ಗಿಸದೆ ಕಂಠರೆದು ನೋಡೈ ಎನ್ನಲಿ ಕರುಣ ಇಲ್ಲವೇ ಎನ್ನಲಿ ಮುನಿದಿಗೆ ಏಕೆ ಅರಸ ಮುನಿದಿಗೆ ಏಕೆ ಸುಯೋಧನ ತಲೆ ಎತ್ತಿ ನೋಡದೆ ನನ್ನನ್ನು ಒಂದಿಷ್ಟೂ ಕೂಡ ಪರಿಗಣಿಸದೆ ಸುಮ್ಮನೆ ಸಭಾ ಮಧ್ಯದಲ್ಲಿ ಉನ್ನತ ಪೀಠವನ್ನು ಅಲಂಕರಿಸಿರುವ ನೀನು ಅದ್ಯಾವುದೋ ಚಿತ್ರವನ್ನು ನೋಡ್ತಾ ಇದೆಯೋ ಅದೆಲ್ಲ ಯಾವುದೋ ಭಿತ್ತಿಪತ್ರವನ್ನು ನೋಡ್ತಾ ಇದೆಯೋ ಅದನ್ನು ನೋಡ್ತಾ ಇರುವುದು ನನ್ನನ್ನು ತಿರಸ್ಕಾರ ಮಾಡೋದಕ್ಕೋ ಅರ್ಥವಾಗುತ್ತಾ ಇಲ್ಲ. ಬಹುಶಃ ನನ್ನನ್ನು ತಿರಸ್ಕರಿಸಲಿಕ್ಕೆ ಇರಬೇಕು ಅಂತ ನಾನು ತರ್ಕಿಸಬೇಕಾಗ್ತದೆ. ಯಾಕೆಂದರೆ ನಾನು ನಿನ್ನ ಸಭಾಸ್ಥಾನ ಪ್ರವೇಶ ಮಾಡುವಾಗ ನಿನ್ನ ಕರೆಯಂತೆ ಬಂದವ ನನ್ನನ್ನು ನೀನು ಬಾ ಕುಳಿತುಕೋ ಅಂತ ಹೇಳಿ ಆದರದಿಂದ ಬರಮಾಡಿಕೊಡಬೇಕಾಗಿತ್ತು. ಅದನ್ನೂ ಮಾಡಲಿಲ್ಲ. ನನಗೆ ಬೇಕಾದ ಉಪಚಾರಗಳನ್ನು ನೀನು ಭಾಳ ದೊಡ್ಡ ವಿಜೃಂಭಣೆಯಿಂದ ಅಲ್ಲವಾದರೂ ಸಾಮಾನ್ಯರಿಗೊಪ್ಪುವ ಕ್ರಮದಲ್ಲಾದರೂ ನೀನು ಮಾಡಬೇಕಾಗಿತ್ತು. ಅದನ್ನೂ ನೀನು ಮಾಡಲಿಲ್ಲ. ಆ ರೀತಿಯಾಗಿ ಮಾಡದೆ ನೀನು ಸಭಾಸಮ್ಮತವಾಗಿ ಬೇರೆಯವರೆಲ್ಲರೂ ಇಷ್ಟೆಲ್ಲ ಮಾಡಿರುವಾಗ ನೀನು ಜೊತೆಯಾಗಿ ಬಂದು ಪುರಸ್ಕರಿಸಲೂ ಇಲ್ಲ ಅದನ್ನು. ಯಾಕೆಂದರೆ ಸಭೆ ಎಂಬುದು ಯಾವತ್ತೂ ಅವಗಣನೆಗೆ ತುತ್ತಾಗುವಂತಹ ಕ್ಷೇತ್ರ ಅಲ್ಲ. ಒಂದು ಸಭೆಯಲ್ಲಿ ಎಷ್ಟೋ ಮಂದಿ ಪ್ರಾಜ್ಞರಿರ್ತಾರೆ, ಎಷ್ಟೋ ಮಂದಿ ತಪಸ್ವಿಗಳಿರ್ತಾರೆ, ಎಷ್ಟೋ ಮಂದಿ ಸಾಧನಗಾರರಿರ್ತಾರೆ, ಜೀವಮಾನದುದ್ದಕ್ಕೂ ಸಾಧನೆ ಮಾಡಿರ್ತಾರೆ, ಎಷ್ಟೋ ಮಂದಿ ವಾಗ್ಮಿಗಳಿರ್ತಾರೆ, ಇನ್ನೆಷ್ಟೋ ಮಂದಿ ಸ್ವರ್ಗವನ್ನೂ ಸೇರುವಷ್ಟು ದೊಡ್ಡ ಮಹತ್ಕಾರ್ಯ ಮಾಡಿದವರಿರ್ತಾರೆ. ಇಂತಹ ಸಭೆಯಲ್ಲಿ ನಾವೇ ಬೇರೆ, ನನಗೆ ಸಂಬಂಧಿಸಿದ್ದೇ ಅಲ್ಲ ಎಂಬಂತೆ ಒಬ್ಬನನ್ನು ತಿರಸ್ಕರಿಸುವುದು ಇದು ಆದರಣೀಯ ವಿಚಾರ ಅಲ್ಲ. ನೀನು ಯಾಕೆ ಹೀಗೆ ಮಾಡಿದೆ? ಅಷ್ಟೂ ನನ್ನನ್ನು ಅವಗಣನೆ ಮಾಡಬೇಕಾಗಿದ್ದರೆ ನಾನು ಮಾಡಿದ ಅಪರಾಧ ಏನು? ನಾನು ಅಪರಾಧ ಮಾಡಿದ್ದಿದ್ದರೆ ನೀನು ಹೀಗೆ ಮಾಡಬಹುದಾಗಿತ್ತು. ನನ್ನಲ್ಲಿ ಸಿಟ್ಟಾಗಬೇಕಾಗಿತ್ತು. ಸಿಟ್ಟಾಗುವುದಕ್ಕೆ ಕಾರಣವಾದರೂ ಏನು? ಹೆಣ್ಣು, ಹೊನ್ನು, ಮಣ್ಣು. ಪ್ರಪಂಚದಲ್ಲಿ ಮುಖ್ಯವಾಗಿ ಇದು ಮೂರು, ಬೇರೆಯೂ ಇದೆ, ಇಲ್ಲವೆಂದಲ್ಲ. ಒಂದು ವೇಳೆ ಮತ್ಸರಿಸಿ ಮಾಡುವುದಾದರೂ ನನ್ನಲ್ಲಿ ನಿನಗೆ ಮತ್ಸರ ಏನು? ನಾನು ಯಾವ ರಾಜ್ಯದ ದೊರೆಯೂ ಅಲ್ಲ, ಯಾವ ರಾಜ್ಯದ ದೊರೆತನವನ್ನು ಬಯಸ್ತಲೂ ಇಲ್ಲ. ನೀನಾದರೆ ಒಂದು ರಾಜ್ಯದ ದೊರೆತನವನ್ನು ನೀನಾಗಿಯೇ ಮಾಡಿಕೊಂಡಿದ್ದಿ ಅಲ್ಲ. ಕುಲೋನ್ನತಿಯ ದೃಷ್ಟಿಯಿಂದ ನೀನು ನನಗಿಂತ ಏನು ಕೀಳಲ್ಲ. ಆ ಮತ್ಸರವೂ ಇಲ್ಲ, ಈ ಮತ್ಸರವೂ ಇಲ್ಲ. ಹೆಣ್ಣಿನ ನ್ಯಾಯವೂ ಇಲ್ಲ. ಒಬ್ಬಾಕೆ ಹೆಣ್ಣಿಗಾಗಿ ನಾವು ಇತ್ತಂಡದವರು ಏನು ಪ್ರಯತ್ನ ಪಟ್ಟವರಲ್ಲ. ಮಣ್ಣು, ನನಗೆ ನಿಮ್ಮ ಆಸ್ತಿನಾವತಿಯಲ್ಲಿ ಪಾಲು ಬೇಡ ಅಲ್ಲ. ಹೊನ್ನು, ನೀನು ಸಂಪಾದನೆ ಮಾಡಿದಂತಹ ಸುವರ್ಣಯಜ್ಞ ಬಹಳ ದೊಡ್ಡದುಂಟಂತೆ. ಸುವರ್ಣಯಜ್ಞದಲ್ಲಿ ನೀನು ಸಂಪಾದನೆ ಮಾಡಿ ಕಟ್ಟಿಟ್ಟಂತಹ ಸುವರ್ಣ ರಾಶಿ ನನಗೆ ಬೇಡ. ಹಾಗಾದರೆ ನಮಗ್ಯಾಕೆ ಜಗಳ? ನಿನಗೂ ನನಗೂ ಜಗಳಕ್ಕೆ ಕಾರಣ ಇಲ್ಲ. ಕಾರಣವಿಲ್ಲದೆ ಜಗಳ ನೀನು ಮಾಡೋದಕ್ಕೇನು? ಬರೇ ಸಿಟ್ಟು ಯಾಕೆ? ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು, ಕೂಪದೊಳು ನೇಣು ಹರಿದಂತೆ ನರಕಕ್ಕೆ ಕೋಪಿ ತಾನಿಳಿಯುವ.
ಈ ಕೋಪ 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 ಎಂಬುದು ಯಾವತ್ತೂ ಹಾಳು. ಕೋಪವನ್ನು ಬೇಕಾದಲ್ಲಿ ಮಾತ್ರ ಬಳಸಬೇಕು. ಎಲ್ಲೆಲ್ಲಿ ಬಳಸಬಾರದೋ ಅಲ್ಲಿ ಬಳಸಿದರೆ ಅದರಿಂದ ಆಗುವ ಅನರ್ಥಕ್ಕೆ ಮತ್ತೆ ನಾವೇ ಹೊಣೆಗಾರರಾಗ್ತೇವೆ. ನಿನ್ನಲ್ಲೊಂದು ಪ್ರಶ್ನೆ. ನೀನು ಇಷ್ಟು ದೊಡ್ಡ ಶ್ರೀಮಂತ ಧೀಮಂತನಾಗಿ ಒಂದು ರಾಜ್ಯದ ಅರಸೊತ್ತಿಗೆಯನ್ನು ನಡೆಸುವಲ್ಲಿ ಈವರೆಗೆ ಸಾಫಲ್ಯವನ್ನು ಕಂಡವ, ನಿನ್ನ ರಾಜ್ಯಕ್ಕೆ ಬರುವಂಥ ಒಬ್ಬ ಅತಿಥಿಯನ್ನು ಹೇಗೆ ಕಾಣಬೇಕು ನಿನಗೆ ಗೊತ್ತಿಲ್ವೋ? ಯಾರೇ ಆಗಲಿ ಅತಿಥಿ ದೇವೋ ಭವ. ಈ ಪ್ರಪಂಚದಲ್ಲಿ ಬ್ರಾಹ್ಮಣರಿಗೆ ಅಗ್ನಿಯೇ ಗುರು, ಬ್ರಾಹ್ಮಣರು ಮಿಕ್ಕ ವರ್ಣದವರಿಗೆ ಗುರು, ಮಿಕ್ಕ ವರ್ಣದವರಲ್ಲಿ ಸತಿಗೆ ಪತಿಯೇ ಗುರು. ಆದರೆ ಅಭ್ಯಾಗತ ಅತಿಥಿ ಅವನು ಎಲ್ಲರಿಗಂ ಗುರು. ಅತಿಥಿ ಎಂಬುವ ಮನೆ ಬಾಗಿಲಿಗೆ ಬಂದರೆ ಜಾತಿ ಮತ ಭೇದವಿಲ್ಲದೆ ಅವನನ್ನು ಬಾ ಕೂತುಕೋ ಬಾಯಾರಿಕೆ ಬೇಕೋ ಅಂತ ಕೇಳೋದು ಪ್ರತಿಯೊಬ್ಬ ಗೃಹಸ್ಥನ ಕರ್ತವ್ಯ. ಆ ರೀತಿಯಾದ ಅತಿಥಿ ಧರ್ಮಕ್ಕೂ ನೀನು ವಿರೋಧ ಮಾಡ್ತಾ ಇದ್ದಿ. ಒಬ್ಬ ಅತಿಥಿಯನ್ನು ನೀನು ಕಾಣಬೇಕಾಗಿತ್ತು, ಕಾಣುವಂತೆ. ಅಲ್ಲ, ಇದು ನನ್ನ ಹೊಣೆಗಾರಿಕೆ ಅಲ್ಲ ಅಂತ ನೀನು ಹೇಳೋದಕ್ಕಿಲ್ಲ. ಯಾಕಿಲ್ಲ ಅಂದರೆ ನೀನು ಹೇಳಿ ನಾನು ಬಂದದ್ದು, ನೀನು ಹೇಳಿ ಕಳುಹಿಸಿದ್ದಿ ಚಾರಕರಲ್ಲಿ, ಬರಲಿ ಕೃಷ್ಣ ಅಂತ. ಬಂದವ ಬರಲಿ ಅಂತ ಕೂಡ ಹೇಳಿದ್ದಲ್ಲ, ಹೇಳೈ ಅಂತ ಹೇಳಿದ. ನಾನು ಮತ್ತು ಇದ್ದಲ್ಲಿಗೆ ಮರ್ಯಾದೆ ಉಳಿಸಿಕೊಳ್ಳುವ, ಇನ್ಯಾಕೆ ನಾನು ಕೂತ್ಕೊಂಡೇ ಇರ್ತೇನೆ, ಹೊತ್ತುಕೊಂಡು ಹೋಗು ಅಂತ ಹೇಳೋದು ಬೇಡ ಅಂತ ಕೂತೇನೆ. ಎದ್ದು ಬಂದಿದ್ದೇನೆ. ಬಹುಶಃ ನೀನು ಹಾಗೆ ಹೇಳಿಯೇ ಕಳುಹಿಸಿದ್ದೋ ನನಗೆ ಗೊತ್ತಿಲ್ಲ. ಅದಲ್ಲವಾದರೆ ಯಾಕೆ ಇಲ್ಲಿ ಹೀಗೆ ಮಾಡಬೇಕು? ಬಾ ಅಂತ ಹೇಳಿ ಕಳುಹಿಸಿದ ಮೇಲೆ ಬಂದನನ್ನು ನೀನು ಅನಾದರಿಸಬೇಕಾಗಿದ್ದರೆ ಏನೋ ಕಾರಣ ಇರಬೇಕು. ನಾಚಿಕೆ ಆಯಿತೋ ಏನೋ ಪಾಪ. ಯಾಕೆಂದರೆ ನಿನ್ನ ಜೀವನದ ಉದ್ದಕ್ಕೂ ಹಲವಾರು ಘಟನೆಗಳು ನಡೆದಿದೆ. ಪಾಂಡವರು ಬೆಂಕಿಗೆ ಬಿದ್ದರು, ಬೀಳುವಲ್ಲಿಂದ ತಪ್ಪಿಸಿದರು, ವಿಷದ ಲಡ್ಡು ತಿಂದರು, ಒಳಗೆ ಬಿದ್ದರು, ಏನೆಲ್ಲ ಆಗಿದೆ. ಅದೆಲ್ಲ ಗ್ರಹಿಸಿ ಸಭಾ ಮಧ್ಯದಲ್ಲೇ ಮಾಡಬಾರದ್ದನ್ನೆಲ್ಲ ಮಾಡಿಬಿಟ್ಟೆ ನಾನು. ಈ ಮಾತನ್ನೆಲ್ಲ ನಾನು ಕೃಷ್ಣನಲ್ಲಿ ಮಾತಾಡೋದು ಹೇಗೆ ಅಂತ ಸ್ವಲ್ಪ ಬೇಸರವೋ ಏನೋ ನಿನಗೆ. ಅದಕ್ಕಾಗಿ ನಿನಗೇನೋ ಮಾನಸಿಕವಾಗಿ ಕ್ಷೋಭೆ ಅಥವಾ ಒಂದು ರೀತಿಯ ವ್ಯಥೆ, ಇದನ್ನೆಲ್ಲ ಅನುಸರಿಸಿ ನೀನು ಮಾತಾಡದೆ ಇರುವುದಾಗಿದ್ದರೆ ಅದೆಲ್ಲ ಬಿಟ್ಟು ಬಿಡುವ. ಹೆಂಗಸರು ಪರಿಚಯ ಇಲ್ಲದವರಲ್ಲಿ ಮಾತಾಡೋದಿಲ್ಲ, ಸ್ವಲ್ಪ ತಲೆ ತಗ್ಗಿಸಿ ಕೂತ್ಕೊಳ್ತಾರೆ. ಪರಿಚಯ ಆದ ಮೇಲೆ ಯಾರು ಅಂತ ಗೊತ್ತಾದ ಮೇಲೆ ಮಾತಾಡ್ತಾರೆ. ಹಾಗೆ ಹೆಂಗಸರ ಹಾಗೆ ತಲೆ ತಗ್ಗಿಸಿ ಯಾಕೆ ಕೂತಿದ್ದೀಯಾ? ತಲೆ ಎತ್ತಿ ಮಾತಾಡು. ಕೃಷ್ಣ ಕೋಪ ಮಾತಾಡುತ್ತ ಏನು ಕಟ್ಟಿಕೊಂಡು ಬಂದಿರುವ ನಿನ್ನ ಸಂತೆಯನ್ನು ನಮ್ಮ ಮನೆ ಅಂಗಳದಲ್ಲಿ ಬಿಚ್ಚಬೇಡ. ಏನಾದರೂ ವ್ಯಾಪಾರ ಆಗ್ತಾರೋ ನೋಡು ಅಂತ ಬಂದಿದ್ದಿ. ಆಸ್ಥಾನ ಮಂಟಪವನ್ನು ಪ್ರವೇಶ ಮಾಡಿದ್ದಿ. ಇದು ಗೊಲ್ಲರ ಸಭೆ ಅಲ್ಲ, ಭೂಪರ ಸಭೆ. ಮನ್ನೆಯರ ಮಂಡಲಿಕರ ಸಾಮಂತ ಪ್ರಭುಗಳ ಸಮ್ಮೇಳನ. ಈ ಸಭೆಯಲ್ಲಿ ಅರಸ ಮುನಿದಿಯೇ ಏತಕ್ಕೆ ಕೇಳಿದೆಯಲ್ಲ ಹೇಳು. ಕೋಪ ಯಾರಿಗೂ ಬಂದೀತು. ಯಾರಲ್ಲಿ? ನಿನ್ನಲ್ಲಿ. ಅಯ್ಯೋ, ಯಾಕೆ ಬಂದವನು ನೀನು, ಬಂದದ್ದು ನಮ್ಮಲ್ಲಿಗೆ. ಆದ್ದರಿಂದ ಏನೇ ಆಗಲಿ ಈ ಸಭಾ ಮರ್ಯಾದೆಯನ್ನು ಲಕ್ಷಿಸಿ ಬಂದಿರುವ ಕೋಪವನ್ನು ತಾಳ್ಮೆಯಿಂದ ನಾನು ತಾಳಿಕೊಂಡಿದ್ದೇನೆ. ಆದ್ದರಿಂದ ಕೃಷ್ಣ, ಇದು ತಳೆದ ಕೋಪ ಅಲ್ಲ, ತಾಳಿದ ಕೋಪ. ಪೂತನೆಯ ಎದೆ ಹಾಲಿನ ನಂಜನ್ನು ಈ ಸಭೆಯಲ್ಲಿ ಒಬಿಸುವುದಕ್ಕಾರಂಭಿಸಿದ್ದಿ. ಏನೋ ಇದು. ಹಿರಿಯರಾದಂತಹ ಧೃತರಾಷ್ಟ್ರ ಭೂಪತಿಗಳು ತಮ್ಮ ಕಣ್ಣನ್ನು ಈ ಸಭೆಯಲ್ಲಿ ಅರಸುತ್ತಲಿದ್ದಾರೆ. ಭೀಷ್ಮರು ಈ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯನ್ನು ಅರಸುತ್ತಲಿದ್ದಾರೆ. ದ್ರೋಣರು ಪ್ರಿಯ ಶಿಷ್ಯನನ್ನು ಅರಸುತ್ತಲಿದ್ದಾರೆ. ನಮ್ಮ ಮಾವ ಶಕುನಿ ಮಹಾಶಯರು
ದ್ಯೂತದ ಮಂಚವನ್ನು ಅರಸುತ್ತಲಿದ್ದಾರೆ. ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಅರಸುತ್ತಲಿದ್ದಾರೆ. ಕರ್ಣಾದಿ ಸುಭಟರು ವಿರೋಧಿಗಳ ದಮನ ಕಾರ್ಯದ ಮಾರ್ಗವನ್ನು ಅನುಸರಿಸುತ್ತಲಿದ್ದಾರೆ. ಇಂತಹ ಸಭೆಯಲ್ಲಿ ನಾಚಿಕೆಯು ಅಂತ ಕೇಳಿಬಿಟ್ಟಿಯಲ್ಲ. ಆಯ್ತು ಅಂತ ಸ್ವಲ್ಪ ಕೃಷ್ಣ, ಕೆಲವೊಮ್ಮೆ ನಾಚಿಕೆ ಬಿಟ್ಟವರು ಸಭಾವಲಯವನ್ನು ಪ್ರವೇಶ ಮಾಡುವಾಗ ನಾಚಿಕೆ ಇದ್ದವರು ಒಂದಿಷ್ಟು ತಲೆ ತಗ್ಗಿಸಬೇಕಾದದ್ದು ಸ್ವಾಭಾವಿಕ. ತಲೆ ತಗ್ಗಿಸಿದ್ದೇನೆ. ಯಾಕೆ? ದ್ರೌಪದಿಯ ವಸ್ತ್ರಾಪಹಾರದ ಕಾಲಕ್ಕೆ ನಮ್ಮ ನಗರ ಶಿಲ್ಪಿಗಳು ನೆಲದ ಮೇಲೆ ಅಚ್ಚೊತ್ತಿದ ಚಿತ್ರಶಿಲ್ಪದ ಭಂಗಿಗಳನ್ನು ನೋಡುತ್ತಾ ನಾನು ಕುಳಿತದ್ದು. ಅಟ್ಟಕ್ಕೆ ನೆಲನೋಟಕನಾಗಿರುವ ನನ್ನನ್ನು ತಲೆ ತಗ್ಗಿಸಿದ್ದು ಅಂತ ಭಾವಿಸಿದೆಯಲ್ಲ ಕೃಷ್ಣ. ಏನು? ಸತಿಯರ ತೆರದಿ ಮಂಡೆಯ ತಗ್ಗಿಸಿ 16,108 ಮಂದಿಯ ಹಸೆಮಣೆಯಲ್ಲಿ ಕುಳಿತು ಎದ್ದು ಅಭ್ಯಾಸವುಳ್ಳಂತ ನೀನು ಯಾವ ಸತಿಯರು ಹೇಗೆ ತಾಚುತ್ತಾರೆ, ಹೇಗೆ ತಲೆ ತಗ್ಗಿಸುತ್ತಾರೆ ಅವರೆಲ್ಲ ನನ್ನನ್ನು ಎನ್ನುವುದರ ಬಗ್ಗೆ ನಾಚಿಲೇ ಇಲ್ಲ. ನಿನ್ನ ಅನುಭವದ ಮುಂದೆ ನಮ್ಮ ಅನುಭವ ಏನೂ ಅಲ್ಲ. ನಾನು ದೊಡ್ಡ ಅನುಭವಿ ನಾನು ಕೃಷ್ಣ. ಆ ಅನುಭವವನ್ನು ನನ್ನ ಮುಂದೆ ಪ್ರಕಟಿಸುವುದಕ್ಕೆ ಬಂದಿದ್ದೀಯಲ್ಲ. ಮತ್ತೆ ಹೇಳಿದಿ, ಕಣ್ತೆರೆದು ನೋಡೈ. ಏನದು? ಕಣ್ತೆರೆದರೆ ಕಾಣುವುದೇನು? ಗೋಪನ ಸದ್ಗುಣಗಳನ್ನೇ ನಾನು ಕಂಡಿದ್ದೇನೆ. ಏನಾಯ್ತು? ಉಪಪ್ಲಾವ್ಯ ನಗರದಿಂದ ಹಸ್ತಿನಾವತಿಗೆ ನೀನು ಬರುತ್ತಿರುವ ಹೊತ್ತು ರಾಜವೀತಿಗಳ ಇಕ್ಕೆಲಗಳಲ್ಲಿ ಬಾನೆತ್ತರದ ಅಟ್ಟಾರಿಕೆಯನ್ನು ನಾವು ಕಟ್ಟಿಸಿದೆವು. ಯಾಕೆ? ನಿನ್ನ ಕೊರಳಲ್ಲಿ ನೀನು ಹಾಕಿಕೊಂಡಿರುವಂತಹ ಆ ತುಳಸಿಯ ದಂಡೆ ಅದು ಬಾಡಬಾರದು ಎನ್ನುವುದಕ್ಕಾಗಿ. ಮಾತ್ರ ಅಲ್ಲ, ರಾಜವೀತಿಗಳಿಗೆ ಪನ್ನೀರ ಸಿಂಪರಣೆಯನ್ನು ಮಾಡಿದ್ದೇವೆ. ನಿನ್ನ ಕುದುರೆಗಳ ಕುರಬಡದಿಂದ ಎದ್ದಿರುವ ಕೆಂದುಹುಳು ನಿನ್ನ ಕಪ್ಪು ಮುಖವನ್ನು ಕೆಂಪು ಮಾಡಬಾರದು ಎನ್ನುವುದಕ್ಕಾಗಿ. ಇಷ್ಟೆಲ್ಲ ಮಾಡಿದರೂ ಕೃಷ್ಣ, ಗರುಡ ಗಂಬದ ಮೇಲೆ ಕುಳಿತಿರುವಂತಹ ಕಾಗೆ ಅದು ಕಾಗೆಯೇ, ಗರುಡ ಆಗುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲಿಗೆ ಹೋದದ್ದು? ಏನು ಮಾಡಿದ್ದು ಹೇಳು?